ಶ್ರೇಯಪದಿಯಾಗಿ ಅಖಿಲ ಹಿರಿಯ ಪ್ರತ್ಯನೀಕ ಸಮಸ್ತ ಕಲ್ಯಾಣೈಕ ತಾಣನಾಗಿ ಇರತಕ್ಕಂತಹ ಪರಾತ್ಪರನಾದ ಪರಮಾತ್ಮನ ದಿವ್ಯವಾದ ಸಂಕಲ್ಪ ಸಮಸ್ತ ಚೇತನರು ಕೂಡ ಆ ಮುಕ್ತಿಲೋಕವನ್ನು ಹೊಂದಬೇಕು ಎಂಬುದಾಗಿ ಸ ಏಕಾಕಿ ನ ರಮೇತ ಎಂಬ ಹಾಗೆ ಆ ಪರಮಾತ್ಮ ಅಂತಹ ನಿತ್ಯ ಮುಕ್ತರ ಜೊತೆಯಲ್ಲಿದ್ದರೂ ಕೂಡ ತನ್ನನ್ನು ಒಬ್ಬಂಟಿಗನಾಗಿ ಭಾವಿಸ್ತಾನೆ. ಇಲ್ಲಿ ಸಂಸಾರದಲ್ಲಿ ನರಳುತ್ತಿರುವ ಚೇತನರನ್ನು ಕಂಡು ಅಯ್ಯೋ ಈ ಚೇತನರಿಗೂ ಕೂಡ ಪರಮಪದಕ್ಕೆ ಬಂದು ಈ ಬ್ರಹ್ಮಾನಂದವನ್ನು ಅನುಭವಿಸುವ ಪ್ರಾಪ್ತಿ ಇರುವಾಗ ಅದನ್ನು ಇಲ್ಲದವರಾಗಿಸಿಕೊಂಡು ಈ ರೀತಿ ಲೋಕದಲ್ಲಿ ಪುಣ್ಯಪಾಪ ಕರ್ಮಗಳಿಂದ ಕಟ್ಟಲ್ಪಟ್ಟು ಆದಿವ್ಯಾಧಿಗಳಿಗೆ ತುತ್ತಾಗಿದ್ದಾರಲ್ಲ, ಇವರನ್ನ ಈ ಬ್ರಹ್ಮಾನಂದದ ಲೋಕಕ್ಕೆ ಕರೆತರಬೇಕು ಎಂಬುದಕ್ಕಾಗಿ ಪರಮಾತ್ಮ ಅನೇಕ ಪ್ರಯತ್ನಗಳನ್ನು ಮಾಡುವಲ್ಲಿ ಅವನ ಅವತಾರ ಎಂಬತಕ್ಕಂತಹದ್ದು ಅತಿ ದೊಡ್ಡ ಪ್ರಯತ್ನ. ಅಂತಹ ಪರಮಾತ್ಮನ ಅವತಾರಗಳು ಸಫಲವಾಗುವುದಕ್ಕಾಗಿ ಪರಮಾತ್ಮ ಇನ್ನೂ ಕೂಡ ಅನೇಕರ ಮೂಲಕ ಆ ತನ್ನ ಅವತಾರದ ಕಾರ್ಯಗಳನ್ನು ಮಾಡುವಂತೆ ಪ್ರಚೋದನೆ ಮಾಡ್ತಾನೆ. ಆ ರೀತಿ ಪರಮಾತ್ಮನಿಗೆ ಸಹಾಯಕರಾಗಿ ಪರಮಾತ್ಮನ ಜೊತೆಯಲ್ಲಿ ಪರಮಾತ್ಮನ ಅವತಾರದ ಕಾರ್ಯದ ಪರಿಪೂರ್ಣತೆಗಾಗಿ ಬರ್ತಕ್ಕಂಥವರೆಲ್ಲರೂ ಕೂಡ ಪರಮಾತ್ಮನ ಪರಮಾನುಗ್ರಹಕ್ಕೆ ಪಾತ್ರರಾದವರು. ಆ ರೀತಿ ಪರಮಾತ್ಮನಾಗಿ ಇರುವ ಆ ಶ್ರೀಮನ್ನಾರಾಯಣ ಶ್ರೀಯಪತಿ ಶ್ರೀರಾಮನಾಗಿ ದಶರಥ ಕೌಸಲ್ಯಾನಂದನಾಗಿ ಅವತಾರ ಮಾಡಿದಂತಹ ಕಾಲದಲ್ಲಿ ಅವನಿಗೆ ಸಹಾಯಕರಾಗಿ ಅನೇಕ ದೇವತೆಗಳು ವಾನರರಾಗಿ ಅವತಾರ ಮಾಡಿದರಲ್ಲವ. ಅಂತಹ ಆ ವಾನರರ ನಡುವಿನಲ್ಲಿ ವಾಯುಪುತ್ರನಾಗಿ ಇರ್ತಕ್ಕಂತಹ ಮಾರುತಿ ಆ ಹನುಮಾನ್ ಅವನು ರಾಮದೂತನಾಗಿ ರಾಮದಾಸನಾಗಿ ಪರಮಾತ್ಮನ ಅವತಾರದ ಕಾರ್ಯದ ಪೂರ್ಣತೆಗಾಗಿ ಆ ಪರಮಾತ್ಮನಿಗೆ ಅತ್ಯಂತ ದೊಡ್ಡದಾದ ಸೇವೆಯನ್ನ ಸಲ್ಲಿಸಿದವನು. ಪರಮಾತ್ಮ ಕೈಂಕರ್ಯದಲ್ಲಿ ನಿರತನಾದವನು ಆ ಹನುಮಾನ್. ಅಂತಹ ಆ ಹನುಮಾನ್ ಪರಮಾತ್ಮನಿಂದ ಆಯ್ಕೆ ಮಾಡಲ್ಪಟ್ಟ. ಆ ಕಿಷ್ಕಿಂಧ ಕಾಂಡದಲ್ಲಿ ದಕ್ಷಿಣ ದಿಕ್ಕಿಗೆ ವಾನರರೆಲ್ಲ ಹೊರಡುವಾಗ ಸುಗ್ರೀವ ವಿಶೇಷವಾಗಿ ಹನುಮಾನನನ್ನ ಆಧರಿಸುವುದನ್ನು ನೋಡಿದ ರಾಮ ಬೇರಾರ ಕೈಗೂ ಕೂಡ ತನ್ನ ಅಂಗುಳೀಯಕವನ್ನು ಕೊಡದೆ ಹನುಮಾನನ ಕೈಗೆ ಕೊಟ್ಟದ್ದಕ್ಕೆ ಕಾರಣ ಸುಗ್ರೀವ ಅವನನ್ನ ಓಲೈಸುತ್ತಾ ಆ ಹನುಮಾನನ ಮೇಲೆ ಮಹಾವಿಶ್ವಾಸವನ್ನ ಇಟ್ಟು ಆ ಹನುಮಾನನಿಗೆ ವಿಶೇಷವಾದ ಸೂಚನೆಗಳನ್ನು ಕೊಡುತ್ತಿದ್ದದ್ದನ್ನ ರಾಮ ನೋಡಿದ. ಅದಕ್ಕೆ ಮೇಲೆ ಈ ಆಂಜನೇಯನ ಉತ್ಸಾಹ, ಇವನ ಆ ಒಂದು ಪರಾಕ್ರಮ, ಆಂಜನೇಯನಿಗೆ ಇದ್ದಂತಹ ಚತುರಮತಿ, ಇದೆಲ್ಲವನ್ನ ಅರಿತ ರಾಮ ದಕ್ಷಿಣ ದಿಕ್ಕಿಗೆ ಬರ್ತಕ್ಕಂತಹ ಅನೇಕ ವಾನರರಿದ್ದರೂ ಕೂಡ ಅವರಾರ ಕೈಗೂ ಕೂಡ ತನ್ನ ಅಂಗುಳೀಯಕವನ್ನು ನೀಡದೆ ಹನುಮಾನನ ಕೈಯಲ್ಲೇ ಕೊಟ್ಟದ್ದು ರಾಮ ಅವನನ್ನ ಆಯ್ಕೆ ಮಾಡಿಕೊಂಡ ಎಂಬುದರ ಸಂಕೇತ. ಅಷ್ಟು ವಾನರರು ಬಂದ್ರಲ್ವಾ, ಜಾಂಬವಾನು ಅಂಗದ ಎಲ್ಲರೂ ಕೂಡ ಆ ದಕ್ಷಿಣ ದಿಕ್ಕಿಗೆ ಒಂದು ದೊಡ್ಡ ಪಡೆಯೇ ಬಂದಿತು. ಆದರೆ ಅವರಾರ ಕೈಗೂ ರಾಮ ದಿವ್ಯಾಂಗುಳೀಯಕವನ್ನು ನೀಡದೆ ಆಂಜನೇಯನ ಕೈಯಲ್ಲೇ ಕೊಟ್ಟದ್ದಕ್ಕೆ ಕಾರಣ ಪರಮಾತ್ಮನಾದ ರಾಮ ಗುರುವಾಗಿ ಆಚಾರ್ಯನಾಗಿ ಸಂಸಾರ ಮಂಡಲದಲ್ಲಿ ಸಿಲುಕಿದ ಆತ್ಮನನ್ನ ಕರ್ಮಪಾಶದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ತನಗೆ ಅಭಿಮುಖನಾಗಿ ಮಾಡಬಲ್ಲ ಗುರುವನ್ನ ಪರಮಾತ್ಮ ಗುರುತಿಸ್ತಾನೆ. ಆಚಾರ್ಯರುಗಳನ್ನ ಪರಮಾತ್ಮ ಆಯ್ಕೆ ಮಾಡ್ತಾನೆ. ಎಲ್ಲರಿಗೂ ಕೂಡ ಆಚಾರ್ಯ ಪದವಿಯೋ ಆಚಾರ್ಯ ಪಟ್ಟವೋ ದೊರೆಯಲಾರದು. ಪರಮಾತ್ಮ ಯಾರನ್ನ ಆಚಾರ್ಯನಾಗಿ ಅವನ ಅಂಗೀಕಾರ ಮಾಡಿ ಅವನು ಲೋಕದಲ್ಲಿನ ಆತ್ಮರ ಮುಕ್ತಿಗೆ ಯಾರನ್ನ ಪುರುಷಕಾರವಾಗಿ ನಿಯಮನ ಮಾಡಬೇಕು ಅಂತ ಪರಮಾತ್ಮ ನಿರ್ಧಾರ ಮಾಡ್ತಾನೆ, ಅವರು ಮಾತ್ರ ಆಚಾರ್ಯರಾಗ್ತಾರೆ. ಪರಮಾತ್ಮನೇ ತನ್ನನ್ನ ಆಚಾರ್ಯನಾಗಬೇಕು ಅಂತ ಆಸೆ ಪಡ್ತಾನಂತೆ. ಅಯ್ಯೋ ನಾ ಪರಮಾತ್ಮನಾಗಿ ಬಿಟ್ಟಿದ್ದೀನಲ್ಲ, ನಾನೊಬ್ಬ ಗುರುವಾಗಬೇಕು, ತನಗೂ ಕೂಡ ಆಚಾರ್ಯ ಪದವಿ ಬೇಕು ಎಂಬುದಾಗಿ ಪರಮಾತ್ಮ ಆಸೆ ಪಡ್ತಾನಂತೆ. ಕಾರಣ ಏನು? ಆ ಆಚಾರ್ಯರಾದವರು ಪರಮಾತ್ಮನಿಂದಲೂ ಕೂಡ ಪ್ರಶಂಸಿಸಲ್ಪಡ್ತಾರೆ, ಆತ್ಮರುಗಳಿಂದ ಆರಾಧನೆ ಮಾಡಲ್ಪಡ್ತಾರೆ. ಅಂತಹ ಆಚಾರ್ಯ ಪದವಿಯನ್ನ ಪರಮಾತ್ಮನೇ ಆಸೆ ಪಡ್ತಾನಂತೆ. ಅದಕ್ಕಾಗಿ ಏನು ಮಾಡ್ದ ಅಂದ್ರು, ಅಯ್ಯೋ ನನ್ನನ್ನೆಲ್ಲ ಪರಮಾತ್ಮ ಭಗವಂತ ಸರ್ವಜ್ಞ ಸರ್ವಶಕ್ತ ಅಂತಾರೆ, ಆದರೆ
ಆಚಾರ್ಯ ಪದವಿಯನ್ನು ನನಗೆ ಯಾರು ಕೊಡೋದಲ್ಲ ಅಂತ ಹೇಳಿ ಆ ಕುರುಕ್ಷೇತ್ರ ಸಮರಾಂಗಣದಲ್ಲಿ ಅರ್ಜುನನಿಗೆ ಶೋಕ ಏರ್ಪಡುವಂತೆ ಮಾಡಿ ಅವನನ್ನ ನನಗೆ ಉಪದೇಶ ಮಾಡುವಂತ ಪ್ರಾರ್ಥನೆ ಮಾಡಿಕೊಳ್ಳುವ ಹಾಗೆ ಮಾಡಿ ತಾನವನಿಗೆ ಗೀತೋಪದೇಶವನ್ನು ಮಾಡಿ ಗೀತಾಚಾರ್ಯ ಎಂಬ ಪಟ್ಟವನ್ನು ಪಡ್ಕೊಂಡಂತೆ. ಅಬ್ಬಾ, ನನಗೂ ಒಂದು ಆಚಾರ್ಯ ಪದವಿ ದೊರೆಯಿತು ಎಂಬುದಾಗಿ ಪರಮಾತ್ಮ ಆಸೆ ಪಟ್ಟು ಆಚಾರ್ಯ ಪಟ್ಟವನ್ನು ಪಡೆದುಕೊಂಡ ಗೀತಾಚಾರ್ಯನಾದ. ಅದಕ್ಕಾಗಿ ಈ ಅರ್ಜುನನಿಗೆ ಶೋಕದ ಒಂದು ನೆಪವನ್ನು ಉಂಟು ಮಾಡಿದ ಅಂತಾರೆ ಪೂರ್ವಾಚಾರ್ಯರುಗಳು. ಹೀಗೆ ಪರಮಾತ್ಮನೇ ಆಸೆ ಪಡ್ತಕ್ಕಂತಹ ಆಚಾರ್ಯ ಪದವಿ, ಆ ಗುರುಸ್ಥಾನ, ಅದಕ್ಕಾಗಿ ಪರಮಾತ್ಮ ಆಯ್ಕೆ ಮಾಡಿದ್ದು ವಾಯುಸೂನುವಾಗಿ ಇರ್ತಕ್ಕಂತಹ ಈ ಮಾರುತಿಯನ್ನ, ಆಂಜನೇಯನನ್ನ. ಅಂತಹ ಆ ಆಂಜನೇಯ ಅವನಿಗೆ ಕೊಟ್ಟಂತಹ ಆ ಪರಮಾತ್ಮ ನೇಮಿಸಿದ ಕರ್ತವ್ಯವನ್ನ ಪರಿಪೂರ್ಣವಾಗಿ ಪರಮಾತ್ಮ ಇವನಿಂದ ಏನನ್ನೆಲ್ಲ ನಿರೀಕ್ಷೆ ಮಾಡ್ತಾನೆ ಆ ಎಲ್ಲ ನಿರೀಕ್ಷೆಗೆ ಅನುಸಾರವಾಗಿ ಪರಮಾತ್ಮನ ಅಂಗುಳೀಯಕವನ್ನ ದೇವಿ ಸೀತಾ ಅವಳಿಗೆ ನೀಡಿ ಅವಳಿಂದ ಚೂಡಾಮಣಿಯನ್ನು ತೆಗೆದುಕೊಂಡು ಬರಬೇಕು. ಅದಕ್ಕಾಗಿ ದೇವಿ ಸೀತಾ ಅವಳ ಬಳಿಯಲ್ಲಿ ಅನುಮತಿಯನ್ನ ಕೇಳ್ತಾನೆ. ಸೀತಾ ಹೇಳ್ತಾಳೆ, ಈ ಚೂಡಾಮಣಿಯನ್ನ ನಾನು ರಾಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ, ಇದನ್ನು ತೆಗೆದುಕೊಂಡು ಹೋಗಿ ಆ ರಾಮನಿಗೆ ನೀನು ಸಮರ್ಪಣೆ ಮಾಡು. ಮಣಿಂ ದತ್ವಾ ತತಃ ಸೀತಾ ಹನುಮಂತ ಮತ ಬ್ರವೀತ್ ಅಭಿಜ್ಞಾನಮಭಿಜ್ಞಾತಂ ಏತದ್ರಾಮಸ್ಯ ತತ್ವತಃ. ಆ ಚೂಡಾಮಣಿಯನ್ನ ಹನುಮಾನನ ಕೈಗೆ ಕೊಟ್ಟ ನಂತರ ಆ ಸೀತಾ ಹೀಗೆ ಹೇಳ್ತಾಳೆ, ಎಲೈ ವಾನರ ಶ್ರೇಷ್ಠನೇ, ಈ ಚೂಡಾಮಣಿಯನ್ನ ನೀನು ವೀರವರನಾದ ರಾಮನ ಕೈಗಳಲ್ಲಿ ಕೊಟ್ಟ ಒಡನೆ ಆ ಶ್ರೀರಾಮನಿಗೆ ನನ್ನ ತಾಯಿ, ನನ್ನ ತಂದೆ ಹಾಗೂ ದಶರಥ ಇವರೆಲ್ಲರೂ ಕೂಡ ನೆನಪಿಗೆ ಬರ್ತಾರೆ. ಕಾರಣ ಇದು ನನ್ನ ವಿವಾಹ ಕಾಲದಲ್ಲಿ ನನಗೆ ನನ್ನ ತಾಯಿಯಿಂದ ತವರು ಮನೆಯಿಂದ ಕೊಡಲ್ಪಟ್ಟ ಬಳುವಳಿ ಈ ಚೂಡಾಮಣಿ. ಆದ್ದರಿಂದ ಆ ವಿವಾಹ ಸಂದರ್ಭವೆಲ್ಲವೂ ಕೂಡ ರಾಮನಿಗೆ ನೆನಪಿಗೆ ಬರುತ್ತದೆ. ಹಾಗೆ ನೆನಪಿಗೆ ಬಂದ ಕೂಡಲೇ ರಾಮ ಅತ್ಯಂತ ಆನಂದವನ್ನು ಪಡೀತಾನೆ. ಎಲೈ ವಾನರ ಶ್ರೇಷ್ಠನೇ, ಯಾವಾಗಲೂ ಜೊತೆಯಲ್ಲಿಯೇ ಇರ್ತಕ್ಕಂತಹ ಆ ರಾಮ ಲಕ್ಷ್ಮಣರು, ಅಮಾತ್ಯರೊಡಗೂಡಿದ ಸುಗ್ರೀವ ಅವರೆಲ್ಲರಿಗೂ ಕೂಡ ನಾನು ಕ್ಷೇಮ ಸಮಾಚಾರವನ್ನ ಕುಶಲವನ್ನ ವಿಚಾರಿಸಿದೆ ಎಂಬುದಾಗಿ ತಿಳಿಸು. ಹಾಗೆಯೇ ವೃದ್ಧರಾದಂತಹ ಆ ಭಲ್ಲೂಕಗಳು, ಅನಂತರ ವಾನರರು, ಯಾರ್ಯಾರು ವೃದ್ಧರಿದ್ದಾರೆ ಆ ವಾನರ ಭಲ್ಲೂಕ ಪಡೆಗಳಲ್ಲಿ ಅವರೆಲ್ಲರಿಗೂ ಕೂಡ ನಾನು ಧರ್ಮ ಪುರಸ್ಸರವಾಗಿ ಅವರ ಕುಶಲವನ್ನು ವಿಚಾರಿಸಿದೆ ಅಂತ ಹೇಳು. ಅವರು ಯಾರನ್ನೂ ಇವಳು ನೋಡೇ ಇಲ್ಲ, ಕಂಡಿರುವುದು ಹನುಮಾನನನ್ನ ಮಾತ್ರ. ಆದರೆ ರಾಮನ ಅಭ್ಯುದಯಕ್ಕಾಗಿ ರಾಮನೊಡನೆ ಕೂಡಿ ರಾಮ ಸಖ್ಯದಲ್ಲಿ ಇರ್ತಕ್ಕಂತಹ ಆ ಎಲ್ಲರ ವಾನರ ಭಲ್ಲೂಕ ಪರಿವಾರವನ್ನ ತನ್ನವರಾಗಿ ಸೀತೆ ಭಾವಿಸ್ತಾಳೆ. ಯಾರೆಲ್ಲ ಪತಿಗೆ ಬಂಧು ಬಾಂಧವರು, ಯಾರೆಲ್ಲ ಪತಿಗೆ ಮಿತ್ರರೋ ಅವರೆಲ್ಲರೂ ಕೂಡ ಸತಿಗೂ ಆ ಪರಿವಾರವಲ್ಲವ, ಅವರ ಯಾರನ್ನೂ ಕೂಡ ಇವಳು ಕಂಡೇ ಇಲ್ಲ. ಸುಗ್ರೀವಂಚ ಸಹಮಾತ್ಯಂ ಸರ್ವಾನ್ ವೃದ್ಧಾಂಶ ವಾನರಾನೇ ಬ್ರೂಯಾಸ್ತ್ವಂ ವಾನರ ಶ್ರೇಷ್ಠ ಕುಶಲಂ ಧರ್ಮ ಸಂಹಿತಂ. ಅವರವರ ವಯಸ್ಸು, ಅವರವರ ಯೋಗ್ಯತೆಗೆ ಅನುಸಾರವಾಗಿ ನನ್ನ ಕುಶಲ ವಿಚಾರವನ್ನ ಅವರಿಗೆ ತಿಳಿಸು, ಕ್ಷೇಮ ಸಮಾಚಾರವನ್ನ ನಾನು ವಿಚಾರಿಸಿದೆ ಅಂತ ಹೇಳು ವಾನರ ಶ್ರೇಷ್ಠನೇ ಎಂಬುದಾಗಲ್ಲ. ಆ ಹನುಮಾನನ ಮೂಲಕ ಸೀತಾ ಹೇಳಿ ಕಳಿಸ್ತಾಳೆ, ಆ ರಾಮನಿಗೆ ಸಂದೇಶವನ್ನ ಕೊಡ್ತಾಳೆ. ಅನಂತರ ರಾಮನೊಡನೆಯೇ ನೇರಾಗಿ ಮಾತನಾಡುವಂತೆ ಮಾತನಾಡಿ ಆ ಹನುಮಾನನ ಮೂಲಕ ಅನೇಕ ಮಾತುಗಳನ್ನು ಹೇಳ್ತಾಳೆ. ಈ ಹನುಮಾನನು ಕೂಡ, ದೇವಿ ಇನ್ನು ನೀನು ಶೋಕ ಪಡಬೇಡ, ಮನಸ್ಸಿನಲ್ಲಿರುವ ಶೋಕವನ್ನ ತೊರೆದು ಬಿಡು. ಶ್ರೀರಾಮನಿಗಿಂತ ವಿಶಿಷ್ಟರಾದವರು ಬೇರೆ ಯಾರಿದ್ದಾರೆ? ಲಕ್ಷ್ಮಣನಿಗಿಂತ ಪರಾಕ್ರಮಶಾಲಿ ಬೇರೆ ಯಾರಿದ್ದಾರೆ? ಅಗ್ನಿವಾಯುಗಳಂತೆ ಇರುವ ಆ ಸಹೋದರರು ನಿನ್ನನ್ನ ಬಂದು ರಕ್ಷಣೆಯನ್ನ ಮಾಡ್ತಾರೆ ಎಂಬುದಾಗಿ ಹೇಳಿ, ಈ ಭಯಂಕರವಾದ ಈ ರಾಕ್ಷಸರ ಸ್ಥಾನದಲ್ಲಿ ನೀನಿನ್ನು ಹೆಚ್ಚು ಕಾಲ ಇರಲಾರೆ. ರಾಮನನ್ನು ಸಂಪರ್ಕಿಸಿ ನಿನ್ನ ಸಂದೇಶವನ್ನ ರಾಮನಿಗೆ ತಲುಪಿಸಿ ಶೀಘ್ರವಾಗಿ ರಾಮ ಇಲ್ಲಿಗೆ ಬಂದೇ ಬರ್ತಾನೆ. ಇನ್ನು ರಾವಣನ ವಿನಾಶ ಎಂಬುದಾಗಿಯೇ ವಿಶ್ವಾಸವನ್ನು ತಾಳುವವಳಾಗು ಎಂಬುದಾಗಿ ಹನುಮಾನ್ ಅವಳಿಗೆ
ಒಂದು ಉತ್ತಮವಾದ ಮಾತುಗಳನ್ನು ಹೇಳಿ ಆ ಸೀತೆಯಿಂದ ಬೀಳ್ಕೊಡ್ತಾನೆ. ಹೀಗೆ ವಾಯುಪುತ್ರನ ಮಾತುಗಳನ್ನು ಕೇಳಿ ಸೀತೆಯೂ ಕೂಡ ಇನ್ನು ಕೆಲವು ವಿಶೇಷವಾದ ಸಂಗತಿಗಳನ್ನ ಅವನಿಗೆ ಹೇಳ್ತಾಳೆ. ಓ ಹನುಮ, ಇನ್ನೂ ಕೆಲವು ಅಂತರಂಗವಾದ ನನಗೂ ರಾಮನಿಗೂ ನಡೆದ ಅನೇಕ ಅಂತರಂಗವಾದ ಸಂಗತಿಗಳನ್ನ ನಿನಗೆ ಹೇಳ್ತೇನೆ. ಆಗ ರಾಮನಿಗೆ ನೀ ನನ್ನನ್ನು ಕಂಡೆ ಎಂಬುದಾಗಿ ಇನ್ನೂ ವಿಶ್ವಾಸ ಏರ್ಪಡುತ್ತೆ. ಮನಃಶಿಲಾಯಾಸ್ತಿಲಕೋ ಗಂಡ ಪಾರ್ಶ್ವೇ ನಿವೇಶಿತಃ ತ್ವಯಾ ಪ್ರಣಷ್ಟೇ ತಿಲಕೇತಂ ಕಿಲ ಸ್ಮರ್ತುಮರ್ಹಸಿ. ಹೇ ರಾಮ, ಒಮ್ಮೆ ನನ್ನ ಹಣೆಯಲ್ಲಿದ್ದ ತಿಲಕ ಅಳಿಸಿ ಹೋದಾಗ ನೀನು ಅಲ್ಲೊಂದು ಮಣಿಶಿಲೆಯನ್ನು ತೆಗೆದುಕೊಂಡು ನನ್ನ ಕೆನ್ನೆಯ ಮೇಲೆ ತಿಲಕವನ್ನು ತಿದ್ದಿ ನನ್ನನ್ನು ನೋಡಿ ಮುಗುಳ್ನಕ್ಕೆಯಲ್ಲ, ನನ್ನನ್ನ ಛೇಡಿಸುವಂತೆ ಮುಗುಳ್ನಕ್ಕೆಯಲ್ಲ, ಆ ನಗು ನಿನಗೆ ನೆನಪಿದೆಯಾ? ಅದನ್ನ ನಾನಿನ್ನೂ ಮರೆತಿಲ್ಲ ಎಂಬುದಾಗಿ ಅನೇಕ ಇವರಿಬ್ಬರ ನಡುವೆ ನಡೆದಂತಹ ಅನೇಕ ಸರಸ ಶೃಂಗಾರ ವಿಷಯಗಳನ್ನೆಲ್ಲವನ್ನ ಸೀತಾ ಅಲ್ಲಿ ಹೇಳ್ತಾಳೆ. ದಿವ್ಯವಾದ ಚೂಡಾಮಣಿಯನ್ನ ಇದುವರೆವಿಗೂ ನಾನು ಕಾಪಾಡಿಕೊಂಡು ಬಂದಿದ್ದೀನಿ. ಈ ದುಃಖ ಸಮಯದಲ್ಲಿ ಕೂಡ ಈ ಚೂಡಾಮಣಿಯನ್ನು ನೋಡ್ತಾ ನಿನ್ನನ್ನೇ ಕಂಡಂತೆ ನಾನು ಸಂತೋಷವನ್ನು ಪಡ್ತಾ ಇದ್ದೆ. ಆ ಚೂಡಾಮಣಿ ವರುಣ ಸಮುದ್ರದಲ್ಲಿ ಹುಟ್ಟಿದ ಆ ಚೂಡಾಮಣಿಯನ್ನ ವರುಣ ಜನಕರಾಜನಿಗೆ ನೀಡಿದ್ದ. ಜನಕರಾಜ ಅದನ್ನು ತನ್ನ ಪತ್ನಿಗೆ ಕೊಟ್ಟಿದ್ದ. ಆ ಪತ್ನಿ ವಿವಾಹ ಕಾಲದಲ್ಲಿ ಸೀತಾದೇವಿಗೆ ಅದನ್ನ ಉಡುಗೊರೆಯಾಗಿ ನೀಡಿದ್ದಳಲ್ಲವಾ. ಆ ರೀತಿ ಆ ಉಡುಗೊರೆ ಈ ಎಲ್ಲ ನೆನಪುಗಳನ್ನ ಪಡೆದುಕೊಂಡಂತಹ ಉತ್ಕೃಷ್ಟವಾದಂತಹ ಚೂಡಾಮಣಿ, ಈ ಕಾಂತಿಯುಕ್ತವಾದ ಮಣಿಯನ್ನ ನಿನಗೆ ಕಳಿಸಿಕೊಡ್ತಾ ಇದ್ದೇನೆ. ಹೇ ರಾಘವ, ಶೋಕಮಗ್ನಳಾದ ನಾನು ಇನ್ನು ಮುಂದೆ ಇದನ್ನ ಕಾಣದೆ ಜೀವಿಸಿರುವುದು ಸಾಧ್ಯವಿಲ್ಲ. ಆದ್ದರಿಂದ ಹೇ ರಾಮ, ನೀನು 1 ತಿಂಗಳವರೆಗೆ ಮಾತ್ರ ನಾನು ಪ್ರಾಣವನ್ನ ಇಟ್ಕೊಂಡಿರ್ತೇನೆ. ಧಾರಯಿಷ್ಯಾಮಿ ಮಾಸಂತು ಜೀವಿತಂ ಶತ್ರುಸೂದನ ಮಾಸಾದೂರ್ಧ್ವಂ ನ ಜೀವಿಷ್ಯೆ ತ್ವಯಾ ಹೀನಾ ನೃಪಾತ್ಮಜ. ಮಾಸಾದೂರ್ಧ್ವಂ 1 ತಿಂಗಳಿಗೆ ಮೇಲೆ ನಾನು ಜೀವಿಸಿರಲಾರೆ. ಆದ್ದರಿಂದ ನ ಜೀವಿಷ್ಯೆ, ನಾನಿನ್ನು ಜೀವಿಸಿರಲಾರೆ. ಈ ರಾಕ್ಷಸರಾದರೋ ಬಹು ಭಯಂಕರರು, ಇವರಾಡುವ ಮಾತುಗಳೋ ಕರ್ಣ ಕಠೋರ. ಆದ್ದರಿಂದ ನೀನು ಬರಲು ವಿಳಂಬ ಮಾಡಿದರೆ ಈ 1 ತಿಂಗಳ ಅವಧಿ ಕಳೆದ ಮೇಲೆ 1 ಅರೆಕ್ಷಣ ಕೂಡ ನನ್ನ ಪ್ರಾಣ ಇರಲಾರದು. ಹೇ ರಾಮ, ಈ 1 ತಿಂಗಳ ಗಡುವಿನಲ್ಲಿ ನೀನು ಬಂದು ನನ್ನನ್ನು ರಕ್ಷಣೆ ಮಾಡುವಂತ ನೇರಾಗಿ ರಾಮನೇ ಎದುರಿಗೆ ನಿಂತಂತೆ ಭಾವಿಸುತ್ತಾ ಆ ರಾಮನೊಡನೆ ಮಾತನಾಡುವಂತೆ ಹನುಮಾನನಿಗೆ ಈ ಮಾತೆಲ್ಲವನ್ನ ಹೇಳ್ತಾಳೆ. ಆಮೇಲೆ ಆ ಪೂಜ್ಯಳೆ ಶ್ರೀರಾಮನಿಗೆ ಸಂತೋಷವಾಗುವಂತಹ, ಅವನು ಗುರುತಿಸುವಂತಹ ಇನ್ನೊಂದು ಅಭಿಜ್ಞಾನವನ್ನ ನೀನು ನೀಡು ಎಂಬುದಾಗಿ ಕೇಳಿದಾಗ ಹನುಮಾನನ ಪ್ರಾರ್ಥನೆಗೆ ಉತ್ತರವಾಗಿ ಆ ಅಪೂರ್ವವಾದ ಅಭಿಜ್ಞಾನವನ್ನ ಅಂದರೆ ಗುರುತನ್ನ ಈಗಾಗಲೇ ನಾನು ನಿನಗೆ ಕೊಟ್ಬಿಟ್ಟಿದ್ದೀನಿ. ಈ ಕೇಶಭೂಷಣವಾದ ಚೂಡಾಮಣಿ, ನಾನು ಹೇಳಿದ ಕಾಕಾಸುರ ವೃತ್ತಾಂತ, ರಾಮ ನನಗೆ ಕೆನ್ನೆಯ ಮೇಲೆ ತಿಲಕವನ್ನು ಇಟ್ಟದ್ದು, ಇದೆಲ್ಲವನ್ನ ನೀನು ಹೇಳಿದ್ರೆ ರಾಮನಿಗೆ ನಿನ್ನ ಮೇಲೆ ವಿಶ್ವಾಸ ಬರುತ್ತದೆ. ಆದ್ದರಿಂದ ನೀನು ಹೋಗಿ ರಾಮನಿಗೆ ಅತಿ ಶೀಘ್ರವಾಗಿ ನನ್ನ ಮಾತುಗಳನ್ನು ತಿಳಿಸು ಅಂತ ಹೇಳಿದಾಗ ತಲೆಬಾಗಿ ಸೀತಾದೇವಿಗೆ ನಮಸ್ಕರಿಸಿ ಅವಳನ್ನ ಪ್ರದಕ್ಷಿಣೆ ಮಾಡಿ ಸಮುದ್ರವನ್ನು ಲಂಘಿಸುವ ಉತ್ಸಾಹದಿಂದ ಎತ್ತರವಾಗಿ ಬೆಳೆದಂತಹ ಆ ಹನುಮನನ್ನು ನೋಡಿ ಕಂಬನಿ ತುಂಬಿ ದೀನವದನಳಾಗಿ ಕಣ್ಣೀರು ಸುರಿಸುತ್ತಾ, ನಿನ್ನ ಪ್ರಯಾಣ ಮಂಗಳವಾಗಲಿ. ಶ್ರೀರಾಮನ ಬಳಿಗೆ ಹೋದ ತಕ್ಷಣ ನನ್ನ ಶೋಕದ ಆವೇಗವನ್ನ ಅವನಿಗೆ ತಿಳಿಸು. ನಿನ್ನ ಪ್ರಯಾಣದಲ್ಲಿ ಯಾವ ಅಡ್ಡಿ ಆತಂಕಗಳು ಇಲ್ಲದಿರಲಿ, ನಿನ್ನ ಪ್ರಯಾಣ ಮಂಗಳವಾಗಲಿ ಅಂತ ಹೇಳಿ ಬರುವಾಗ ರಾಮದೂತನಾಗಿ ಬಂದ, ಈಗ ಸೀತಾದೂತನಾಗಿ ಹಿಂತಿರ್ತಾ ಇದ್ದಾನೆ. ಪರಮಾತ್ಮ ಒಬ್ಬ ಆಚಾರ್ಯನನ್ನ ಲೋಕದಲ್ಲಿರುವ ಆತ್ಮರುಗಳಿಗೆ ಉಪದೇಶ ಮಾಡಿ ಸನ್ಮಾರ್ಗಕ್ಕೆ ತರುವಾಗ, ಆಚಾರ್ಯರನ್ನ ಕಳಿಸುವಾಗ ಅವರು ಪರಮಾತ್ಮನ ದೂತರಾಗಿ ಬರ್ತಾರೆ. ಇಲ್ಲಿ ಬಂದ ಮೇಲೆ ನಮ್ಮ ದುಸ್ಥಿತಿಯನ್ನೆಲ್ಲ ಪರಮಾತ್ಮನಿಗೆ ನಿವೇದನೆ ಮಾಡುವಾಗ ಅವರು ನಮಗೆ ನಮ್ಮ ದೂತರಾಗಿ ಕಾರ್ಯವನ್ನು ಮಾಡಿ ಪರಮಾತ್ಮನಿಗೆ ನಮ್ಮ ಕಷ್ಟ ನೋವುಗಳನ್ನು
ಸಂದೇಶವಾಗಿ ಪರಮಾತ್ಮನಿಗೆ ತಿಳಿಯಪಡಿಸ್ತಾರಲ್ಲವ. ಈ ರೀತಿ ಆತ್ಮ ಪರಮಾತ್ಮರ ನಡುವಿನಲ್ಲಿ ಘಟಕರಾಗಿ ಇಬ್ಬರನ್ನ ಕೂಡಿಸುವ ಮಹಾ ಕೈಂಕರ್ಯವನ್ನು ಮಾಡ್ತಕ್ಕಂತಹ ಆಚಾರ್ಯನಾಗಿ ಇಲ್ಲಿ ಆಂಜನೇಯನಿದ್ದಾನೆ. ಅವನ ಪ್ರಯಾಣ ಮಂಗಳಕರವಾಗಲಿ ಎಂಬುದಾಗಿ ಹೇಳಿ ಆ ಹನುಮಾನ್ ಈಗ ಸಾಗರದ ಉತ್ತರದ ತೀರದಲ್ಲಿ ಇರ್ತಕ್ಕಂತಹ ಎಲ್ಲರೂ ಆ ಸಾಗರದ ತೀರದಲ್ಲಿ ಬೀಡು ಬಿಟ್ಟಿರುವ ಸ್ಥಳಕ್ಕೆ ಹೋಗುವುದಕ್ಕೆ ಸಂಕಲ್ಪವನ್ನು ಮಾಡಿದ. ಆಗ ಒಂದು ಯೋಚನೆ ಮಾಡ್ತಾನೆ ಹನುಮಾನ್. ಏನ್ ಯೋಚನೆ? ಅಲ್ಪಶೇಷಮಿದಂ ಕಾರ್ಯಂ ದೃಷ್ಟೇಯಮಸಿತೆ ಕ್ಷಣ ಶ್ರೀ ತ್ರೀನುಪಾಯಾದಿಕ್ರಮ್ಯ ಚತುರ್ಥೈಹ ದೃಶ್ಯತೆ. ಈಗ ಸೀತೆ, ನಾನು ಬಂದಿದ್ದ ಅತಿ ದೊಡ್ಡ ಕಾರ್ಯ ಪೂರ್ಣವಾಯಿತು. ಸೀತಾದೇವಿಯನ್ನು ನೋಡ್ತಕ್ಕಂತಹ ಒಂದು ಕೆಲಸ ಪೂರ್ಣವಾಯಿತು. ಆದರೆ ಇನ್ನೂ ಮಾಡಬೇಕಾದ ಕೆಲಸ ಕೆಲವು ಇದೆ. ಅದೇನು? ಮುಖ್ಯ ಉದ್ದೇಶ ಸೀತೆಯನ್ನ ಕಾಣುವುದು, ಕಂಡು ಹಿಡಿಯುವುದು. ಆದರೆ ಒಬ್ಬ ಸಮರ್ಥನಾದ ದೂತ ಆ ಒಡೆಯ ಹೇಳಿದ ಅಷ್ಟೇ ಕಾರ್ಯವನ್ನು ಮಾಡ್ಕೊಂಡು ಹೋಗಬಾರ್ದು. ಅದ್ರ ಜೊತೆಯಲ್ಲಿ ಇನ್ನೇನೇನ ಅವಶ್ಯಕತೆ ಇದೆ ಅದೆಲ್ಲವನ್ನೂ ಕೂಡ ಸಾಧಿಸಿಕೊಂಡು ಹೋಗುವವನೇ ನಿಜವಾದ ದೂತನಲ್ಲವ, ನಿಜವಾದ ರಾಯಭಾರಿ ಅಲ್ಲವ. ಆದ್ದರಿಂದ ಆ ಎಲ್ಲ ಕಾರ್ಯಗಳನ್ನು ಕೂಡ ನಾನು ಮುಗಿಸಿಯೇ ಬರ್ತೇನೆ. ಇದು ಚತುರನಾದ ಒಬ್ಬ ದೂತ ಮಾಡಬೇಕಾದಂತಹ ಕಾರ್ಯ ಎಂಬುದಾಗಿ ಭಾವಿಸಿ, ಅದೇನು ಅಂದರೆ ಶತ್ರುವಿನ ಬಳಿಗೆ ಬಂದಾಗ ಕೇವಲ ಶತ್ರುವಿಗೆ ಸಂದೇಶವನ್ನು ತಲುಪಿಸುವುದೋ, ಅವನ ಸಂದೇಶವನ್ನು ತೆಗೆದುಕೊಂಡು ಹೋಗುವುದೋ ಅದೇನು ಅಂತ ದೊಡ್ಡ ಕಾರ್ಯವಲ್ಲ. ಆದರೆ ಆ ಶತ್ರುವಿನ ಬಲಾಬಲಗಳನ್ನು ಅರಿಯಬೇಕು. ಶತ್ರುವಿನ ಸೈನ್ಯ ಎಷ್ಟಿದೆ ನೋಡಬೇಕು. ಅವನ ಕೋಟೆ ಕೊತ್ತಲಗಳು, ಆ ಶತ್ರುವಿನ ರಾಜಧಾನಿಯ ಮರ್ಮಸ್ಥಾನಗಳು, ಇದೆಲ್ಲವನ್ನು ತಿಳ್ಕೊಂಡು ಹೋಗಿ ಆ ಒಡೆಯನಿಗೆ ಅದನ್ನು ತಿಳಿಸಬೇಕು. ಹೀಗೆ 4 ಆ ವಿಧ ವಿಧವಾಗಿರ್ತಕ್ಕಂತಹ ಒಬ್ಬ ರಾಯಭಾರಿ ದೂತನಾದವನಿಗೆ ಶಾಸ್ತ್ರಗಳಲ್ಲಿ ಏನೇನು ಹೇಳಿದೆ, ರಾಜನೀತಿಯ ಶಾಸ್ತ್ರಗಳಲ್ಲಿ ಏನೆಲ್ಲ ಹೇಳಿದೆ ಅದನ್ನು ಸಾಧಿಸಿಕೊಂಡು ಹೋಗುವವನೇ ಸಮರ್ಥನಾದ ದೂತನಲ್ಲವ. ಪ್ರಧಾನ ಕಾರ್ಯ ಸೀತಾನ್ವೇಷಣ, ಅದು ಪೂರ್ಣವಾಯಿತು. ಇನ್ನು ಉಳಿದಿದ್ದನ್ನೆಲ್ಲ ನೋಡಬೇಕು. ಹೇಗೆ ತಿಳ್ಕೊಳ್ಳೋದು? ರಾವಣನ ಬಲಾಬಲ, ಅವನ ಸೈನ್ಯ ಎಷ್ಟಿದೆ, ಅವನ ಆಯುಧ ಸಂಗ್ರಹ ಎಷ್ಟಿದೆ, ಅವನ ರಾಕ್ಷಸರು ಎಷ್ಟು ಮಂದಿ ಸೈನ್ಯದಲ್ಲಿದ್ದಾರೆ, ಅವರ ಬಲ ಏನು, ಇದೆಲ್ಲ ತಿಳ್ಕೊಳ್ಬೇಕಲ್ಲ. ಏನು ಮಾಡೋದು? ಸಮಾಧಾನ ಭೇದ ದಂಡ ಇದಾವುದಕ್ಕೂ ಇವರು ಒಲಿಯುವವರಲ್ಲ. ಸಾಮೋಪಾಯ ಒಳ್ಳೆ ಮಾತು ಕೇಳೋಲ್ಲ. ಇನ್ನು ಪರಾಕ್ರಮ, ಇವರನ್ನು ನೋಡಬೇಕು. ಇವರು ಪರಾಕ್ರಮ ಎಷ್ಟು ಅಂತ. ಇವರು ಧನದಿಂದ ಕೊಬ್ಬಿದವರಾದ್ದರಿಂದ ದಾನವನ್ನು ಇವರು ಪಡ್ಕೊಳ್ಳಲ್ಲ. ಇನ್ನು ಇವರು ಕುಡಿಯುವುದು ತಿನ್ನುವುದರಲ್ಲೆಲ್ಲ ಒಗ್ಗಟ್ಟಾಗಿರೋದ್ರಿಂದ ಇವರನ್ನು ಬೇರೆ ಮಾಡೋಕ್ಕಾಗಲ್ಲ. ಈಗಿರೋದು ಒಂದೇ ಪರಾಕ್ರಮದಿಂದ, ದಂಡೋಪಾಯದಿಂದ ಇವರನ್ನು ನಾನು ಹೇಗಾದರೂ ರಾವಣನ ಬಲಾಬಲಗಳನ್ನು ತಿಳಿದುಕೊಳ್ಳಬೇಕು. ಈಗಿರೋದು ಒಂದೇ ಯುದ್ಧ. ಈ ರಾಕ್ಷಸರ ಮೇಲೆ ಯುದ್ಧವನ್ನ ಹೂಡಬೇಕು. ಕಾರ್ಯವನ್ನು ಸಾಧಿಸುವವನೇ ನಿಜವಾಗಿ ಕಾರ್ಯದಕ್ಷ. ಒಪ್ಪಿಸಿದ ಕಾರ್ಯವನ್ನ ಅದಕ್ಕೆ ಭಂಗವಾಗದಂತೆ ಪೂರಕವಾದ ಎಲ್ಲ ಕಾರ್ಯವನ್ನ ಸಾಧನೆ ಮಾಡುವವನೇ ಸಮರ್ಥನಾದ ದಕ್ಷನಾದ ದೂತ. ಆದ್ದರಿಂದ ಇವರ ಯುದ್ಧ ನೈಪುಣ್ಯವನ್ನು ತೆಗೆದುಕೊಳ್ಬೇಕಾದ್ರೆ ನಾನಾಗಿ ಈಗ ಯುದ್ಧವನ್ನು ಹೂಡಬೇಕು. ಹೇಗೆ ಇವರನ್ನು ಯುದ್ಧಕ್ಕೆ ಕರೆಯೋದು? ಆದ್ದರಿಂದ ಏನಾದರೂ ಒಂದು ಕಾರ್ಯವನ್ನು ಮಾಡಿ ಈ ರಾಕ್ಷಸರನ್ನ ಯುದ್ಧಕ್ಕೆ ಆಹ್ವಾನ ಮಾಡಬೇಕು. ಕ್ರೂರನಾದ ರಾವಣನ ಈ ಪ್ರಮದಾವನ ಅಂದರೆ ಅವನ ಅಂತಃಪುರ ಸ್ತ್ರೀಯರಿಗೆ ಕ್ರೀಡಾಸ್ಥಾನವಾದಂತಹ ಈ ಅಶೋಕವನ ಅತ್ಯಂತ ಶ್ರೇಷ್ಠವಾಗಿದೆ, ಸುಂದರವಾಗಿದೆ, ರಾವಣನಿಗೆ ಪ್ರಿಯವಾಗಿ ಮನೋಜ್ಞವಾಗಿದೆ. ಈ ವನವನ್ನ ಧ್ವಂಸ ಮಾಡ್ತೇನೆ. ಇದನ್ನ ಹಾಳುಗೆಡವಿದರೆ ಆಗ ರಾವಣ ಅವನ ರಾಕ್ಷಸ ಯೋಧರ ತಂಡವನ್ನು ಕಳಿಸ್ತಾನೆ. ಆಗ ಆ ರಾವಣನ ಸೈನ್ಯವನ್ನೆಲ್ಲ ನನ್ನ ಪ್ರತಾಪದಿಂದ ಸಂಹರಿಸಿ ಸುಖವಾಗಿ ಸುಗ್ರೀವನ ಬಳಿಗೆ ಹೋಗ್ತೇನೆ ಎಂಬುದಾಗಿ ಮನಸ್ಸಿನಲ್ಲಿ ಚಿಂತನೆ ಮಾಡಿಕೊಂಡು ಮಾರುತಿ ಪರಮ ಕ್ರುದ್ಧನಾಗಿ ಅತಿ ವೇಗದಿಂದ ಅಶೋಕವನದಲ್ಲಿದ್ದ ಎಲ್ಲ ವೃಕ್ಷಗಳನ್ನ ಬಿರುಗಾಳಿಯಂತೆ ಒಂದೊಂದಾಗಿ ಉರುಳಿಸಿದ. ಅಂತಃಪುರ ನಾರಿಯರ
ವಿಹಾರಕ್ಕಾಗಿ ನಿರ್ಮಾಣವಾಗಿದ್ದ ಆ ಪ್ರಮದಾವನವನ್ನ ನೆಲಸಮ ಮಾಡಿಬಿಟ್ಟ. ಅಲ್ಪ ಕಾಲದಲ್ಲಿ ಅಲ್ಲಿದ್ದ ಜಲಾಶಯಗಳೆಲ್ಲವೂ ಕೂಡ ಒಡೆದು ಹೋದವು. ಕ್ರೀಡಾ ಪರ್ವತಗಳೆಲ್ಲ ನುಚ್ಚು ನೂರಾದವು. ಗಿಡ ಮರಗಳೆಲ್ಲ ಬುಡ ಸಮೇತ ಕೆಳಕ್ಕೆ ಉರುಳಿದವು. ಪಕ್ಷಿಗಳೆಲ್ಲ ವಿಕೃತವಾಗಿ ಅರಚುತ್ತಾ ಹಾರಿ ಹೋದವು. ಮರಬಳ್ಳಿಗಳಿಂದ ಅತ್ಯಂತ ಸುಂದರವಾಗಿ ಕಂಗೊಳಿಸುತ್ತಿದ್ದ ಆ ಪ್ರಮದಾವನ ಅಲ್ಪ ಕಾಲದಲ್ಲಿ ಪೂರ್ಣವಾಗಿ ಧ್ವಂಸ ಮಾಡಲ್ಪಟ್ಟಿತು. ಅಪರಿಮಿತವಾದ ಪರಾಕ್ರಮವುಳ್ಳ ಈ ಹನುಮಾನನಿಂದ ಕೂಡಲೇ ಅದುವರೆವಿಗೂ ನಿದ್ರೆ ಮಾಡುತ್ತಿದ್ದಂತಹ ಈ ಸೀತೆಯನ್ನು ಕಾಯುತ್ತಿದ್ದಂತಹ ರಾಕ್ಷಸಿಯರೆಲ್ಲ ಈ ಒಂದು ಇದೇನಿದು ಸುತ್ತಲೂ ಕೇಳಿ ಬರುತ್ತಿದ್ದ ವನಭಂಗದ ಘೋರವಾದ ಶಬ್ದಗಳಿಂದ ಭ್ರಾಂತರಾಗಿ ನಿದ್ರೆಯಿಂದ ಎಚ್ಚೆತ್ತ ಕ್ರೂರ ಮುಖವುಳ್ಳ ರಾಕ್ಷಸಿಯರು ಹಾಳಾಗಿ ಹೋಗಿದ್ದ ಪ್ರಮದಾವನವನ್ನು ಹೀಗೆ ನಿಂತಿದ್ದ ಈ ಕಪಿಯನ್ನು ನೋಡಿ ಆಶ್ಚರ್ಯಚಕಿತರಾದರು. ಅವರಿಗೆ ಈ ಕಪಿಯನ್ನು ನೋಡಿ ಒಂದು ಕಡೆ ಭಯ, ಒಂದು ಕಡೆ ಆಶ್ಚರ್ಯ, ಆಮೇಲೆ ಇವನಾರು ಎಂಬತಕ್ಕಂತಹ ಕುತೂಹಲ ಎಲ್ಲವೂ ಸೇರಿತು. ಕೂಡಲೇ ಅವರು ಸೀತೆ ಬಳಿ ಓಡಿ ಬರ್ತಾರೆ. ಓ ಸೀತೆ, ಈ ಕಪಿ ಯಾರು? ಇವನು ಯಾರಿಗೆ ಸಂಬಂಧಪಟ್ಟಿದ್ದಾನೆ? ಎಲ್ಲಿಂದ ಬಂದಿದ್ದಾನೆ? ನಿನ್ನ ಬಳಿಯಲ್ಲಿ ಇವನು ಮಾತಾಡ್ತಾ ಇದ್ದ? ಇವನು ಯಾರ ದೂತನಾಗಿ ಬಂದಿದ್ದಾನೆ? ನಿನ್ನನ್ನು ನಾವು ಏನೂ ಮಾಡೋಲ್ಲ, ಇವನು ಯಾರು ಅನ್ನೋದನ್ನು ಹೇಳು ಎಂಬುದಾಗಿ ಸೀತೆಯನ್ನ ಬಲಾತ್ಕಾರ ಮಾಡ್ತಾರೆ. ಆಗ ಸೀತೆ ಹೇಳ್ತಾಳೆ, ಅಮ್ಮ, ಇವನು ಯಾರೋ ನನಗೇನು ಗೊತ್ತು. ಅಥ ಬ್ರವೀತ್ ತದಾ ಸಾಧ್ವಿ ಸೀತಾ ಸರ್ವಾಂಗ ಸುಂದರಿ ರಕ್ಷಸಾಂ ಕಾಮರೂಪಾಣ ವಿಜ್ಞಾನೇ ಮಮ ಕಾಗತಿ. ಕಾಮರೂಪಿಗಳಾದ ಭಯಂಕರರಾದ ರಾಕ್ಷಸರ ವಿಷಯ ನನಗೇನು ಗೊತ್ತಿದೆ. ಯಾವ ರಾಕ್ಷಸ ಈ ಕಪಿ ರೂಪದಲ್ಲಿ ಇಲ್ಲಿ ಬಂದಿದನೋ ಏನೋ, ಹಾವಿನ ಜಾಡನ್ನ ಹಾವೇ ತಿಳಿಯಬಲ್ಲದು. ರಾಕ್ಷಸಿಯರಾದ ನಿಮಗೆ ಈ ರಾಕ್ಷಸರ ವಿಚಾರ ತಿಳಿದಿದ್ದು ಇವನ್ಯಾರೋ ರಾಕ್ಷಸನಿರ್ಬೋದು, ಈ ವೇಷದಲ್ಲಿ ಬಂದಿರಬಹುದು, ನನಗೇನು ಗೊತ್ತು ಅಂತಾಳೆ ಸೀತೆ. ಸುಳ್ಳು ಹೇಳಬಹುದಾ ಅಂದ್ರು. ಇದು ಸತ್ಕಾರ್ಯವಾದದ್ದರಿಂದ ಸುಳ್ಳು ಹೇಳಬೇಕು. ದುಷ್ಟರಿಗೆ ಸಹಾಯ ಮಾಡುವುದಕ್ಕಾಗಿ ಸತ್ಯವನ್ನ ಹೇಳುವುದು ಸುಳ್ಳಾಗುತ್ತದೆ ಅಂತ ಧರ್ಮಶಾಸ್ತ್ರ ವಾಕ್ಯ. ಆದ್ದರಿಂದ ಸೀತೆ ಅಲ್ಲಿ ರಾಮಕಾರ್ಯ ದುರಂಧರನಾಗಿ ಇರ್ತಕ್ಕಂತಹ ಹನುಮಾನನ ವಿಷಯದಲ್ಲಿ ಅವಳು ಹೇಳ್ತಾಳೆ, ಸ್ವೇಚ್ಛಾರೂಪಿಯಾದ ಇವನು ಯಾರೋ ನನಗೆ ತಿಳಿಯದು ಅಂತ ಹೇಳಿದಾಗ ಆ ವಿಕಾರ ಮುಖವುಳ್ಳ ರಾಕ್ಷಸಿಯರೆಲ್ಲ ರಾವಣನ ಸಮೀಪಕ್ಕೆ ಹೋಗಿ, ಆ ಮಹಾರಾಜ, ರಾವಣಸ್ಯ ಸಮೀಪೇತು ರಾಕ್ಷಸ್ಯೋ ವಿಕೃತಾನನಃ ವಿರೂಪಂ ವಾನರಂ ಭೀಮಮಾಖ್ಯಾತುಮುಪಚಕ್ರಮೋ. ಹೇ ರಾವಣ ಮಹಾರಾಜ, ಭಯಂಕರವಾದ ಭೂತಾಕಾರವಾದ ಶರೀರವನ್ನು ಉಳ್ಳ ಒಂದು ಕಪಿ ಬಂದಿದೆ. ಅದು ನೀನ್ ಸೆರೆ ಇಟ್ಟಿದೆಯಲ್ಲ, ಆ ಸೀತೆ ಜೊತೆ ಮಾತಾಡ್ತಾ ಇತ್ತು. ಆ ಸೀತೆಯೂ ಕೂಡ ಎಷ್ಟು ಅವಳನ್ನ ವಿವರಗಳನ್ನು ಕೇಳಿದ್ರು ಕೂಡ ನನಗೇನೂ ತಿಳಿದು ಅಂತ ಹೇಳ್ತಾಳೆ. ಆ ಕಪಿ ಇನ್ನು ಅಲ್ಲೇ ಇದೆ ಎಂಬುದಾಗೆಲ್ಲ ಈ ರಾಕ್ಷಸಿಯರು ತಿಳಿಸಿದಾಗ ಕೂಡಲೇ ಆ ಮಹಾ ತೇಜಸ್ವಿಯಾಗಿರ್ತಕ್ಕಂತಹ ರಾವಣ ದೀಪ್ತಾಭ್ಯಾಮಿವ ದೀಪಾಭ್ಯಾಂ ಸಾಕ್ಷಿಷ ಸ್ನೇಹ ಬಿಂದವ ಆತ್ಮನಸ್ಸದೃಶಾನ್ ಶೂರಾನ್ ಕಿಂಕರಾನ್ ನಾಮ ರಾಕ್ಷಸಾನೆ ವ್ಯಾಧಿದೇಶ ಮಹಾತೇಜ ನಿಗ್ರಹಾರ್ಥಂ ಅನುಮತಃ. ಆಗ ತನಗೆ ಸಮಾನವಾದ ಬಲವನ್ನು ಉಳ್ಳಂತಹ ಕಿಂಕರರೆಂಬ ರಾಕ್ಷಸರ ಒಂದು ಪಡೆಯನ್ನೇ ಈ ಹನುಮಾನನನ್ನ ಚೆನ್ನಾಗಿ ಚಚ್ಚುವುದಕ್ಕೆ ರಾವಣ ಕಳುಹಿಸಿದ. ಎಷ್ಟು ಜನ ಇದ್ದಾರೆ ಅವರು? ಒಂದು 80,000 ಕಿಂಕರರೆಂಬ ರಾಕ್ಷಸರನ್ನ ಈ ಒಂದು ಕಪಿ ಮೇಲೆ ಕಳಿಸ್ತಾನಂತೆ ರಾವಣ. ಕಾರಣ ಏನು? ಆ ಬಂದ ರಾಕ್ಷಸಿಯರು ಆ ಹನುಮಾನನ ಪರಾಕ್ರಮವನ್ನ, ಅವನ ಆಕಾರವನ್ನ, ಅವನ ಶೌರ್ಯವನ್ನ, ತೇಜಸ್ಸನ್ನ ಅಷ್ಟೊಂದು ವರ್ಣನೆ ಮಾಡಿಬಿಟ್ಟಿದ್ದಾರೆ. ಅದು ಸಾಮಾನ್ಯ ಕಪಿಯಲ್ಲ ಅಂತ ರಾವಣ ಅರಿತುಕೊಂಡ. ಆದ್ದರಿಂದ ಈ ರೀತಿ ನನಗೆ ಪರಮಪ್ರಿಯವಾದ ಅಷ್ಟು ದೊಡ್ಡ ಅಶೋಕವನವನ್ನೇ ಅಲ್ಪ ಕಾಲದಲ್ಲಿ ಈ ರೀತಿ ಧ್ವಂಸ ಮಾಡಿದ್ದಾನೆ ಅಂದರೆ ಅವನು ಸಾಮಾನ್ಯ ಕಪಿಯಲ್ಲ ಎಂಬುದನ್ನು ಅರಿತ ರಾಜನೀತಿಜ್ಞನಾದ ರಾವಣ 80,000 ಕಿಂಕರರೆಂಬ ತನಗೆ ಸಮಾನವಾದ ಶೌರ್ಯ ಪರಾಕ್ರಮವುಳ್ಳ ರಾಕ್ಷಸರ ಒಂದು ಸೈನ್ಯವನ್ನೇ ಅತಿ ಅದ್ಭುತವಾಗಿ ಇರ್ತಕ್ಕಂತಹ ದೊಡ್ಡ ಸೈನ್ಯವನ್ನೇ ಆ ಕೂಟ, ಮುದ್ಗರ, ಮುಸಲ ಮುಂತಾದ
ವಿಧ ವಿಧವಾದ ಆಯುಧಗಳನ್ನು ಕೊಟ್ಟು ಆ ರಾವಣನ ಆಜ್ಞೆಯಂತೆ ಹನುಮಾನನ ಮೇಲೆ ಯುದ್ಧಕ್ಕೆ ಕಳಿಸ್ಬಿಡ್ತಾನೆ. ಆ ಎಲ್ಲ ಕಿಂಕರರು ಕೂಡ ಹನುಮಾನನ ಮೇಲೆ ಯುದ್ಧಕ್ಕೆ ಬರ್ತಾರೆ. ಆದರೆ ಈ ಹನುಮಾನ್ ಅಲ್ಪ ಕಾಲದಲ್ಲಿ ಯಾವುದು ಅಂದರೆ ಮಹಾಬಲಶಾಲಿಯಾದ ಹನುಮಾನ್ ಆ ಅಶೋಕವನದ ಮುಖ್ಯ ದ್ವಾರ ಮಹಾದ್ವಾರಕ್ಕೆ ಒಂದು ದೊಡ್ಡ ಕಬ್ಬಿಣದ ಚಿಲಕವಿದೆಯಂತೆ. ಅದು ಎಷ್ಟು ದಪ್ಪ ಇದೆ, ಒಂದು ದೊಡ್ಡ ಗದೆಯ ಹಾಗಿದೆಯಂತೆ. ಆ ಮಹಾದ್ವಾರದಿಂದ ಆ ಗದೆಯಂತೆ ಇರುವ ಅಗುಳೆಯನ್ನು ಕಿತ್ತು ಅದರಿಂದ ಈ 80,000 ರಾಕ್ಷಸರನ್ನ ಚೆನ್ನಾಗಿ ಸದೆಬಡೆದು ಅವರೆಲ್ಲರನ್ನ ಆ ಪೂರ್ಣವಾಗಿ ಹನುಮಾನ್ ಅಲ್ಪ ಕಾಲದಲ್ಲಿ ನಾಶ ಮಾಡಿಬಿಟ್ಟ. ವಿಧ ವಿಧವಾದ ರಾಕ್ಷಸ ವೀರರು ಈ ಹನುಮಾನನಿಂದ ಭಯಗೊಂಡರೂ ಕೂಡ ಅವರು ವೀರಾವೇಶದಿಂದ ಹೋರಾಡ್ತಾರೆ. ಮುಖ್ಯ ದ್ವಾರಕ್ಕೆ ಜಿಗಿದು ಆ ಕಬ್ಬಿಣದ ಅಗುಳಿ ಚಿಲಕವನ್ನು ಎಳೆದು ಅದರಿಂದ ಎಲ್ಲ 80,000 ರಾಕ್ಷಸರನ್ನ ಚೆನ್ನಾಗಿ ಸದೆಬಡೆದು ಅವರೆಲ್ಲರನ್ನ ಪೂರ್ಣವಾಗಿ ಕೊಂದು ಬಿಟ್ಟು ಮುಖ್ಯ ದ್ವಾರದ ಮೇಲೆ ಹತ್ತಿ ಒಂದು ಸಾಮಾನ್ಯ ಕಪಿಯಂತೆ ಕುಳಿತುಕೊಂಡ್ಬಿಟ್ರು. ಇಷ್ಟು ಜನ ಸತ್ತು ಬಿದ್ರು. ಇದಾದ ಮೇಲೆ ಇವನೇನು ಮಾಡ್ದ, ಪುನಃ ಯುದ್ಧ ಮಾಡುವ ಇಚ್ಛೆಯಿಂದ ಇನ್ಯಾರ್ಯಾರು ಬರ್ತಾರೋ ಅವರೆಲ್ಲ ಬರಲಿ ಎಂಬ ಹಾಗೆ ಈ ಹನುಮಾನ್ ಮುಖ್ಯ ದ್ವಾರದ ಮೇಲೆ ಹತ್ತಿ ಒಂದು ಸಾಮಾನ್ಯ ಕಪಿ ಗೋಡೆಯ ಮೇಲೆ ಏರಿ ಕುಳಿತುಕೊಳ್ಳುವಂತೆ ಅಲ್ಲಿ ಕುಳಿತು ಬಿಟ್ಟ ಅಂತಾರೆ. ಆ ಕಿಂಕರರಾದ ರಾಕ್ಷಸರೆಲ್ಲರೂ ಹನುಮಾನನಿಂದ ಹತರಾದರು ಎಂಬ ವಾರ್ತೆಯನ್ನ ಉಳಿದ ಕೆಲವು ರಾಕ್ಷಸರು ಓಡಿ ಹೋಗಿ ರಾವಣನಿಗೆ ತಿಳಿಸ್ತಾರೆ. ಇದನ್ನು ಕೇಳಿ ಆ ರಾಕ್ಷಸರ ಕೆಲ ದೇವತೆಯ ದೇವಾಲಯವನ್ನು ಮಾತ್ರ ಅವನು ಪೂರ್ಣವಾಗಿ ನಾಶ ಮಾಡಲಿಲ್ಲ. ಅಲ್ಲೊಂದು ದೊಡ್ಡ ಭವನ ಇತ್ತು ಅಶೋಕವನದಲ್ಲಿ, ಅದನ್ನು ಹಾಳು ಮಾಡ್ದ. ಆದರೆ ಅಲ್ಲೊಂದು ದೇವತೆಯ ದೇವಾಲಯವಿತ್ತಂತೆ, ಅದನ್ನು ಮಾತ್ರ ಏನು ಮಾಡಲಿಲ್ಲಂತೆ. ಕಾರಣ ದೇವತೆಗಳಲ್ಲಿ ಅಪಚಾರ ಪಡಬಾರದು. ಈ ಭಾವನೆಯಿಂದ ಅದನ್ನ ವನಂ ಭಗ್ನಂ ಮಯಾ ಚೈತ್ರ ಪ್ರಾಸಾದೋ ನ ವಿನಾಶ ವಿನಾಶಿತಃ ತಸ್ಮಾತ್ ಪ್ರಾಸಾದಮಪ್ಯೇನಂ ಭೀಮಂ ವಿಧ್ವಂಸಯಾಮ್ಯಹಂ ಇತಿ ಸಂಚಿತ್ಯ ಮನಸಾ ಹನುಮಾನ್ ದರ್ಶಯನ್ ಬಲಂ ಚೈತ್ರ ಪ್ರಾಸಾದಮಾಪ್ಲುತ್ಯ ಮೇರುಶೃಂಗಮಿವೋನ್ನತಂ ಆರುರೋಹ ಹರಿಶ್ರೇಷ್ಠೋ ಹನುಮಾನ್ ಮಾರುತಾತ್ಮಜಃ. ಮೇರು ಶಿಖರದಂತೆ ಎತ್ತರವಾಗಿರುವ ಆ ಚೈತ್ರದ ಪ್ರಸಾದದ ಮೇಲೆ ಈ ಹನುಮಾನ್ ಕುಳಿತುಕೊಂಡ ಉತ್ಸಾಹಿತನಾಗಿ ಇನ್ನೂ ಬರುವ ರಾಕ್ಷಸರನ್ನ ಸದೆಬಡಿಯುವುದಕ್ಕೆ ಸಿದ್ಧನಾಗಿ ಹಾಗೆ ಕುಳಿತಾಗ ಆ ರಾಕ್ಷಸ ಹೋಗಿ ಎಲ್ಲರೂ ರಾವಣನಿಗೆ ಈ ವಾರ್ತೆಯನ್ನು ತಿಳಿಸಿದಾಗ ಕೋಪಗೊಂಡ ರಾವಣ ಪ್ರಹಸ್ತ ಎಂಬತಕ್ಕಂತಹ ತನ್ನ ಅಮಾತ್ಯನಾದ ಅಪಾರವಾಗಿ ಇರ್ತಕ್ಕಂತಹ ಕ್ರೂರವಾದ ರೂಪವುಳ್ಳ ಪ್ರಹಸ್ತನ ಮಗನಾದ ಜಂಬುಮಾಲಿ ಎಂಬುವನ ಜೊತೆಯಲ್ಲಿ ಇನ್ನಷ್ಟು ರಾಕ್ಷಸ ಸೈನ್ಯವನ್ನು ಕೊಟ್ಟು ಕಳಿಸ್ತಾನೆ. ಹನುಮಾನ್ ಜಂಬುಮಾಲಿಯನ್ನು ವಧಿಸಿದ. ಮುಷ್ಟಿ ಯುದ್ಧದಿಂದ ಬಂಡೆಯನ್ನು ಪುಡಿ ಪುಡಿ ಮಾಡುವಂತೆ ಆ ರಾಕ್ಷಸರೆಲ್ಲರೂ ಕೂಡ ಕೆಳಗೆ ಬಿದ್ದಿದ್ದ ವೃಕ್ಷವನ್ನೆಲ್ಲ ತೆಗೆದು ಹನುಮಾನ್ ಮೇಲೆ ಬಿಸಾಡ್ತಾರೆ, ಬಂಡೆ ಕಲ್ಲುಗಳನ್ನೆಲ್ಲ ಬಿಸಾಡ್ತಾರೆ. ಆದರೂ ಕೂಡ ಹನುಮಾನ್ ಆ ಜಂಬುಮಾಲಿ ಬಾಣಗಳನ್ನು ಪ್ರಯೋಗ ಮಾಡುವುದರಲ್ಲಿ ಬಹಳ ನಿಸ್ಸೀಮ. ಅನೇಕ ಬಾಣಗಳನ್ನು ಹನುಮಾನನ ಮೇಲೆ ಪ್ರಯೋಗ ಮಾಡ್ತಾನೆ. ಆಗ ಹನುಮಂತನ ಶರೀರವೆಲ್ಲವೂ ಕೂಡ ಜಂಬುಮಾಲಿಯ ಬಾಣಗಳು ನಾಟಿ ಮೇಲಿಂದ ಕೆಳಗಿನ ತನಕ ಬಾಣಗಳನ್ನು ಇಡತಕ್ಕಂತಹ ಒಂದು ಆ ಸ್ಥಾನವೋ ಒಂದು ಸ್ಟ್ಯಾಂಡ್ ಹಾಗೆ ಕಾಣಿಸ್ತಾ ಇದ್ದಾನಂತೆ ಹನುಮಾನ್. ಆಗ ಹನುಮಾನ್ ಆತನ ಕೈಯಲ್ಲಿ ಹಿಡಿದುಕೊಂಡ ಅಗಳಿಯನ್ನ ತಿರುಗಿಸಿಟ್ಟ, ಮೈಯನ್ನು ಮುರಿದು ನಾಟಿಕೊಂಡ ಬಾಣವನ್ನೆಲ್ಲ ಪುಡಿ ಪುಡಿ ಮಾಡಿ ಕೆಳಗೆ ಉದುರಿಸಿ ಆ ಜಂಬುಮಾಲಿಯನ್ನ 80,000 ಕಿಂಕರರನ್ನ ಕೊಂದಂತೆ ಜಂಬುಮಾಲಿಯನ್ನು ಹೊಡೆದು ನೆಲಕ್ಕುರುಳಿಸಿದ ಹನುಮಾನ್. ಇದಾದ ನಂತರ ಉಳಿದ ಅಮಾತ್ಯರ 7 ಪುತ್ರರು ಇನ್ನೊಂದು ಸೈನ್ಯ ತೆಗೆದುಕೊಂಡು ಬರ್ತಾರೆ. ಅವರ 7 ಜನರನ್ನು ಕೂಡ ಹನುಮಾನ್ ಕೊಂದಾಕ್ತಾನೆ. ಅದಾದ ನಂತರ 5 ಮಂದಿ ಸೇನಾಪತಿಗಳು ಅವರನ್ನು ಸಂಹಾರ ಮಾಡಿದ. ಇವರೆಲ್ಲ ಲಕ್ಷ ಲಕ್ಷ ಸಾವಿರ ಗಟ್ಟಲೆ ರಾಕ್ಷಸರ ಜೊತೆಯಲ್ಲಿ ಮಹಾಪರಾಕ್ರಮಶಾಲಿಗಳಾಗಿ ಬರ್ತಾರೆ. ಪ್ರಹಸ್ತನ ಮಗನಾದ ಜಂಬುಮಾಲಿ, ಅದಾದ ನಂತರ 7 ಅಮಾತ್ಯರ ಪುತ್ರರ ಮಹಾಸೈನ್ಯ, ಅದಾದ ನಂತರ 5 ಸೇನಾಪತಿಗಳ ಆ ಸೈನ್ಯ. ಇದೆಲ್ಲ ಆದ ಮೇಲೆ ಇದೆಲ್ಲ ವಾರ್ತೆಗಳನ್ನು ಕೇಳ್ತಾ 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 ಈ ಕಪಿಯ ಬಲ ಎಷ್ಟು ಎಂಬುದನ್ನು ತಿಳಿದುಕೊಂಡ ರಾವಣ ಕೊನೆಗೆ ತನಗೆ
ಧಾನ್ಯಮಾಲಿನಿ ಎಂಬತಕ್ಕಂತಹ ಪತ್ನಿಯಲ್ಲಿ ಹುಟ್ಟಿದ ಅಕ್ಷಕುಮಾರನೆಂಬ ಮಹಾಬಲಾಢ್ಯನಾದ ತನ್ನ ಮಗನನ್ನೇ ಕಳಿಸ್ತಾನೆ. ಅಕ್ಷಕುಮಾರ ಧಾನ್ಯಮಾಲಿನಿಯ ಮಗ. ಅವನು ಮಹಾಬಲಶಾಲಿ, ಹರಿಭಯಂಕರ. ಅವನ ಆಕಾರವೇ ಬೃಹದಾಕಾರ. ಅವನ ಹೆಸರು ಕೇಳಿದ್ರೆ ಎಲ್ಲ ಯಕ್ಷ ಗಂಧರ್ವ ದೇವತೆಗಳೆಲ್ಲ ನಡುಗ್ತಾರಂತೆ. ಅಂತಹ ಅಕ್ಷಕುಮಾರನನ್ನ ಈ ಹನುಮಾನ್ ಆ ಗರುಡ ಮಹಾಸರ್ಪವನ್ನು ಹಿಡಿದುಕೊಂಡಂತೆ ಅಕ್ಷಕುಮಾರನ ಜೊತೆಯಲ್ಲಿ ಯುದ್ಧ ಮಾಡಿ ಕೊನೆಗೆ ಅವನನ್ನು ಹಿಡಿದುಕೊಂಡು ಚೆನ್ನಾಗಿ ಗರಗರ ಎಂಬುದಾಗಿ ವೇಗವಾಗಿ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿ ಅವನನ್ನು ಕೊಂದ. ಹೀಗೆ ರಾವಣ ಪುತ್ರನನ್ನೇ ಕೊಂದಂತಹ ಮಹಾಪರಾಕ್ರಮಿ ಈ ಹನುಮಾನ್. ಇದಾದ ನಂತರ ಆ ಹನುಮಾನ್ ಈ ತನ್ನ ಪುತ್ರನನ್ನು ಕೂಡ ವಧಿಸಿದ ವಾರ್ತೆಯನ್ನು ಕೇಳಿ ರಾವಣನಿಗೆ ಬಹಳ ದುಃಖ ಏರ್ಪಟ್ಟಿತು. ತನ್ನ ಪುತ್ರನೇ ಮರಣಿಸಿದನ ಎಂಬುದಾಗಿ ದುಃಖ, ಕೋಪ, ಇದ್ಯಾವುದೋ ಕಪಿ ಬಂತು, ಇಷ್ಟೆಲ್ಲ ನಾಶ ಮಾಡ್ತಾ ಇದೆಯಲ್ಲ, ಇನ್ನು ಇವನನ್ನ ಸಾಧಾರಣದವನಾಗಿ ಭಾವಿಸಬಾರದು ಅಂತ ಹೇಳಿ ಕೊನೆಗೆ ಮಂಡೋದರಿಯ ಪುತ್ರನಾದ ಇಂದ್ರಜಿತ್ತನ್ನೇ ಕರೀತಾನೆ. ನೀನೇ ಹೋಗು ಎಂಬುದಾಗಿ ಆ ಇಂದ್ರಜಿತ್ತು ಬಂದಾಗ ಆಂಜನೇಯನಿಗೂ ಅವನಿಗೂ ಘೋರವಾದ ಯುದ್ಧ. ಅದಾದ ನಂತರ ಆ ಇಂದ್ರಜಿತ್ತು ನೋಡ್ದ, ಈ ಹನುಮಾನನನ್ನ ಇನ್ನೇನು ಮಾಡುವುದಕ್ಕೂ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿ ಬ್ರಹ್ಮಾಸ್ತ್ರವನ್ನ ಆಂಜನೇಯನ ಮೇಲೆ ಪ್ರಯೋಗ ಮಾಡ್ತಾನೆ ಈ ಇಂದ್ರಜಿತ್ತು. ಹನುಮಾನನಿಗೆ ಯಾವ ಅಸ್ತ್ರದಿಂದಲೂ ಏನೂ ಇಲ್ಲ, ಯಾವ ಅಸ್ತ್ರವೂ ಅವನನ್ನ ಏನೂ ಮಾಡಲಾರದು. ಆದರೆ ಆ ಪಿತಾಮಹನ ಮಹಿಮೆಯಿಂದ ಪ್ರಭಾವಿತನಾಗಿ ಇರ್ತಕ್ಕಂತಹ ಆ ದೇವತೆಗಳಿಂದ ವರವನ್ನ ಪಡೆದುಕೊಂಡಿರ್ತಕ್ಕಂತಹ ಹನುಮಾನನಿಗೆ ಇವನು ಏನೇನೋ ಆಯುಧಗಳನ್ನೆಲ್ಲ ಇಂದ್ರಜಿತ್ತು ಪ್ರಯೋಗ ಮಾಡಿದ. ಅದಾವುದಕ್ಕೂ ಕೂಡ ಹನುಮಾನ್ ಸ್ವಲ್ಪವೂ ಕುಗ್ಗದೇ ಇದ್ದಾಗ ಅಸ್ತ್ರವಿದರಲ್ಲಿ ಶ್ರೇಷ್ಠನಾದ ಮಹಾತೇಜಸ್ವಿಯಾದ ಇಂದ್ರಜಿತ್ತು ಬ್ರಹ್ಮಾಸ್ತ್ರವನ್ನ ಅನುಸಂಧಾನ ಮಾಡಿಬಿಟ್ಟ. ಆದರೆ ಆ ಬ್ರಹ್ಮಾಸ್ತ್ರವೂ ಕೂಡ ಆ ಹನುಮಾನನನ್ನು ಏನೂ ಮಾಡಲಾರದು. ಆದರೆ ಆ ಪಿತಾಮಹನ ಮಹಿಮೆಯಿಂದ ಪ್ರಭಾವಿತನಾಗಿರ್ತಕ್ಕಂತಹ ಆ ಬ್ರಹ್ಮಾಸ್ತ್ರಕ್ಕೆ ಹನುಮಾನ್ ತಾನಾಗಿ ಒಂದು ಮರ್ಯಾದೆಯನ್ನು ಕೊಡ್ತಾನೆ, ಗೌರವ. ಪಿತಾಮಹನಾದ ಚತುರ್ಮುಖನ ಒಂದು ಶಕ್ತಿಯನ್ನ ಅಭಿಮಂತ್ರಿಸಿ ಬಿಟ್ಟಂತಹ ಅಸ್ತ್ರವಲ್ಲವ, ಇದನ್ನ ನಾನು ಅವಗಣಿಸಬಾರದು ಅಂತ ಹೇಳಿ ಆ ರೀತಿ ಆ ಬ್ರಹ್ಮಾಸ್ತ್ರಕ್ಕೆ ತಾನೇ ಅಧೀನನಾದ ಪಿತಾಮಹನಾದ ಚತುರ್ಮುಖ ಬ್ರಹ್ಮನಿಗೆ ಗೌರವ ಸೂಚಿಸುವ ಒಂದು ರೀತಿಯಲ್ಲಿ ಆ ಬ್ರಹ್ಮಾಸ್ತ್ರವೂ ಕೂಡ ಇವನನ್ನು ಕಟ್ಟಲಾರದು. ಆದರೆ ಆ ಬ್ರಹ್ಮಾಸ್ತ್ರಕ್ಕೆ ಗೌರವ ಸೂಚಿಸುವುದಕ್ಕಾಗಿ ಹನುಮಾನ್ ಅದಕ್ಕೆ ಕಟ್ಟಬಿದ್ದಂತೆ ನಟಿಸಿ ಬಂಧಿತನಾದಂತೆ ಇವನು ಯೋಚನೆ ಮಾಡಿದ. ಆಗ ಆ ರಾಕ್ಷಸರೆಲ್ಲ ನೋಡಿದು ಬಂತು, ಇದೇನಿದು, ಇಷ್ಟೊತ್ತು ಇಷ್ಟು ಜನರನ್ನ ಕೊಂದು ಹೀಗೆಲ್ಲ ಯುದ್ಧ ಮಾಡಿದ ಕಪಿ ನಮ್ಮ ರಾಜಕುಮಾರ ಯಾವುದೋ ಒಂದು ಬಾಣ ಬಿಟ್ಬಿಟ್ರೆ ಅದಕ್ಕೆ ಸಿಕ್ಕಾಕೊಂಡ್ಬಿಡ್ತಾನ, ಅಯ್ಯೋ ಇದೆಲ್ಲ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಅಂತ ಒಂದು ದೊಡ್ಡ ಹಗ್ಗ ತಗೊಂಡ್ಕೊಂಡು ಬಂದು ಹನುಮಂತನ ಕಟ್ಟುತ್ತಾನೆ. ಈ ರೀತಿ ಆ ರಾಕ್ಷಸರು ಶತ್ರು ಸಂಹಾರಕನಾದ ಹನುಮಾನ್ ಏನೂ ಚಲನೆ ಇಲ್ಲದೆ ಆ ಬ್ರಹ್ಮಾಸ್ತ್ರದಿಂದ ಅಭಿಮಂತ್ರಿಸಲ್ಪಟ್ಟಂತೆ ನಿಶ್ಚೇಷಿತನಾದವನಂತೆ ನಟಿಸುತ್ತಾ ಹಾಗೆ ಸುಮ್ಮನೆ ಯಾವ ಕ್ರಿಯಾ ಚಟುವಟಿಕೆಗಳು ಇಲ್ಲದೆ ಬ್ರಹ್ಮಾಸ್ತ್ರದಿಂದ ಬಂಧಿಸಲ್ಪಟ್ಟಂತೆ ಇದ್ದಾಗ ತತಸ್ತಂ ರಾಕ್ಷಸ ದೃಷ್ಟ ನಿರ್ವಿಚೇಷ್ಟಮರಿಂದನಂ ಭವಂತುಃ ಶಣವಲ್ಕಲೈಶ್ಚ ಧ್ರುಮಚೀರೈಶ್ಚ ಸಂಹತೈ. ಶತ್ರು ಸಂಹಾರಕನಾದ ಹನುಮಂತನು ನಿಶ್ಚೇಚಿತನಾಗಿರುವುದನ್ನು ಕಂಡು ಚೆನ್ನಾಗಿ ಹೆಣೆದು ಹುರಿ ಹಾಕಿದ ನಾರು ಹಗ್ಗಗಳಿಂದಲೂ ಒಲ್ಕಲಗಳಿಂದಲೂ ಅವನನ್ನ ಬಲವಾಗಿ ಕಟ್ಟಿದ್ರಂತೆ. ಒಂದು ವೇಳೆ ರಾವಣ ನನ್ನನ್ನು ನೋಡಲು ಕುತೂಹಲನಾಗಿ ಇರಬಹುದು, ಅದಕ್ಕಾಗಿ ನನ್ನನ್ನು ಬಂಧಿಸಿ ಕರೆದುಕೊಂಡು ಬಾ ಎಂಬುದಾಗಿ ಈ ವಾನರರಿಗೆ ಏನಾದರೂ ಹೇಳಿದನ. ಇದೇ ಒಂದು ನೆಪ, ರಾವಣನನ್ನು ನೋಡುವ ಅವಕಾಶ ದೊರೆಯಿತು, ಕಟ್ಟಲಿ ಎಂಬುದಾಗಿ ಹನುಮಾನ್ ಯಾವಾಗ ಇವುಗಳೆಲ್ಲ ಈ ನಾರಹಗ್ಗ ತಂದು ಕಟ್ಟಿದ್ವೋ ಬ್ರಹ್ಮಾಸ್ತ್ರ ಬಿಟ್ಟುಕೊಟ್ಟೋಯ್ತು. ಕಾರಣ ಏನು? ಬ್ರಹ್ಮಾಸ್ತ್ರಕ್ಕೆ ಒಂದು ಗೌರವವನ್ನು ಕೊಟ್ಟು ಕಟ್ಟೆ ಬಿದ್ದಂತ ನಟಿಸಿದ. ಆ ಹಗ್ಗದಿಂದ ಕಟ್ಟಿದ್ರೆ ಏನಾಯಿತು, ಈ ಬ್ರಹ್ಮಾಸ್ತ್ರಕ್ಕೆ ಬಲ ಸಾಲದು ಅಂತ ಹೇಳಿ ಹಗ್ಗದಿಂದ ಕಟ್ಟಿದಾಗಾಯಿತು. ಅದರಿಂದ ಬ್ರಹ್ಮಾಸ್ತ್ರಕ್ಕೆ ಅಪಮಾನ ಏರ್ಪಟ್ಟು ಅದು ಬಿಟ್ಟು ಹೊರಟೋಯ್ತು.
ಈಗೇನಿದೆ ಈ ಕಟ್ಟಿದಾಗ ಉಳ್ಕೊಂಡಿದೆ. ಆದರೂ ಹನುಮಾನ್ ಸರಿ ರಾವಣನ ಬಳಿಗೆ ಒಯ್ತಾರ, ಒಯ್ಯಲಿ ಎಂಬುದಾಗಿ ಆ ರಾವಣನ ಬಳಿಗೆ ಹನುಮಾನನನ್ನ ಎಳ್ಕೊಂಡು ಹೋಗುತ್ತವೆ. ರಾವಣನ ಭಯಂಕರ ಪರಾಕ್ರಮಿಯಾದ ಹನುಮಾನ್ ರಾವಣ ಇಂದ್ರಜಿತ್ತುವಿನ ಮೂಲಕ ತನ್ನನ್ನು ಬಂಧಿಸಿ ತನ್ನ ಸಭೆಗೆ ಕರೆದುಕೊಂಡು ಬಂದದ್ದನ್ನು ನೋಡಿ ಆಶ್ಚರ್ಯವಾಯಿತು, ಕೋಪವೂ ಏರ್ಪಟ್ಟಿತು. ಆ ರಾವಣ ಅವನನ್ನು ನೋಡ್ತಾನೆ. ಹನುಮಾನ್ ವಿರಾಜಮಾನಂ ಮಹಾರ್ಹೇಣ ಕಾಂಚನೇನ ವಿರಾಜತ ಮುಕ್ತಾಜಾಲಾವೃತೇನಾಥ ಮಕುಟೇನ ಮಹಾದ್ಯುತಿಂ. ಮಹಾತೇಜಸ್ವಿಯಾಗಿರ್ತಕ್ಕಂತಹ ಆ ರಾವಣನ ಆಸ್ಥಾನಕ್ಕೆ ಈ ಕಪಿಯನ್ನ ಈ ರಾಕ್ಷಸರೆಲ್ಲರೂ ಕರ್ಕೊಂಡು ಹೋಗ್ತಾರೆ. ವಾನರ ಪ್ರಮುಖನನ್ನ ಏನು ಮಾಡುವುದು ಎಂಬುದಾಗಿ ಯೋಚಿಸಿ ಆ ಕಟ್ಟುಪಟ್ಟಂತಹ ಹಗ್ಗದಿಂದ ಕಟ್ಟಲ್ಪಟ್ಟ ಆ ಹನುಮಾನನನ್ನ ತಾನು ಬ್ರಹ್ಮಾಸ್ತ್ರದಿಂದ ಬಿಡುಗಡೆ ಹೊಂದಿದ್ದರೂ ಕೂಡ ಅದನ್ನು ತೋರ್ಪಡಿಸಿಕೊಳ್ಳದೆ ಆ ಬ್ರಹ್ಮಾಸ್ತ್ರಕ್ಕೆ ಕಟ್ಟು ಬಿದ್ದ ಹಾಗೆ ಹನುಮಾನ್ ನಟಿಸುತ್ತಾನೆ. ಆಗ ಅವನನ್ನ ರಾವಣೇಶ್ವರನ ಮುಂದೆ ಎಳೆದುಕೊಂಡು ಹೋಗಿ ಅವನ ಮುಂದೆ ಇವನನ್ನು ಒಪ್ಪಿಸ್ತಾರೆ. ಇದೇ ಕಪಿ ಪ್ರಮದಾವನವನ್ನ ಧ್ವಂಸ ಮಾಡಿದ್ದು ಎಂಬುದಾಗಿ ಸೆಳೆದುಕೊಂಡು ಹೋದಾಗ ಹೋಗೋ ಮಾರ್ಗದಲ್ಲಿ ಈ ರಾಕ್ಷಸರ ಏನು ಶೂಲದಿಂದ ತೆಗೆಯೋದು, ಕಾಲಿಂದ ಒದೆಯೋದು, ಮುಷ್ಟಿಯಿಂದ ಕುಟ್ಟೋದು ಇವೆಲ್ಲ ಮಾಡ್ತಾರಂತೆ ಹನುಮಾನನಿಗೆ. ಹನುಮಾನ್ ಈ ಎಲ್ಲ ರಾಕ್ಷಸರ ಚೇಷ್ಟೆಯನ್ನು ಸಹಿಸಿಕೊಳ್ತಾನೆ, ರಾವಣನನ್ನ ಕಾಣಬೇಕು ಎಂಬತಕ್ಕಂತಹ ಸಂಕಲ್ಪದಿಂದ. ಆಗ ರಾಜಸಭೆಯಲ್ಲಿದ್ದ ರಾಕ್ಷಸ ವೀರರು ಇದು ಯಾವ ಕಪಿ, ಎಲ್ಲಿಂದ ಬಂದಿದೆ, ಯಾರು ಕಲಿಸಿದ್ದಾರೆ ಹೀಗೆಲ್ಲ ಮಾತಾಡ್ಕೊಳ್ತಾ ಇರಬೇಕಾದ್ರೆ ಕೋಪಗೊಂಡಂತಹ ಆ ರಾಕ್ಷಸರು ಈ ಕಪಿಯನ್ನ ಸುಟ್ಟಾಕಿ ತಿಂಡಾಕಿ ಹೀಗೆಲ್ಲ ಮಾತಾಡ್ತಾ ಇರಬೇಕಾದ್ರೆ ಆ ಮಹಾ ತೇಜಸ್ವಿಯಾದ ರಾವಣನ ಕುಳಿತಿದ್ದಂತಹ ಆ ಕೆಳಗಡೆಯ ಸಿಂಹಾಸನದಲ್ಲಿ ಕುಳಿತಿದ್ದ ರಾವಣನ ಅಮಾತ್ಯರಲ್ಲ ಈ ಕಪಿಯನ್ನು ವಿಶೇಷವಾಗಿ ನೋಡ್ತಾರಂತೆ. ಆಗ ರಾವಣ ತುರುಗುಟ್ಟುವ ಕೆಂಪಾದ ಕಣ್ಣುಗಳಿಂದ ಆ ಕಪಿಯನ್ನು ನೋಡ್ತಾ, ಎಲ್ಲ ಈ ಅಮಾತ್ಯರೇ ಈ ಕ್ಷುದ್ರವಾದ ನಿಕೃಷ್ಟವಾದ ಕಪಿಯನ್ನು ವಿಚಾರಿಸ್ಕೊಳ್ಳಿ ಅಂತ. ಆ ಕಪಿ ಎಷ್ಟು ನಿಕೃಷ್ಟ ಅಂತ ಇಷ್ಟೊತ್ತು ಆಗಿದ್ರಲ್ಲಿ ಗೊತ್ತಾಗಿದೆ. ಎಷ್ಟು ಜನ ವೀರರನ್ನು ವಧಿಸಿದ್ದಾನೆ, ಪುತ್ರನಾದ ಅಕ್ಷಕುಮಾರನನ್ನೇ ದಮನ ಮಾಡಿದ್ದಾನೆ. ಆದರೂ ರಾವಣ ಅಟ್ಟಹಾಸದಿಂದ ಹೀಗೆ ಮಾತಾಡ್ತಾನೆ. ಆಗ ರಾವಣನನ್ನು ನೋಡ್ತಾನೆ. ರಾವಣ ಹೇಗಿದ್ದ? ಸುವರ್ಣಮಯವಾದ ಆಭರಣಗಳನ್ನು ತೊಟ್ಟಿದ್ದಾನೆ, ಅತ್ಯುನ್ನತವಾದ ಆಸನದಲ್ಲಿ ಕುಳಿತಿದ್ದಾನೆ, ಚೆನ್ನಾಗಿ ಹೊಳೆಯುವ ವಜ್ರಗಳಿಂದ ಕೂಡಿದಂತಹ ಉತ್ಕೃಷ್ಟವಾದ ಕಿರೀಟವನ್ನು ತೊಟ್ಟಿದ್ದಾನೆ, ಚಿತ್ರ ವಿಚಿತ್ರವಾದ ಭೂಷಣದಿಂದ ಅಲಂಕೃತನಾಗಿದ್ದಾನೆ, ರಕ್ತ ಚಂದನವನ್ನು ಪೂಸ್ಕೊಂಡಿದ್ದಾನೆ. ಏನೇನು ಪ್ರಪಂಚದಲ್ಲಿ ವೈಭವೋಪೇತವಾದದ್ದುಂಟೋ ಅದೆಲ್ಲವನ್ನ ರಾವಣ ಧರಿಸಿದ್ದಾನೆ. ಹೀಗೆ ಅಟ್ಟಹಾಸದಿಂದ ಕುಳಿತು ಆ ಶ್ರೇಷ್ಠರಾದ ಮಂತ್ರಿಗಳಿಂದಲೂ ಕ್ರೂರಿಗಳಾದ ರಾಕ್ಷಸರಿಂದಲೂ ಆವೃತನಾಗಿ ಆ ಕುಳಿತಿದ್ದ ರಾವಣನನ್ನ ನೋಡ್ತಾ ಇದ್ದಾನೆ. ಇವನು ನೋಡಿದ್ರೆ ಹೇಗನ್ಸುತ್ತೆ? ಯದ್ಯಧರ್ಮೋ ಬಂಧ ಬಲವಾನ್ ಸ್ಯಾದಯಂ ರಾಕ್ಷಸೇಶ್ವರ ಸ್ಯಾದಯಂ ಸುರಲೋಕಸ್ಯ ಶಕ್ರಸ್ಯಾಪಿ ಸಶಕ್ರಸ್ಯಾಪಿ ರಕ್ಷಿತ ಅಹೋ ರೂಪಂ ಅಹೋ ಧೈರ್ಯಂ ಅಹೋ ಸತ್ವಂ ಮಹಾದ್ಯುತಿ ಅಹೋ ರಾಕ್ಷಸರಾಜಸ್ಯ ಸರ್ವಲಕ್ಷಣಯುಕ್ತತಾ. ಈ ರಾವಣನ ತೇಜಸ್ಸು, ಅವನ ಆಭರಣ, ಅವನ ಟಿವಿ, ಅವನ ಸಭೆ, ಅವನ ಸಿಂಹಾಸನ, ಅವನ ಸುತ್ತಲೂ ನೆರೆದಿರುವ ರಾಕ್ಷಸ ಮಂಡಲ ಇವೆಲ್ಲವನ್ನ ಹನುಮಾನ್ ನೋಡ್ತಾನೆ. ಆಗ ಅಲ್ಲಿದ್ದ ರಾಕ್ಷಸರೆಲ್ಲ ಇವನನ್ನು ಪೀಡಿಸ್ತಾನೇ ಇದ್ದಾರೆ. ಆಗ ಆಹಾ, ಈ ರಾವಣನ ರೂಪ ಎಷ್ಟು ಅದ್ಭುತ, ಇವನ ಧೈರ್ಯ ಉಪಮಾತೀತವಾದದ್ದು, ಇವನ ಸತ್ವ ಎಷ್ಟು ಪ್ರಶಂಸೆಗೆ ಅರ್ಹ, ತೇಜಸ್ಸು ಏನು ತೇಜಸ್ಸಿನಿಂದ ಈ ರಾವಣ ಕಂಗೊಳಿಸ್ತಾ ಇದ್ದಾನೆ. ಈ ರಾಕ್ಷಸ ರಾಜ ಸರ್ವಲಕ್ಷಣ ಸಂಪನ್ನನಾಗಿದ್ದಾನಲ್ಲ. ಆಹಾ, ಈ ರಾವಣನಾದ ಇಷ್ಟೊಂದು ತೇಜಸ್ವಿಯಾದ ಈ ರಾಕ್ಷಸ ರಾಜ ಎಂಥ ತೇಜಸ್ಸು, ಪರಾಕ್ರಮ, ಧರ್ಮ ಎಲ್ಲವನ್ನ ಹೊಂದಿದ್ದಾನೆ. ಆದರೆ ಒಂದೇ ಒಂದು ಅಧರ್ಮ ಅನ್ನೋದು ಒಂದು ಇವನಲ್ಲಿ ಇಲ್ಲದೆ ಹೋಗಿದ್ರೆ ಇವನು ಸ್ವರ್ಗಲೋಕಕ್ಕೆ ಅಧಿಪತಿ ಆಗ್ತಿದ್ನಲ್ಲ. ಯದ್ಯ ಧರ್ಮೋ ನ ಬಲವಾನ್ ಸ್ಯಾತ್. ಈ ರಾಕ್ಷಸ ರಾಜ ಸರ್ವಲಕ್ಷಣ ಸಂಪನ್ನ. ಈ ರಾಕ್ಷಸೇಶ್ವರನಲ್ಲಿ ಅಧರ್ಮ ಎಂಬುದು ಒಂದು ಇಲ್ಲದಿದ್ದರೆ ದೇವೇಂದ್ರನೊಳಗೂಡಿದ ಸಮಸ್ತ ಸುರಲೋಕವನ್ನು ಕೂಡ
ಇವನು ಆಳುವ ಸುರಪತಿಯಾಗ್ತಾ ಇದ್ನಲ್ಲ, ಅಯ್ಯೋ ಇಷ್ಟೆಲ್ಲ ತೇಜಸ್ಸು ವೈಭವ ಎಲ್ಲವೂ ಕೂಡ ಈ ಅಧರ್ಮ ಅನ್ನೋದು ಒಂದರಿಂದ ಎಲ್ಲವೂ ಕೂಡ ನಿಷ್ಪ್ರಯೋಜಕವಾಯಿತಲ್ಲ ಎಂಬುದಾಗಿ ಆಶ್ಚರ್ಯದಿಂದ ಈ ರಾವಣನನ್ನು ಕಂಡು ಈ ಹನುಮಾನನ ಮನಸ್ಸಲ್ಲೇ ಒಂದು ಪ್ರಶಂಸೆ ಏರ್ಪಡುತ್ತದೆ. ಆಗ ಇವನು ಕೋಪಗೊಂಡರೆ ಸಮುದ್ರವನ್ನೇ ಮುಳುಗಿಸಿ ಪ್ರಳಯ ಮಾಡಬಲ್ಲ ಅಂಥ ತೇಜಸ್ಸುಳ್ಳವನು ಅಂತ ಆ ರಾವಣನ ತೇಜಸ್ಸನ್ನು ನೋಡಿ ಹನುಮಾನನಿಗೂ ಕೂಡ ಒಂದು ಪ್ರಶಂಸೆ ಏರ್ಪಡುತ್ತದೆ. ಆಗ ಆ ಕಪಿವರನನ್ನು ನೋಡಿ ರಾವಣ ಮುಂಭಾಗದಲ್ಲಿ ನಿಂತಿದ್ದಂತಹ ಹನುಮಾನನನ್ನು ನೋಡಿ ಹೇಳ್ತಾನೆ. ಅವನನ್ನು ನೋಡಿ ಅವನಿಗೆ ಮನಸ್ಸಲ್ಲಿ ಒಂದು ಚಿಂತನೆ ಬರುತ್ತೆ. ರಾವಣನಿಗೆ ಏನು ಚಿಂತನೆ? ಹಿಂದೊಮ್ಮೆ ನಾನು ಕೈಲಾಸ ಪರ್ವತವನ್ನು ಎತ್ತಿದಾಗ ನಂದಿಯನ್ನು ಕಪಿಯಿಂದ ಹಾಸ್ಯ ಮಾಡಿದಾಗ ಕಪಿಯಿಂದಲೇ ನೀನು ವಿನಾಶ ಹೊಂದುತ್ತೀಯ ಅಂತ ಶಾಪ ಕೊಟ್ಟಿದ್ದಲ್ಲ, ಅದೇನಾ ಈ ಕಪಿ ಎಂಬುದಾಗಿ ಒಂದು ಸಂದೇಹ ರಾವಣನ ಮನಸ್ಸಿನಲ್ಲಿ ಬರುತ್ತದೆ. ಅಥವಾ ಬಾಣಾಸುರನೇನಾದರೂ ಕಪಿರೂಪವನ್ನು ಧರಿಸಿ ಇಲ್ಲಿಗೆ ಬಂದ್ಬಿಟ್ಟಿದಾನ ಎಂಬುದಾಗಿ ಆ ರಾವಣನಿಗೆ ಈ ಆಂಜನೇಯನನ್ನು ನೋಡಿದ ಕೂಡಲೇ ಮನದಲ್ಲಿ ಒಂದು ಸಂದೇಹ. ಆಗ ಮುಂದೆ ಕುಳಿತಿದ್ದಂತಹ ಅಮಾತ್ಯನಾದ ಪ್ರಹಸ್ತನನ್ನು ನೋಡಿ ಈ ಕಪಿ ಯಾರು ವಿಚಾರಿಸುವಂತ. ಇವನು ದೊಡ್ಡ ಚಕ್ರವರ್ತಿ, ಒಂದು ಸಾಮಾನ್ಯವಾದ ನಿಕೃಷ್ಟ ಕಪಿ ಜೊತೆ ಇವನ ಮಾತಾಡೋದು. ಅದಕ್ಕಾಗಿ ಅಹಂಕಾರದಿಂದ ಮತ್ತನಾದ ರಾವಣ ತಾನಿವನೊಡನೆ ಮಾತನಾಡದೆ ಪ್ರಹಸ್ತನನ್ನ ಮಾತನಾಡುವಂತೆ ಕೇಳಿದಾಗ ಆ ಪ್ರಹಸ್ತ ಹೇಳ್ತಾನೆ, ಅವನು ಬಹಳ ಅಮಾತ್ಯನಲ್ಲವ, ಬಹಳ ಚೆನ್ನಾಗಿ ಮಾತನಾಡ್ತಾನೆ. ಎಲೈ ಕಪೀಶ್ವರ, ನಿನಗೆ ಮಂಗಳವಾಗಲಿ, ನಿನಗಿಲ್ಲಿ ಯಾವ ಭಯವೂ ಇಲ್ಲ. ನಮಗೆ ನಿಜವನ್ನ ಹೇಳು, ನೀನು ಯಾರು, ಯಾರಿಂದ ಕಳಿಸಲ್ಪಟ್ಟು ಇಲ್ಲಿಗೆ ಬಂದಿದೀಯಾ? ಇಂದ್ರ ಏನಾದರೂ ನಿನ್ನನ್ನು ಕಳಿಸಿದಾನ? ದೇವದೂತನಾಗಿ ಏನಾದರೂ ಬಂದಿದೀಯಾ? ನಿಜ ಹೇಳಿದರೆ ನಿನಗೆ ಬಿಡುಗಡೆ, ನಿನಗೆ ಯಾವ ಆಪತ್ತು ಇಲ್ಲ ಎಂದಾಗ ಇವನು ಹೇಳ್ತಾನೆ, ನಾನು ಯಾವ ಅಷ್ಟದಿಕ್ಪಾಲಕ ಇಂದ್ರ ಯಮ ವರುಣ ಕುಬೇರ ಯಾರ ದೂತನೂ ನಾನಲ್ಲ, ಕುಬೇರನ ಮಿತ್ರನೂ ಅಲ್ಲ, ವಿಷ್ಣುವಿನ ಪ್ರೇರೇಪಣೆಯಿಂದಲೂ ಬಂದಿಲ್ಲ, ವೇಷವನ್ನು ಕೂಡ ಬದಲಾಯಿಸಿ ಬಂದಿಲ್ಲ. ನಾನೊಬ್ಬ ವಾನರ, ಆ ವೇಷ ಗೀಷ ಬದಲಾಯಿಸ್ಕೊಂಬರೋದಲ್ಲ ನಿಮ್ಮ ಕೂತಿದಾನಲ್ಲ ಸಿಂಹಾಸನದಲ್ಲಿ, ಅವನಿಗೆ ಹೇಳಿ, ಅವನು ತಾನೇ ಸನ್ಯಾಸಿ ವೇಷದಲ್ಲಿ ಹೋಗಿ ನಮ್ಮ ದೇವಿಯನ್ನು ಅಪಹಾರ ಮಾಡ್ಕೊಂಡು ಬಂದವನು. ನಾನು ಹಾಗೆಲ್ಲ ಬಂದಿಲ್ಲ, ನಾನಿರೋದು ಕಪಿರೂಪ, ನನ್ನ ರೂಪವೇ ಇದು, ನಾನು ಹೀಗೆ ಬಂದಿದ್ದೀನಿ. ಆದ್ದರಿಂದ ನನಗೆ ರಾಕ್ಷಸರಾಜನಾದ ರಾವಣನನ್ನು ನೋಡಬೇಕು ಅನ್ನಿಸ್ತು. ಅದಕ್ಕಾಗಿ ಅಶೋಕವನವನ್ನು ಧ್ವಂಸ ಮಾಡಿದೆ. ಆ ಬಲಶಾಲಿಗಳಾದ ರಾಕ್ಷಸರು ನನ್ನ ಮೇಲೆ ಆಕ್ರಮಣ ಮಾಡಿದ್ರು, ಅವ್ರನ್ನೆಲ್ಲ ಚಚ್ಚಾಕಡೆ ಅಷ್ಟೇ ಅಂತಾನೆ. ಬಹಳ ಸುಲಭವಾಗಿ ಆಂಜನೇಯ ಮಾತನಾಡಿದಾಗ, ಆದರೂ ಬ್ರಹ್ಮಾಸ್ತ್ರದ ಬಂಧನದಿಂದ ಪೂರ್ಣವಾಗಿ ಬಿಡುಗಡೆ ಹೊಂದಿದವನು ರಾಕ್ಷಸರಾಜನಾದ ನಿನ್ನನ್ನು ನೋಡುವುದಕ್ಕಾಗಿಯೇ ಬ್ರಹ್ಮಾಸ್ತ್ರ ನನ್ನನ್ನು ಏನೂ ಮಾಡದೆ ಹೋದರೂ ಕೂಡ ಕಟ್ಟು ಬಿದ್ದವನಂತೆ ನಟಿಸಿ ಇಲ್ಲಿಗೆ ಬಂದಿದ್ದೇನೆ. ಈ ನಿನ್ನ ಕೀಟಗಳಂತಿರುವ ರಾಕ್ಷಸರ ಈ ಚೇಷ್ಟೆಗಳನ್ನು ನಾವು ಸಹಿಸಿಕೊಂಡಿದ್ದೀನಿ. ಈಗ ಹೇಳ್ತೇನೆ ಕೇಳು, ನಾನು ಯಾರು ಅಂತ. ದೂತೋಹಮಿತಿ ವಿಜ್ಞೇಯೋ ರಾಘವಸ್ಯಾಮಿತ ತೇಜಸಃ ಸೂಯತಾಂ ಚಾಭಿವಚನಂ ಮಮ ಪತ್ಯಮಿದಂ ಪ್ರಭೋ. ನಾನು ಅತ್ಯಂತ ಪರಾಕ್ರಮಶಾಲಿಯಾದ ಶ್ರೀರಾಮನ ದೂತ. ಈಗ ನಾನು ನಿನಗೆ ಹಿತೈಷಿಯಾಗಿ ನಿನಗೆ ಒಳಿತಾಗುವಂತೆ ಕೆಲವು ಮಾತುಗಳನ್ನು ಹೇಳ್ತೇನೆ, ಅದನ್ನು ಕೇಳ್ಕೋ ಅಂತ ಹೇಳಿ ನಿನಗೆ ಸಹೋದರ ಸಮಾನನಾದ ಸುಗ್ರೀವನ ಸಂದೇಶವನ್ನು ಕೇಳು. ನಿನಗೆ ಇಹಪರದಲ್ಲಿ ಒಳಿತಾಗುವುದಕ್ಕಾಗಿ ಈ ಎಲ್ಲ ಒಳ್ಳೆಯ ಮಾತುಗಳನ್ನು ನಾನು ಹೇಳ್ತೇನೆ ಅಂತ ಹೇಳಿ ಆ ಸುಗ್ರೀವ ವಾನರ ಭಲ್ಲೂಕಗಳಿಗೆ ರಾಜನಾಗಿ ಇರುವುದು, ಅನಂತರ ವಾಲಿಯಿಂದ ಆ ಸುಗ್ರೀವನಿಗೆ ಆದ ಅನ್ಯಾಯ, ಇದೆಲ್ಲವನ್ನು ಹೇಳಿ ರಾಮ ಸುಗ್ರೀವರ ಸಖ್ಯವನ್ನು ಹೇಳ್ತಾನೆ. ರಾಜ ದಶರಥೋ ನಾಮ ರಥಕುಂಜರವಾಜಿಮಾನೆ ಪಿತೇವ ಬಂಧುರ್ಲೋಕಸ್ಯ ಸುರೇಶ್ವರ ಸಮದ್ಯುತಿ. ಆ ಸುಗ್ರೀವ ಅಂತ ಅವನಿಗೆ ಹಿರಿಯ ಮಗ ರಾಮ, ಅವನು ಲಕ್ಷ್ಮಣನು ಭಾರ್ಯೆಯಾದ ಸೀತೆಯೊಡನೆ ದಂಡಕಾರಣ್ಯಕ್ಕೆ ಬಂದಾಗ ನೀನು ಮೋಸದಿಂದ ಆ ಸೀತೆಯನ್ನು ಅಪಹಾರ ಮಾಡ್ಕೊಂಡು ಬಂದಿದೀಯಾ. ಸೀತಾರಾಮರು ಆ ರಾಮ ಲಕ್ಷ್ಮಣರು ಸೀತೆಯನ್ನು ಅನ್ವೇಷಣೆ ಮಾಡ್ತಾ ಬಂದಿದ್ದಾರೆ. ಸಂಪಾತಿ ಇಲ್ಲಿದ್ದಾನೆ ಅಂತ ಹೇಳಿದಾಗ ನಾನು ಆ ಸೀತಾನ್ವೇಷಣೆಯನ್ನು ಮಾಡುತ್ತಾ ನಾನು ಇಲ್ಲಿಗೆ ಬಂದಿದ್ದೇನೆ. ನನಗೆ ಹನುಮಾನ್ ಎಂಬುದಾಗಿ ಹೆಸರು. ನಾನು ವಾಯುಪುತ್ರ ವೈನತೇಯ ಸಮ ಕೇಚಿತ್
ಕೇಚಿತ್ತತ್ರ ನಿಲೋಪಮಾಹ ಅಸಂಗಗತಯ ಶೀಘ್ರ ಹರಿವೀರ ಮಹಾಬಲಾಹ ಅಹಂ ತು ಹನುಮನ್ನಾಮ, ನನ್ನ ಹೆಸರು ಹನುಮಾನ್ ಎಂಬುದಾಗಿ. ಮಾರುತಸ್ಯ ಉರಸಸ್ಸುತಃ, ಮರುತ ವಾಯುವಿನ ಪುತ್ರ ನಾನು. ಸೀತಾಯಾಸ್ತು ಕೃತೆ ತೂರ್ಣಂ ಶತಯೋಜನಮಾಯತಂ, ಸೀತಾದೇವಿಗಾಗಿ ಶತಯೋಜನ ವಿಸ್ತೀರ್ಣವಾದ ಸಾಗರವನ್ನ ದಾಟಿ ಬಂದಿದ್ದೇನೆ. ಆದ್ದರಿಂದ ನೀನಾದರೋ ಮಹಾ ತಪಸ್ವಿ, ಅನೇಕ ತಪಸ್ಸುಗಳನ್ನು ಆಚರಿಸಿದವನು. ನೀನು ಉತ್ತಮವಾಗಿ ವೇದಾಧ್ಯಯನ ಮಾಡಿದವನು. ಧರ್ಮಕ್ಕೆ ವಿರುದ್ಧವಾದ ನಿನ್ನ ವಂಶವನ್ನೇ ನಾಶ ಮಾಡುವ ಪರಸ್ತ್ರೀ ಅಪಹರಣದಿಂದ ನಾಶವಾಗಬೇಡ. ಕ್ರುದ್ರನಾದ ರಾಮನ ಬಾಣದಿಂದ ಹೊರಬರ್ತಕ್ಕಂಥ ಒಂದೊಂದು ಬಾಣವೂ ಕೂಡ ನಿನ್ನ ಲಂಕೆಯನ್ನು ಧ್ವಂಸ ಮಾಡುತ್ತೆ. ಧರ್ಮಫಲ. ಇಲ್ಲಿ ಒಂದು ಉತ್ಕೃಷ್ಟವಾದ ಮಾತನ್ನ ಹನುಮಾನ್ ರಾವಣನಿಗೆ ಹೇಳ್ತಾನೆ. ಎಷ್ಟೋ ಬುದ್ಧಿವಾದವನ್ನು ಹೇಳ್ತಾನೆ. 32 ಶ್ಲೋಕಗಳು, ಸುಮಾರಾಗಿ ಒಂದು 46 ಶ್ಲೋಕಗಳು ರಾವಣನಿಗೆ ಹನುಮಾನ್ ಮಾಡುವ ಹಿತೋಪದೇಶ. ಅದ್ಭುತವಾದ ಉಪದೇಶವನ್ನು ಮಾಡ್ತಾನೆ. ಅದರಲ್ಲಿ ಕೆಲವು ಶಾಸ್ತ್ರ ವಿಚಾರಗಳನ್ನು ಕೂಡ ಹೇಳ್ತಾನೆ. ಏನು ಶಾಸ್ತ್ರ ವಿಚಾರ ಅಂದರೆ, ಶಾಸ್ತ್ರ ವಿಚಾರ ಯಾವುದು ಎಂದರೆ, ಕೆಲವರು ತಿಳ್ಕೊಳ್ತಾರೆ, ಏನೋ ಪಾಪ ಕಾರ್ಯಗಳನ್ನೆಲ್ಲ ಮಾಡಿಬಿಡ್ತಾರೆ, ಜೊತೆಗೆ ಪುಣ್ಯ ಕಾರ್ಯವನ್ನು ಮಾಡ್ತಾರೆ. ಅವರೇನು ತಿಳ್ಕೊಳ್ತಾರೆ, ಈ ಪುಣ್ಯ ಮಾಡಿದ್ರಿಂದ ಆ ಪಾಪ ಹೊರಟೋಯ್ತು ಅಂತ. ಯಾರೋ ದುಡ್ಡು ಅಪಹಾರ ಮಾಡಿಬಿಡೋದು, ದೇವ್ರ ಹುಂಡಿನಲ್ಲಿ ತಂದು ಒಂದಷ್ಟು ದುಡ್ಡು ಹಾಕ್ಬಿಡೋದು, ಒಂದು 10 ಕೋಟಿ ಮೋಸ ಮಾಡಿಬಿಡೋದು, ಒಂದು 5 ಲಕ್ಷ ತಂದು ಹುಂಡಿಲಿ ಹಾಕ್ಬಿಡೋದು. ಏನು, ಆ ಕೋಟಿ ರೂಪಾಯಿನ ಮೋಸ ಮಾಡಿದ್ದು ದೇವ್ರ ಹುಂಡಿಲಿ ಹಾಕ್ಬಿಟ್ಟಿದ್ದೀನಿ, ಪಾಪ ಕಳೀತು ಅಂತ ಭಾವನೆ. ಆದರೆ ಶಾಸ್ತ್ರ ಇದನ್ನು ಒಪ್ಪುವುದೇ ಇಲ್ಲ. ಶಾಸ್ತ್ರದಲ್ಲಿ ಇದಕ್ಕೆ ಅವಕಾಶವಿಲ್ಲ. ನೀನು ಎಷ್ಟು ಪಾಪವನ್ನಾದರೂ ಮಾಡು, ಎಷ್ಟು ಪುಣ್ಯವನ್ನಾದರೂ ಮಾಡು, ಆ ಪುಣ್ಯವನ್ನು ಪ್ರತ್ಯೇಕವಾಗಿಯೂ ಪಾಪವನ್ನು ಪ್ರತ್ಯೇಕವಾಗಿಯೇ ಅನುಭವಿಸಬೇಕು. ಪಾಪ ಕಾರ್ಯವನ್ನು ಮಾಡಿಬಿಟ್ಟು ಪುಣ್ಯ ಮಾಡ್ತೀನಿ, ಈ ಪುಣ್ಯದಿಂದ ಆ ಪಾಪ ಅದು ಕ್ಷೀಣಿಸಲಿ ಅಂದರೆ ಈ ಪುಣ್ಯದಿಂದ ಆ ಪಾಪ ಯಾವ ಕಾಲಕ್ಕೂ ಕ್ಷೀಣಿಸುವುದಿಲ್ಲ. ಅಧರ್ಮ ಕಾರ್ಯವನ್ನು ಮಾಡಿಬಿಟ್ಟು ಧರ್ಮ ಕಾರ್ಯವನ್ನು ಮಾಡಿ ಇದರಿಂದ ಅದಕ್ಕೆ ಫಿಕ್ಸಾಗಲಿ ಅಂದರೆ ಅದು ಆಗುವುದಿಲ್ಲ. ನೀನು 1 ಕೋಟಿ ರೂಪಾಯಿ ಮೋಸ ಮಾಡಿದ್ದಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ಈ 5 ಲಕ್ಷ ಹುಂಡಿಲಿ ಹಾಕಿದೆಯಲ್ಲ, ಇದಕ್ಕೆ ಬರೋ ಪುಣ್ಯನೂ ನೀನು ಅನುಭವಿಸ್ಬೇಕು. ಆದರೆ ಇದರಿಂದ ಆ ಪಾಪ ಹೋಗಲ್ಲ. ಇದನ್ನು ಶಾಸ್ತ್ರ ಬಹಳ ಚೆನ್ನಾಗಿ ಹೇಳುತ್ತೆ. ಧರ್ಮಶಾಸ್ತ್ರ ಇದನ್ನು ಚೆನ್ನಾಗಿ ಹೇಳುತ್ತೆ. ಅದನ್ನು ಇಲ್ಲಿ ಹನುಮಾನ್ ಬಹಳ ಸುಂದರವಾಗಿ ಆ ಮಾತನ್ನು ಹೇಳ್ತಾನೆ. ನತು ಧರ್ಮೋಪಸಂಹಾರಂ ಅಧರ್ಮ ಫಲ ಸಂಹಿತಂ ತದೇವ ಫಲಮನ್ವೇತಿ ಧರ್ಮಶ್ಚಾಧರ್ಮನಾಶನಃ. ಎಲೈ ರಾವಣ, ಮಾಡಬಾರದ ಅನೇಕ ಅನೀತಿಯುಕ್ತವಾದ ಮಹಾಪಾಪ ಕಾರ್ಯಗಳನ್ನು ನೀನು ಮಾಡಿದೀಯ. ಆದರೆ ಘೋರವಾದ ತಪಸ್ಸನ್ನು ಮಾಡಿದೀಯ, ವೇದಾಧ್ಯಯನವನ್ನು ಮಾಡಿದೀಯ, ಯಜ್ಞಯಾಗಾದಿಗಳನ್ನು ಮಾಡಿದೀಯ. ಆ ರೀತಿ ಆ ಯಜ್ಞಯಾಗಾದಿಗಳಿಂದಲೋ, ನೀನು ಮಾಡಿದ ತಪಸ್ಸಿನಿಂದಲೋ, ನೀನು ಮಾಡಿದ ವೇದಾಧ್ಯಯನಾದಿಗಳಿಂದಲೋ ಕಠಿಣವಾದ ತಪಸ್ಸನ್ನು ಆಚರಿಸಿ ದೇವತೆಗಳಿಂದ, ಅಸುರರಿಂದ, ಎಲ್ಲರಿಂದ ವರವನ್ನು ಪಡ್ಕೊಂಡಿದೀಯಾ. ಆದರೆ ಒಂದನ್ನು ತಿಳಿದುಕೋ, ಧರ್ಮಫಲಗಳು ಅಧರ್ಮ ಫಲಗಳು ಎಂದೂ ಕೂಡಿ ಬರುವುದಿಲ್ಲ. ಧರ್ಮ ಕಾರ್ಯದ ಶುಭ ಫಲಗಳನ್ನು, ಅಧರ್ಮ ಕಾರ್ಯದ ಅಶುಭ ಫಲಗಳನ್ನು ಪ್ರತ್ಯೇಕವಾಗಿಯೇ ಅನುಭವಿಸಬೇಕೇ ಹೊರತು ಪಾಪ ಕಾರ್ಯವು ಪುಣ್ಯ ಕಾರ್ಯವನ್ನು ಮಾಡುವುದರಿಂದ ಪಾಪ ಕಾರ್ಯದ ಫಲ ನಾಶವಾಗುವುದಿಲ್ಲ. ನೀನು 10 ಪಾಪ ಕಾರ್ಯ ಮಾಡಿರು, 100 ಪುಣ್ಯ ಕಾರ್ಯ ಮಾಡಿರು. ಆ 100 ಪುಣ್ಯ ಕಾರ್ಯ ಈ 10 ಪಾಪ ಕಾರ್ಯಗಳನ್ನು ನಾಶ ಮಾಡೋಲ್ಲ. ಇದು ಹಂಗೆ ಇರುತ್ತೆ. ಇದು ನೀನು ಅನುಭವಿಸ್ಲೇಬೇಕು, ಅದನ್ನು ಅನುಭವಿಸ್ಬೇಕು, ಪ್ರತ್ಯೇಕವಾಗಿ ಅನುಭವಿಸ್ಬೇಕು. ತಪ್ಪು ಮಾಡಿದರೆ ದಂಡ ಕಟ್ಟಿಬಿಟ್ಟು ನ್ಯಾಯಾಲಯದಿಂದ ತಪ್ಪಿಸಿಕೊಳ್ಳುವ ತೀರ್ಪಿನಂತೆ ಪರಮಾತ್ಮನ ನ್ಯಾಯಾಲಯದಲ್ಲಿ ಇಲ್ಲ. ಪಾಪ ಕಾರ್ಯಕ್ಕೆ ಪುಣ್ಯದ ದಂಡವನ್ನು ಕಟ್ಟಿ ತಪ್ಪಿಸಿಕೊಳ್ಳುವ ಕ್ರಮ ಪರಮಾತ್ಮನ ನ್ಯಾಯಾಲಯದಲ್ಲಿ ಇಲ್ಲ. ಇಲ್ಲಿ ಜುಲ್ಮಾನೆ ಹಾಕ್ತೀವಿ, ಒಂದು 5 ಲಕ್ಷ ರೂಪಾಯಿ ಕಟ್ಬಿಟ್ಟು ಹೋಗಿ ಅಂತಾರೆ, ದಂಡ ಕಟ್ಟಿದ್ವಿ, ಫೈನ್ ಹಾಕಿದ್ವಿ, ಹೋಗಿ ಅಂತಾರೆ. ಆ ಫೈನ್ಗೆ ಕಟ್ಟೋದಲ್ಲ, ಪರಮಾತ್ಮನ ನ್ಯಾಯಾಲಯದಲ್ಲಿ ಇಲ್ಲ. ಹಣ ಕೊಟ್ಟು ಪಾಪವನ್ನು ತೊಳೆದುಕೊಳ್ಳುವ ಒಂದು ರೀತಿಯಾದ ಆ ದಂಡ ನೀತಿ ಸಂಹಿತೆ ಪರಮಾತ್ಮನ ಬಳಿಯಲ್ಲಿ ಇಲ್ಲ. ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು.
ಮಾಡಬಾರ್ದು ಪಾಪ ಕಾರ್ಯ ಮಾಡಿಬಿಟ್ಟು ಹುಂಡಿಲಿ ದುಡ್ಡು ಹಾಕ್ತೀನಿ, ಅನ್ನ ಸಂತರ್ಪಣೆ ಮಾಡ್ತೀನಿ, ದಾನ ಕೊಡ್ತೀನಿ ಅಂದರೆ ಇದರಿಂದ ಅದು ಹೋಗೋದಿಲ್ಲ. ವ್ಯಾಸರು ಮಹಾಭಾರತದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಪುಣ್ಯ ಕಾರ್ಯವನ್ನು ಮಾಡುವಾಗ ಪಾಪ ಕಾರ್ಯವನ್ನು ಮಾಡುವಾಗ ಜಾಗರೂಕರಾಗಿರಿ. ಕಾರಣ ಪಾಪ ಕಾರ್ಯದ ಫಲವನ್ನು ಅನುಭವಿಸಿಯೇ ತೀರಬೇಕು. ಪುಣ್ಯ ಕಾರ್ಯ ಮಾಡುವಾಗ ಯಾಕೆ ಜಾಗರೂಕರಾಗಿರಬೇಕು? ಪುಣ್ಯ ಕಾರ್ಯವನ್ನು ಸರಿಯಾದ ಮಾರ್ಗದಲ್ಲಿ ಮಾಡದೆ ಹೋದರೆ ಅದು ಪಾಪವಾಗಿ ಪರಿಣಮಿಸುತ್ತೆ. ಯಜ್ಞಯಾಗಗಳನ್ನು ಮಾಡ್ತಾರೆ, ಸರಿಯಾಗಿ ಮಾಡದೆ ಹೋದರೆ ದ್ರವ್ಯಲೋಪ, ಮಂತ್ರಲೋಪ, ಕ್ರಿಯಾಲೋಪ, ಏನೇನೋ ಲೋಪಗಳು ಬಂದರೆ ಆ ಪುಣ್ಯ ಕಾರ್ಯದಲ್ಲಿ ತಿರ್ಗಾ ಪಾಪ ಬರುತ್ತೆ. ಪಾಪ ಕಾರ್ಯವನ್ನು ಮಾಡುವಾಗ ಯಾಕೆ ಜಾಗರೂಕರಾಗಿರಬೇಕು? ಅದು ತನಗೆ ಪಾಪ ತಟ್ಟದಂತಹ ರೀತಿಯಲ್ಲಿ ಇವನು ಮಾಡಬೇಕು. ಹಾಗೆ ಮಾಡಬೇಕು ಅಂದರೆ ಅದು ಭಗವದಾಜ್ಞೆಯಿಂದ ಮಾಡಬೇಕು. ಅರ್ಜುನನಿಗೆ ಕೃಷ್ಣ ಯುದ್ಧ ಮಾಡು, ಎಲ್ಲರನ್ನ ಕೊಲ್ಲು ಅಂದ. ಯುದ್ಧ ಮಾಡಿ ಕೊಲ್ಲುವುದು ಪಾಪ ಕಾರ್ಯ, ಒಬ್ಬರನ್ನ ಕೊಲ್ಲೋದು ಪಾಪ ಕಾರ್ಯ. ಆದರೆ ಪರಮಾತ್ಮ ಕೊಲ್ಲುವಂತ ಆಜ್ಞೆ ಮಾಡಿದ್ದರಿಂದ, ಯುದ್ಧ ಮಾಡುವಂತ ಆಜ್ಞೆ ಮಾಡಿದ್ದರಿಂದ ಪರಮಾತ್ಮನ ಕೈಂಕರ್ಯ ರೂಪವಾಗಿ ಪರಮಾತ್ಮನ ಆಜ್ಞೆಯಂತೆ ಮಾಡಿದ್ರೆ ಅದು ಪಾಪ ಕಾರ್ಯ ಆಗೋಲ್ಲ. ನಿನ್ನ ಸ್ವಾರ್ಥಕ್ಕಾಗಿ ನಿನ್ನಿಚ್ಛೆಯಂತೆ ನಿನ್ನ ಅಹಂಕಾರ ಮಮಕಾರದಿಂದ ಮಾಡಿದ್ರೆ ಅದು ಪಾಪ ಆಗುತ್ತೆ. ಒಬ್ಬ ವ್ಯಕ್ತಿಯನ್ನು ಕೊಲ್ಲುವುದು ಪಾಪ. ಈ ಮಹಾಭಾರತ ಯುದ್ಧದಲ್ಲಿ 18 ಅಕ್ಷೋಹಿಣಿ ಯುದ್ಧದಲ್ಲಿ ವಧಿಸಲ್ಪಟ್ರಲ್ಲ ಅಂದರೆ ನಿನಗೆ ಪಾಪ ಬರೋಲ್ಲ ಅಂತ ಹೇಳಕ್ಕೆ ಗೀತಾ ಉಪನ್ಯಾಸ ಕೃಷ್ಣ ಮಾಡಿದ್ದು. ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್, ನೀನು ಬರೀ ನಿಮಿತ್ತ, ಮಾಡಿಸ್ತಾ ಇರೋನು ನಾನು. ನನ್ನ ಕಾರ್ಯ ನನ್ನ ಕೈ ಹಾಗೆ ಇದ್ದು ನೀನು ಮಾಡು. ಇದು ನಿನ್ನ ಸಂಕಲ್ಪದಿಂದಲೋ, ನಿನ್ನ ಅಹಂಕಾರದಿಂದಲೋ, ನಿನ್ನ ಮಮಕಾರದಿಂದಲೋ, ನಿನ್ನ ಸ್ವಾರ್ಥಕ್ಕಾಗೋ ನೀನು ಮಾಡಿಕೂಡ್ದು. ಅದೆಲ್ಲವನ್ನ ಬದಿಗಿಟ್ಟು ನನ್ನ ಆಜ್ಞೆ ಅಂತ ಮಾಡು. ನನ್ನ ಕೈಕಾಲುಗಳ ರೂಪದಲ್ಲಿ ಇದ್ದು ನೀನು ಅದನ್ನು ಮಾಡಿದರೆ ನಿನಗೆ ಪಾಪ ಬರೋಲ್ಲ ಅನ್ನೋದೇ ಗೀತೆಯ ಸಾರ. ಹಾಗೆ ಇರುವಾಗ ಪಾಪ ಕಾರ್ಯವನ್ನು ಪಾಪವಾಗದೇ ಇರುವಂತೆ ಮಾಡಬೇಕಾದ್ರೆ ಅದು ಭಗವತ್ ಪ್ರೇರಿತವಾಗಿ ಇರಬೇಕು. ಪುಣ್ಯ ಕಾರ್ಯಗಳನ್ನು ಮಾಡುವಾಗ ಕರ್ತೃಕರ್ಮ ಫಲತ್ಯಾಗದಿಂದ ಮಾಡಿ ಪರಮಾತ್ಮನ ಸೇವಾರೂಪವಾಗಿ ಮಾಡಿದ್ರೆ ಅದರಲ್ಲಿ ಬರುವ ಲೋಪದೋಷಗಳನ್ನು ಪರಮಾತ್ಮ ಕ್ಷಮಿಸಿ ಅಂಗೀಕಾರ ಮಾಡ್ತಾನೆ. ಒಟ್ಟಿನಲ್ಲಿ ಎಲ್ಲಿ ಏನು ಮಾಡಿದ್ರು ಅಹಂಕಾರ ಮಮಕಾರ ವಿನಿರ್ಮುಕ್ತರಾಗಿ ಯಾವ ಕಾರ್ಯವನ್ನು ಮಾಡಿದ್ರೂ ಕೂಡ ಅದು ನಿಮಗೆ ಪುಣ್ಯ ಪಾಪದ ಸೋಂಕನ್ನು ಅಂಟಿಸದೆ ಮೋಕ್ಷಕ್ಕೆ ಮಾರ್ಗವಾಗುತ್ತೆ. ಎಷ್ಟು ಚೆನ್ನಾಗಿ ಆಂಜನೇಯ ಈ ಮಾತು ಹೇಳ್ತಾ ಇದ್ದಾನೆ. ಸುಂದರಕಾಂಡದ ಈ ಒಂದು ಶ್ಲೋಕ ಇದೆಯಲ್ಲ, 29ನೇ ಶ್ಲೋಕ, ಎಲ್ಲರೂ ತಮ್ಮ ಬುದ್ಧಿಯಲ್ಲಿ ಹೃದಯದಲ್ಲಿ ಶಿಲಾನ್ಯಾಸ ಮಾಡಿಕೊಳ್ಳಬೇಕಾದ ಶ್ಲೋಕ. ನತು ಧರ್ಮೋಪಸಂಹಾರಂ ಅಧರ್ಮ ಫಲ ಸಂಹಿತಂ. ಧರ್ಮ ಕಾರ್ಯವನ್ನು ಮಾಡುವುದರಿಂದ ಅಧರ್ಮ ಕಾರ್ಯದಿಂದ ಮಾಡಿದ ಪಾಪ ಹೋಗೋದಿಲ್ಲ. ತದೇವ ಫಲಮನ್ವೇತಿ ಧರ್ಮಶ್ಚ ಅಧರ್ಮನಾಶನಃ. ಧರ್ಮಾಚರಣೆಯಿಂದ ಅಧರ್ಮ ಕಾರ್ಯದ ಫಲ ನಾಶವಾಗಲಾರದು. ರಾವಣ ಸೀತಾಪಹರಣ ಎಂಬ ಮಾಡಬಾರದ ಪರನಾರಿ ಅಪಹರಣವನ್ನು ಮಾಡಿ ಪತಿವ್ರತೆಯನ್ನು ಹಿಂಸೆ ಮಾಡಿ ಪರಮ ಪಾಪಿಯಾಗಿದೆಯಾ ನೀನು. ಆದರೆ ನಾನು ಜಪ ಮಾಡಿದ್ದೀನಿ, ತಪ ಮಾಡಿದ್ದೀನಿ, ನಾನು ಯಾಗ ಮಾಡಿದ್ದೀನಿ, ಯಜ್ಞ ಮಾಡಿದ್ದೀನಿ, ವೇದ, ಅದು ಯಾವುದರಿಂದಲೂ ಕೂಡ ಈ ಪಾಪದ ಫಲ ಹೋಗೋದಿಲ್ಲ. ಇದನ್ನು ಚೆನ್ನಾಗಿ ತಿಳ್ಕೊ ಅಂತಾನೆ ರಾವಣನಿಗೆ. ಇದು ಧರ್ಮಶಾಸ್ತ್ರ. ನೀನು ಏನೇ ತಪ ಯಜ್ಞ ಯಾಗ ವೇದಾಧ್ಯಯನ ಮಾಡಿ ಮಹಾ ತೇಜಸ್ವಿಯಾಗಿದ್ದು ದೇವತೆಗಳನ್ನೇ ಮೆಟ್ಟುವಂತಿರಬಹುದು. ಆದರೂ ಸೀತಾಪಹರಣದ ಪಾಪ, ಈ ಪಾಪಕೃತ್ಯ ನಿನ್ನನ್ನು ಬಿಡೋಲ್ಲ. ಆ ಧರ್ಮಾಚರಣೆ ಈ ಪಾಪಕೃತ್ಯವನ್ನು ತೊಳೆಯಲಾರದು, ನಾಶ ಮಾಡಲಾರದು. ಈ ಪಾಪಕೃತ್ಯದ ಫಲವನ್ನು ನೀನು ಅನುಭವಿಸಿಯೇ ತೀರಬೇಕು. ನೀನು ಯಾವ ತಪಶ್ಚರ್ಯೆ ಪುಣ್ಯ ಕಾರ್ಯವೂ ಕೂಡ ಈ ವಿಷಯದಲ್ಲಿ ನಿನ್ನ ಪಾಪವನ್ನು ತೊಳೆಯಲಾರದು. ಈ ಪಾಪಕೃತ್ಯದಿಂದ ನಿನ್ನನ್ನು ರಕ್ಷಿಸಲಾರದು. ಅದ್ಭುತವಾದ ಧರ್ಮಶಾಸ್ತ್ರದ ಮಾತನ್ನು ಹನುಮಾನ್ ಹೇಳ್ತಾನೆ. ತುಂಬ ಜನ ಹೀಗೆ ತಿಳ್ಕೊಂಡಿರ್ತಾರೆ, ಏನೋ ಪಾಪ ಕೆಲಸ ಮಾಡಿಬಿಟ್ಟಿದ್ದಾನೆ, ಎಷ್ಟು ಪುಣ್ಯ ಮಾಡಿದ್ದಾನೆ, ಈ ಪುಣ್ಯದಿಂದ ಪಾಪ ಹೋಗಲ್ವ ಅಂದರೆ ಪುಣ್ಯದ ಅನುಭವ ಪ್ರತ್ಯೇಕವಾಗಿ ಅನುಭವಿಸಬೇಕು, ಪಾಪದ ಅನುಭವ ಪ್ರತ್ಯೇಕವಾಗಿ ಅನುಭವಿಸಬೇಕು. ಪುಣ್ಯ ಕಾರ್ಯ ಮಾಡುವುದರಿಂದ ಪಾಪ ಕಾರ್ಯದ ಫಲ ನಾಶ ಆಗೋಲ್ಲ, ಅದು ತೊಳೆದು ಹೋಗೋಲ್ಲ. ತಪ್ಪು ಮಾಡಿಬಿಟ್ಟು ಹುಂಡಿಲಿ ದುಡ್ಡು ಹಾಕಿದೆ ಅಂದರೆ ಪರಮಾತ್ಮ ಒಪ್ಪಲ್ಲ. ಈ ರೀತಿ ಇದು
ಉತ್ಕೃಷ್ಟವಾದಂತಹ ಪರಮಾತ್ಮನ ನೀತಿ. ನತು ಧರ್ಮೋಪಸಂಹಾರಂ ಅಧರ್ಮ ಫಲ ಸಂಹಿತಂ ತದೇವ ಫಲಮನ್ವೇತಿ ಧರ್ಮಶ್ಚ ಅಧರ್ಮನಾಶನಃ. ಧರ್ಮ ಕಾರ್ಯದಿಂದ ಅಧರ್ಮದ ನಾಶ ಯಾವ ಕಾಲಕ್ಕೂ ಆಗುವುದಿಲ್ಲ. ಎಲೈ ರಾವಣ, ಆದ್ದರಿಂದ ನಾನು ದೊಡ್ಡ ತಪಸ್ವಿ ಎಂದು ಬೀಗಬೇಡ. ಸೀತಾಪಹಾರ ಮಾಡಿದ್ದರಿಂದ ನಿನಗೆ ಶಿಕ್ಷೆ ಏರ್ಪಡುತ್ತದೆ. ಸೀತಾದೇವಿಯನ್ನು ಅಪಹರಿಸಿದ ಶತ್ರುವನ್ನ ಕೊಂದೇ ತೀರ್ತೇನೆ ಅಂತ ಶ್ರೀರಾಮಚಂದ್ರ ಪ್ರತಿಜ್ಞೆ ಮಾಡಿದ್ದಾನೆ. ಭಲ್ಲೂಕ ವಾನರರ ಸಮಕ್ಷಮದಲ್ಲಿ ಪರಾಕ್ರಮಿಯಾದ ಸತ್ಯವಾಕ್ಯನಾದ ರಾಮ ಮಾಡಿದ ಪ್ರತಿಜ್ಞೆ ಎಂದಿಗೂ ಕೂಡ ಮೋಘ ಸುಳ್ಳಾಗುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಸುಗ್ರೀವನೋ ಮಹಾಬಲಶಾಲಿ, ಅಸಂಖ್ಯಾತ ವಾನರ ಭಲ್ಲೂಕಗಳಿಗೆ ಅವನು ಒಡೆಯ. ಇವರಿಬ್ಬರ ಸ್ನೇಹವನ್ನ ಸಾಧಾರಣವಾಗಿ ಭಾವಿಸಬೇಡ ಎಂಬುದಾಗಲ್ಲ, ರಾವಣನಿಗೆ ಬಹುವಾಗಿ ಉಪದೇಶವನ್ನು ಮಾಡ್ತಾನೆ. ಕೊನೆಗೆ ಹೇಳ್ತಾನೆ, ದೇವಾಶ್ಚ ದೈತ್ಯಾಶ್ಚ ನಿಶಾಚರೇಂದ್ರ ಗಂಧರ್ವ ವಿದ್ಯಾಧರ ನಾಗಯಕ್ಷಾಃ ರಾಮಸ್ಯ ಲೋಕತ್ರಯ ನಾಯಕಸ್ಯ ಸ್ಥಾತುಂ ನ ಶಕ್ತಾ ಸಮರೇಶು ಸರ್ವೇ. ಎಲೈ ರಾಕ್ಷಸೇಶ್ವರ, 33 ಕೋಟಿ ದೇವತೆಗಳನ್ನು ಜಯಿಸಿ ಅವರ ತಲೆಯನ್ನ ಮೆಟ್ಟಿ ನಿಂತ ರಾಕ್ಷಸ ರಾಜ ನಾನು ಎಂಬುದಾಗಿ ಅಹಂಕಾರದಿಂದ ನೀನು ಬೀಗಬೇಕಾದ್ದಿಲ್ಲ. ಕಾರಣ ದೇವ, ದೈತ್ಯ, ಗಂಧರ್ವ, ವಿದ್ಯಾಧರ, ನಾಗ, ಯಕ್ಷ ಇವರು ಪ್ರತ್ಯೇಕವಾಗಿಯೇ ಆಗಲಿ ಅಥವಾ ಒಟ್ಟಾಗಿಯೇ ಆಗಲಿ ಬಂದರೂ ಕೂಡ 3 ಲೋಕಕ್ಕೆ ಒಡೆಯನಾದ ರಾಮನ ಮುಂದೆ ಅರಕ್ಷಣ ಕೂಡ ನಿಲ್ಲಲು ಸಮರ್ಥರಲ್ಲ. ಸ್ಥಾತುಂ ನ ಶಕ್ತಾಃ ಸಮರೇಶು ಸರ್ವೇ. ಅವರೆಲ್ಲ ಒಟ್ಟಿಗೆ ಬಂದರೂ ಕೂಡ ಆ ರಾಮನ ಮುಂದೆ ನಿಲ್ಲಲಾರ. ಅಷ್ಟು ಮಾತ್ರವಲ್ಲ, ಸ್ವಯಂಭುವಾದ ಚತುರ್ಮುಖ ಬ್ರಹ್ಮನಾಗಲಿ, ಮುಕ್ಕಣ್ಣನಾದ ಆ ರುದ್ರನಾಗಲಿ, ಸುರನಾಯಕನಾದ ಇಂದ್ರನಾಗಲಿ ಈ ರಾಮನನ್ನ ಯುದ್ಧದಲ್ಲಿ ಜಯಿಸಲಾರರು. ಅಂದ ಮೇಲೆ ನೀನ್ಯಾವ ಮಹಾ? ಬ್ರಹ್ಮ ಸ್ವಯಂಭುಶ್ಚತುರಾನನೋ ವಾ ರುದ್ರ ತ್ರಿನೇತ್ರಸ್ತ್ರಿಪುರಾಂತಕೋ ವಾ ಇಂದ್ರೋ ಮಹೇಂದ್ರ ಸುರನಾಯಕೋ ವಾ ತ್ರಾತುಂ ನ ಶಕ್ತಾಯುಧಿರಾಮವಧ್ಯಂ. ಈ ಅವಧ್ಯನಾಗಿ ಇರ್ತಕ್ಕಂತಹ ಶ್ರೀರಾಮನಿಂದ ಅವರು ವಿನಾಶವನ್ನು ಹೊಂದುತ್ತಾರೆಯೇ ಹೊರತು ಚತುರ್ಮುಖ ಬ್ರಹ್ಮನಾದರೋ ಅಥವಾ ಯಾರು ಬ್ರಹ್ಮ ಸ್ವಯಂಭೂವಾದವನು, ತಾನಾಗಿ ಹುಟ್ಟಿ ಬಂದವನು, ಸರ್ವಕಾಲದಲ್ಲಿ ವೇದವನ್ನು ಪಾರಾಯಣ ಮಾಡುವವನು ಅಂತಹ ಬ್ರಹ್ಮನಾಗಲಿ ಅಥವಾ ತ್ರಿಪುರವನ್ನ ತಾರಕಾಸುರನ 3 ಪುರವನ್ನ ನಾಶ ಮಾಡಿದಂತಹ ಮುಕ್ಕಣ್ಣನಾಗಿರ್ತಕ್ಕಂತಹ ತ್ರಿಪುರಾಂತಕೋ ತ್ರಿನೇತ್ರ ತ್ರಿಪುರಾಂತಕ ರುದ್ರ. ರುದ್ರ ಅಂದ್ರೇನು? ಮಹಾಕೋಪಿಷ್ಠ ಅಂತ ಅರ್ಥ. ಕೋಪದಿಂದ ಉರಿಯುವವನು, ಎಲ್ಲರನ್ನ ಆ ಮನ್ಮಥನನ್ನೇ ಭಸ್ಮ ಮಾಡಿದವನು. ಅಂತಹ ಅತ್ಯಂತ ಕೋಪವೇ ಮೂರ್ತಿವೆತ್ತ ಮುಕ್ಕಣ್ಣನಾದ ತ್ರಿಪುರಾಂತಕನಾಗಿರ್ತಕ್ಕಂತಹ ಅವನಾಗಲಿ ಅಥವಾ ಆ ವೃತ್ರಾಸುರನನ್ನು ವಧೆ ಮಾಡಿದ ಮಹೇಂದ್ರ ಎಂದು ಬಿರಿದು ಪಡೆದ 33 ಕೋಟಿ ಸೈನ್ಯದೊಡನೆ ಆ ಇಂದ್ರ ಬಂದರೂ ಕೂಡ ತ್ರಾತುಂ ನ ಶಕ್ತಾಯುಧಿರಾಮವಧ್ಯಂ. ಯುದ್ಧದಲ್ಲಿ ಈ ರಾಮನಿಂದ ಅವರು ಯಾರೂ ರಕ್ಷಿಸಲಾರರು. ಅಂತಹವನು ನನ್ನ ರಾಮ. ಇದೆಲ್ಲ ವೇದದಲ್ಲಿ ಬರುವ ಮಾತು. ವೇದ ಹೇಳುತ್ತೆ, ಪರಮಾತ್ಮನನ್ನ ಯಾರೂ ಜಯಿಸಲಾರರು. ಯಾರಿಂದಲೂ ಕೂಡ ಜಯಿಸಲಾಗದಂತಹ ದೇವಾದಿದೇವನಾದವನು ಪರಮಾತ್ಮ. ಇವನನ್ನ ಕಂಡು ಎಲ್ಲ ಅಂಜಿ ನಡುತ್ತಾರೆ ಹೊರತು ಇವನಾರಿಗೂ ಅಂಜುವವನಲ್ಲ. ಭೀಷಾಸ್ಮಾತ್ ವಾದಪ್ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾತ್ ಅಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಸೂರ್ಯನೂ ಕೂಡ ಇವನಿಗೆ ಅಂಜಿ ಉದಯಿಸುತ್ತಾನೆ, ಗಾಳಿ ಇವನಿಗೆ ಅಂಜಿ ಬೀಸ್ತಾನೆ, ಯಮನೂ ಕೂಡ ಇವನನ್ನ ಕಂಡು ಅಂಜಿ ಪಲಾಯನ ಮಾಡ್ತಾನೆ ಎಂಬುದಾಗಿ ವೇದ ಹೇಳುತ್ತೆ. ಅಂತಹ ಪರಾತ್ಪರನೇ ಈ ರಾಮನಲ್ಲವ. ಆದರೆ ಹನುಮಾನ್ ಹಾಗೆ ಹೇಳೋಲ್ಲ. ಈ ರಾಮ ಅಂತಹ ಪರಾಕ್ರಮಶಾಲಿ, ಲೋಕತ್ರಯ ನಾಯಕ ಅಂತಾನೆ. 3 ಲೋಕವನ್ನು ಕೂಡ ಆಳಬಲ್ಲ ತೇಜಸ್ಸು ಪರಾಕ್ರಮ ನನ್ನ ರಾಮನಲ್ಲಿದೆ ಎಂದ ಮೇಲೆ ನೀನು ಅವನಿಗೊಂದು ತುಚ್ಛವಾದ ಪದಾರ್ಥ. ನಿನ್ನನ್ನ
ಅವನು ಜಯಿಸುವುದು ಅವನಿಗೊಂದು ದುಷ್ಟ ಕಾರ್ಯವೇ ಅಲ್ಲ ಎಂಬುದಾಗಿ ಆ ಹನುಮಾನ್ ಹಿತವಚನವನ್ನು ಹೇಳ್ತಾನೆ. ರಾವಣನಿಗೆ ಇದು ಅಪ್ರಿಯ. ಅವನ ಮುಂದೆ ಯಾವನೋ ಒಬ್ಬ ಮನುಷ್ಯನನ್ನ ಈ ಕಪಿ ಕೊಂಡಾಡ್ತಾ ಇದ್ರೆ ರಾವಣನಿಗೆ ಸಂತೋಷವ, ಅತ್ಯಂತ ಕೋಪ ಬರುತ್ತೆ. ಕೂಡಲೇ ಆ ಕಪಿಯನ್ನ ವಧೆ ಮಾಡಿರಿ ಅಂತ ಆಜ್ಞೆ ಮಾಡಿಬಿಡ್ತಾನೆ. ಕಣ್ಣುಗಳನ್ನು ಕೋಪದಿಂದ ತಿರುಗಿಸುತ್ತಾ, ಎಲೈ ನೀಚ ಕಪಿಯೇ, ನನ್ನೆದುರುಗಡೆ ಯಾವನೋ ಹುನುಮಾನವನನ್ನು ಪ್ರಶಂಸೆ ಮಾಡ್ತೀಯ ಅಂತ ಹೇಳಿ, ಎಲೈ ಭಟರೇ, ಈ ಕಪಿಯನ್ನ ವಧೆ ಮಾಡಿರಿ ಅಂತಾನೆ. ಕೂಡಲೇ ವಿಭೀಷಣ ಓಡಿ ಬರ್ತಾನೆ. ವಧೆ ತಸ್ಯ ಸಮಾಜ್ಞಪ್ತೆ ರಾವಣೇನ ದುರಾತ್ಮನ ನಿವೇದಿತವತೋ ದೌತ್ಯಂ ನಾನು ಮೇನೇ ವಿಭೀಷಣ. ಅಣ್ಣ, ದೂತನಾಗಿ ಬಂದವನನ್ನ ಕೊಲ್ಲುವುದು ರಾಜಧರ್ಮವಲ್ಲ, ಅವನನ್ನ ಕೊಲ್ಲಬಾರದು ಅಂತಾನೆ. ಆಗ ಇವನು ಮಹಾಪಾಪಿಷ್ಟ, ಶತ್ರುವನ್ನ ಕೊಂಡಾಡ್ತಾನೆ, ನನ್ನೆದುರಿಗೆ ನಿಂತು ನನ್ನ ವಧೆಯನ್ನ ಆಕಾಂಕ್ಷೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಇವನನ್ನ ದೂತ ಎಂಬುದಾಗಲ್ಲಿ ಪರಿಗಣಿಸದೆ ಶತ್ರುಗೋಷ್ಠಿಯವನು ಎಂದು ಪರಿಗಣಿಸಿ ಇವನನ್ನು ನಾನು ತಪ್ಪದೇ ವಧೆ ಮಾಡ್ತೇನೆ ಅಂತಾನೆ ಆ ರಾವಣ. ಆಗ ಶ್ರೇಷ್ಠನಾದ ವಿಭೀಷಣ ಆ ರಾವಣನಿಗೆ ಹಲವಾರು ವಿಧವಾಗಿ ಉಪದೇಶವನ್ನು ಮಾಡಿ ಕೊನೆಗೆ ಹೇಳ್ತಾನೆ, ರಾವಣ, ವಿಭೀಷಣ, ನೀನು ಉಚಿತವಾದ ಮಾತನ್ನ ಹೇಳಿದೀಯಾ, ಈಗ ದೂತನ ವಧೆ ನಿಂದ್ಯ ಎಂಬುದನ್ನು ನಾನು ಒಪ್ಕೊಳ್ತೀನಿ. ಆದರೆ ಈ ರೀತಿಯಾಗಿ ಶತ್ರು ಪ್ರಶಂಸೆ ಮಾಡ್ತಾ ನನ್ನನ್ನೇ ನಿಂದನೆ ಮಾಡ್ತಾ ಇರುವ ಇದ್ಯಾವುದೋ ಕಪಿಯನ್ನ ಹಾಗೆ ಬಿಡೋದಕ್ಕೆ ನನಗೆ ಮನಸ್ಸಿಲ್ಲ. ಏನು ಮಾಡೋದು? ಕಪಿಗಳಿಗೆ ಬಾಲ ಅಂದರೆ ತುಂಬ ಇಷ್ಟ. ಇಡೀ ಶರೀರದಲ್ಲಿ ಅವುಗಳು ತಮ್ಮ ಸೌಂದರ್ಯ ಸಾಧನವಾಗಿ ಬಾಳಿಸ್ಕೊಂಡಿರೋದೇ ತಮ್ಮ ಬಾಲವನ್ನ. ಆದ್ರಿಂದ ಎಲೆ ರಾಕ್ಷಸ ವೀರರೇ, ಅದರ ಬಾಲಕ್ಕೆ ಬೆಂಕಿ ಹಚ್ಚಿಬಿಡಿ. ತುಂಬ ಪ್ರಿಯವಾದದ್ದು ಕಪಿಗಳಿಗೆ ಬಾಲ. ಆದ್ರಿಂದ ಕಪೀನಾಂ ಕಿಲ ಲಾಂಗೂಲಂ ಇಷ್ಟಂ ಭವತಿ. ಲಾಂಗೂಲ ಅಂದ್ರೇನು? ಬಾಲ. ಕಪೀನಾಂ ಕಿಲ ಲಾಂಗೂಲಂ ಇಷ್ಟಂ ಭವತಿ ಭೂಷಣಂ. ಅವುಗಳಿಗೆ ಭೂಷಣವಾಗಿಯೂ ಪರಮ ಇಷ್ಟವಾಗಿಯೂ ಇರುವುದು ಆ ಬಾಲ. ತದಸ್ಯ ದೀಪ್ಯತಾಂ ಶೀಘ್ರಂ ತೇನ ದಗ್ಧೇನ ಗಚ್ಚತು. ಆ ಬಾಲಕ್ಕೆ ಬೆಂಕಿ ಹಚ್ಚಿದಿ, ಸುಟ್ಟು ಹೋದ ಬಾಲದಿಂದ ಈ ದುಷ್ಟ ಕಪಿ ಹೋಗಲಿ, ಹಿಂತಿರುಗಿ ಎಂಬುದಾಗಿ ರಾವಣ ಹೇಳ್ತಾನೆ. ಆಗ ಆ ಅಂಗವಿಕಲನಾಗಿ ಹಿಂತಿರುಗಿ ಬಂದ ತಮ್ಮ ಬಾಂಧವನನ್ನು ಕಂಡು ಎಲ್ಲ ಕಪಿಗಳು ಹಾಸ್ಯ ಮಾಡಲಿ, ನಗಲಿ ಎಂಬುದಾಗಿ ಹೇಳ್ತಾರೆ. ಕೂಡಲೇ ವಾನರನ ಬಾಲಕ್ಕೆ ಬೆಂಕಿಯನ್ನು ಹೊತ್ತಿಸಿ ಆ ಬಾಲದಿಂದ ಇವನನ್ನ ಇಡೀ ಲಂಕಾನಗರದಲ್ಲಿ ಮೆರವಣಿಗೆ ಮಾಡಿರಿ ಅಂತಾನೆ. ಹಾಗೆ ಹನುಮಾನನ ಬಾಲದ ತುದಿಯನ್ನ ದೊಡ್ಡದಾಗಿ ಲಂಕಾನಗರದಲ್ಲಿರೋ ಬಟ್ಟೆನೆಲ್ಲ ತಗೊಂಡ್ಬರ್ತಾರೆ ಅದನ್ನು ಸುತ್ತೋಕೆ. ಕಾರಣ, ಆ ವಾನರೋತ್ತಮ ಮಹಾಬಲಶಾಲಿ ಮನೋಭಾವವನ್ನು ತೋರಿಸಿಕೊಂಡು ಬಾಲವನ್ನು ಬೆಳೆಸ್ತಾ ಹೋದಾಗ ಆ ಬಾಲವನ್ನ ಚೆನ್ನಾಗಿ ಬಟ್ಟೆಯಿಂದ ಸುತ್ತಿ ಸುತ್ತಿ ಆ ರಾಜಮಾರ್ಗದಲ್ಲಿ, ಪ್ರಾಸಾದಗಳ ಮೇಲೆ, ಆ ಅರಮನೆಯಲ್ಲಿ ಎಲ್ಲ ಕಡೆಗಳಲ್ಲಿ ನಿಂತುಕೊಂಡು ಈ ಕಪಿಯನ್ನ ಎಲ್ಲರೂ ನೋಡ್ತಾ ಇದ್ದಾರೆ. ಶಂಖ, ಬೇರಿನಾದ, ಚಪ್ಪಾಳೆ, ಸಿಂಹನಾದ ಇದೆಲ್ಲವನ್ನ ಮಾಡ್ತಾ ಹನುಮಾನನ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿಬಿಟ್ಟು ಲಂಕಾನಗರದ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರಂತೆ. ಎಲ್ಲ ಚಪ್ಪಾಳೆ ತಟ್ಟಿ ನಗುತ್ತಾ ಹಾಸ್ಯ ಮಾಡ್ತಾ ಈ ರಾಕ್ಷಸರು ಅವನ ಬಾಲಕ್ಕೆ ಬಟ್ಟೆ ಸುತ್ತಿ ಎಣ್ಣೆಯಲ್ಲಿ ನೆನೆಯಿಸಿ ಅದಕ್ಕೆ ಬೆಂಕಿ ಇಟ್ಟು ಲಂಕಾನಗರದ ಎಲ್ಲ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿದಾಗ ಎಲ್ಲ ರಾಕ್ಷಸರು ಚಪ್ಪಾಳೆ ತಟ್ಟಿ ನಗುತ್ತಾ ಅವಹೇಳನವನ್ನು ಮಾಡ್ತಾರೆ ಇಲ್ಲಿ. ಆಗ ಆ ಗೂಢಚಾರ ಸಿಕ್ಕಿಬಿದ್ದ. ಸೀತೆಗಾದ ಗತಿ ನೋಡಿದ್ರ, ರಾಮನ ಗತಿ ನೋಡಿದ್ರ, ನಮ್ಮ ರಾಕ್ಷಸರಾಜನ ಮುಂದೆ ಇದೆಲ್ಲ ನಡೆಯುತ್ತಾ ಎಂಬುದಾಗಿ ಮಾತಾಡ್ತಾ ಇರಬೇಕಾದ್ರೆ ಈ ರಾಕ್ಷಸಿಗಳ ಕೆಲವು ಓಡಿ ಬಂದು ಸೀತೆಗೆ ಹೇಳುತ್ತವೆ, ಹೇ ಸೀತೆ, ನಿನ್ನ ಹತ್ರ ಒಂದು ಕೆಂಪುಮುತಿ ಕಪಿ ಮಾತಾಡ್ತಿತ್ತಲ್ಲ ಇಷ್ಟೊತ್ತುವೆ, ಅದರ ಬಾಲಕ್ಕೆ ನಮ್ಮ ರಾಜ ಬೆಂಕಿ ಇಟ್ಬಿಟ್ಟಿದ್ದಾನೆ. ಆ ಬೆಂಕಿ ಹಚ್ಚಿದ ಬಾಲದಿಂದ ಆ ಕೆಂಪುಮುತಿ ಕಪಿ ಎಲ್ಲ ಬೀದಿಗಳಲ್ಲಿ ಓಡಾಡ್ತಾ ಇದೆ ಅಂತ ಹೇಳಿದಾಗ ಪ್ರಾಣಕ್ಕೆ ಬೆಂಕಿ ಇಟ್ಟಂತೆ ನೋವು ಪಡ್ತಾಳೆ ಸೀತೆ. ಲಾಂಗೂಲೇನ ಪ್ರದೀಪ್ತೇನ ಸ ಏಷ ಪರಿಣೀಯತೆ ಸುತ್ವಾ ತದ್ವಚನಂ ಕ್ರೂರಂ ಆತ್ಮಾಹರಣೋಪಮಂ. ಆ ಸೀತೆಗೆ ಕಿವಿಗಳಿಗೆ ಶೂಲದಂತೆ ನಾಟಿತು, ತನ್ನ ಹೃದಯಕ್ಕೆ ಬೆಂಕಿ ಇಟ್ಟಂತೆ ಸಂಕಟ ಪಡ್ತಾಳೆ ಆ ಮಹಾದೇವಿ. ಕೂಡಲೇ ಆ ಹನುಮಾನನ ಶ್ರೇಯಸ್ಸನ್ನ ಕೋರುತ್ತಾ ಆಶಂಸನೆ ಮಾಡುತ್ತಾ ಅಗ್ನಿ ಭಗವಾನನಲ್ಲಿ ವಿನಂತಿ ಮಾಡಿಕೊಳ್ತಾಳೆ. ಓ
ಓ ಯಜ್ಞೇಶ್ವರ, ಮಂಗಲಾಭಿಮುಖಿ ತಸ್ಯ ಸಾ ಸದಾಸೀನ್ ಮಹಾಕಪೇಃ ವೈದೇಹಿ ಶೋಕ ಸಂತಪ್ತ ಹುತಾಶನಮುಪಾಗಮತ್. ಹುತಾಶನ ಅಂದರೆ ಅಗ್ನಿ. ಆ ಅಗ್ನಿಯನ್ನ ಪ್ರಾರ್ಥನೆ ಮಾಡ್ತಾಳೆ. ನಾನೇನಾದರೂ ಪತಿ ಶುಶ್ರೂಷೆ ಮಾಡಿದವಳಾಗಿದ್ದರೆ, ಪತಿ ಸೇವಾ ಪರಾಯಣಳಾಗಿದ್ದರೆ, ತಪಸ್ಸನ್ನು ಆಚರಿಸಿದ್ದರೆ, ನಾನು ಪತಿವ್ರತೆ ಆಗಿದ್ದರೆ, ಓ ಅಗ್ನಿಯೇ ಹನುಮಾನನ ವಿಷಯದಲ್ಲಿ ಶೀತಲನಾಗು. ಯದಿ ಕಿಂಚಿದನುಕ್ರೋಶಸ್ತಸ್ಯ ಮಯ್ಯಸ್ಥಿತಿಮತಃ ಯದಿ ವಾಸ್ತ್ಯೇಕ ಪತ್ನಿತ್ವಂ ಶೀತೋ ಭವ ಹನುಮತಃ. ರಾಮನ ಹೊರತಾಗಿ ಬೇರಾರನ್ನೂ ಧ್ಯಾನಿಸದೆ ರಾಮನಿಗೆ ಮೀಸಲಾಗಿ ಇರ್ತಕ್ಕಂತಹ ಸದಾಚಾರ ಸಂಪನ್ನಳಾಗಿ ನಾನು ಇರುವುದಾದರೆ, ರಾಮ ಸಮಾಗಮಕ್ಕೆ ನಾನು ಯೋಗ್ಯಳಾಗಿದ್ದರೆ, ಹೇ ಅಗ್ನಿದೇವ ಹನುಮಾನನ ವಿಷಯದಲ್ಲಿ ಶೀತಲನಾಗು ಎಂಬುದಾಗಿ ಕೂಡಲೇ ಆ ಹನುಮಾನ ಅಗ್ನಿಯು ಪ್ರದಕ್ಷಿಣ ಪೂರ್ವಕವಾಗಿ ಹನುಮಾನನನ್ನ ಸುತ್ತುವರೆಯುತ್ತಾ ತಕ್ಷಣವೇ ಹನುಮಾನನ ಬಾಲದಲ್ಲಿ ತಂಪಾದಂತಹ ಅನುಭವ ಉಂಟಾಯಿತು. ಆಗ ನನ್ನ ಬಾಲದ ಮೇಲೆ ಇದುವರೆಗೂ ಬಾಧಿಸುತ್ತಿದ್ದ ಅಗ್ನಿ ಈಗ ಸುಡ್ತಾನೇ ಇಲ್ಲವಲ್ಲ, ಮಂಜಿನ ರಾಶಿ ಇಟ್ಟಂತಿದೆಯಲ್ಲ. ಬಹುಶಃ ಶ್ರೀರಾಮನ ಪ್ರಭಾವದಿಂದೇನಾದರೂ ಬೆಂಕಿ ಶೀತಲವಾಯಿತಾ, ಅಥವಾ ಸಮುದ್ರದ ಮೇಲಿನಿಂದ ಹಾರಿಕೊಂಡು ಬರುವಾಗ ಶ್ರೀರಾಮನ ರಾಮದಾಸನ ಮೇಲೆ ಅದರ ಪ್ರಭಾವವಿರುವುದರಿಂದ ಸಮುದ್ರ ಏನಾದರೂ ಮೇಲೆ ಬಂದು ಒಂದು ಕೈಯಿಂದ ನನ್ನ ಬಾಲವನ್ನು ರಕ್ಷಣೆ ಮಾಡ್ತಾ ಇದ್ದಾನ, ಹೀಗೆಲ್ಲ ಯೋಚನೆ ಮಾಡ್ತಾನೆ. ಕೊನೆಗೆ ಇದಾವುದೂ ಅಲ್ಲ, ಸೀತಾದೇವಿಯ ಕರುಣೆ, ರಾಮನ ತೇಜಸ್ಸು, ಅಗ್ನಿಗೂ ಮತ್ತು ನನ್ನ ತಂದೆಯಾದ ವಾಯುವಿಗೂ ಇರುವ ಸ್ನೇಹದಿಂದ ಅಗ್ನಿ ನನ್ನನ್ನು ಸುಡದೇ ಇದ್ದಾನೆ ಎಂಬ ತೀರ್ಮಾನಕ್ಕೆ ಬರ್ತಾನೆ. ಸೀತಾದೇವಿಯ ಒಂದು ದಯೆ, ರಾಮನ ತೇಜಸ್ಸಿನ ಪ್ರಭಾವ, ವಾಯು ಅಗ್ನಿಗೆ ಇರ್ತಕ್ಕಂತಹ ಸ್ನೇಹ, ಇದರಿಂದ ಸುಡದೇ ಇದೆ ಎಂಬುದಾಗಿ ಭಾವಿಸಿ, ಸರಿ ಅಶೋಕವನವನ್ನು ಹಾಳು ಮಾಡಿದ್ದಾಯಿತು, ರಾಕ್ಷಸನನ್ನ ಕೊಂದದ್ದಾಯಿತು, ಇನ್ನು ಉಳಿದಿದೆ ಅಂದರೆ ಈ ಲಂಕೆಯನ್ನು ನಾಶ ಮಾಡಬೇಕು. ಲಂಕೆಯನ್ನು ನಾಶ ಮಾಡದೆ ಹೋದರೆ ಪ್ರಯೋಜನವಿಲ್ಲ ಎಂಬುದಾಗಿ ಭಾವಿಸಿ ಸಮುದ್ರೋಲ್ಲಂಘನ, ಸೀತಾದೇವಿಯ ದರ್ಶನ, ಅಶೋಕವನ ಧ್ವಂಸ, ರಾಕ್ಷಸರ ಯುದ್ಧ, ರಾವಣ ಸಂದರ್ಶನ ಇದೆಲ್ಲವೂ ಕೂಡ ವ್ಯರ್ಥವಾಗಬಾರದು. ಅದಕ್ಕಾಗಿ ನನ್ನ ಬಾಲದಲ್ಲಿ ಪ್ರಜ್ವಲಿಸುತ್ತಿರುವ ಯಜ್ಞೇಶ್ವರನಿಗೆ ನಾನು ಏನಾದರೂ ಒಂದು ಆಹುತಿ ಕೊಡಬೇಡ. ಇದುವರೆಗೂ ಸುಡುತ್ತಾ ಇದ್ದ ಯಜ್ಞೇಶ್ವರ ಈಗ ಶೀತಲವಾಗಿದ್ದಾನೆ, ನನ್ನ ಮೇಲೆ ಕೃಪೆ ಮಾಡಿದ್ದಾನೆ. ಅಂದ ಮೇಲೆ ಅವನಿಗೆ ಸ್ವಲ್ಪ ಭೋಜನವನ್ನು ಕೊಡಬೇಕಲ್ಲವ. ಏನನ್ನ ಭೋಜನವಾಗಿ ಕೊಡುವುದು? ಇಡೀ ಲಂಕಾನಗರವನ್ನೇ ಅಗ್ನಿದೇವನಿಗೆ ಹವಿಸ್ಸಾಗಿ ಕೊಟ್ಟುಬಿಡ್ತೇನೆ, ಭೋಜನವಾಗಿ ಕೊಡ್ತೇನೆ. ಅವಪ್ಲುತ್ಯ ಮಹಾವೇಗ ಪ್ರಹಸ್ತಸ್ಯ ನಿವೇಶನಂ ಗೃಹಾದ್ ಗೃಹಂ ರಾಕ್ಷಸಾನಾಂ ಉದ್ಯಾನಾನಿ ಚ ವಾನರಃ ವೀಕ್ಷಮಾಣೋ ಹ್ಯ ಸಂತ್ರಸ್ತಃ ಪ್ರಸಾದಾಂಶ ಚಚಾರಸಃ. ಹೀಗೆ ಹನುಮಾನ್ ಚಿಂತನೆ ಮಾಡಿ ಅಗ್ನಿ ಜ್ವಾಲೆಯಿಂದ ಬೆಳಗುತ್ತಿದ್ದ ಹನುಮಾನ್ ಮಿಂಚಿನಂತೆ ಒಬ್ಬ ರಾಕ್ಷಸನ ಮನೆಯಿಂದ ಮತ್ತೊಬ್ಬ ರಾಕ್ಷಸನ ಮನೆಗೂ, ಒಂದು ತೋಟದಿಂದ ಮತ್ತೊಂದು ತೋಟಕ್ಕೂ, ಉಪ್ಪರಿಗೆಯಿಂದ ಇನ್ನೊಂದು ಉಪ್ಪರಿಗೆಗೂ ಹಾರುತ್ತಾ ಹಾರುತ್ತಾ ಸಂಚಾರ ಮಾಡುತ್ತಾ ಇಡೀ ಲಂಕೆಯಲ್ಲಿ ಇರುವ ಎಲ್ಲ ಉದ್ಯಾನವನಗಳು, ಮನೆಗಳು, ದೊಡ್ಡ ದೊಡ್ಡದಾದ ಭವನಗಳು ಎಲ್ಲಕ್ಕೆ ಕೂಡ ಅಗ್ನಿಸ್ಪರ್ಶವನ್ನು ಮಾಡಿ ಉರಿಸಿಬಿಟ್ಟ. ಅನಂತರ ಮಹಾಪಾರ್ಶ್ವನ ಭವನ, ಪ್ರಹಸ್ತನ ಭವನ ಎಲ್ಲರ ಮನೆಗಳಿಗೆ ಹೋಗಿ ಐಶ್ವರ್ಯ ಸಂಪನ್ನರಾದ ಅಪರಿಮಿತವಾದ ಆ ಧನ ಧಾನ್ಯ ಆಭೂಷಣ ನವರತ್ನಗಳಿಂದ ಕೂಡಿದ ಎಲ್ಲರ ಉಪ್ಪರಿಗೆಯ ಮನೆಯನ್ನ ಉರಿಸಿ ಭಸ್ಮ ಮಾಡಿಬಿಟ್ಟ ಹನುಮಾನ್ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಇಷ್ಟೆಲ್ಲವನ್ನ ಮಾಡಿಬಿಟ್ಟ ಮೇಲೆ ಆ ಆಂಜನೇಯನಿಗೆ, ಈ ಆಂಜನೇಯನನ್ನ ಅವರೆಲ್ಲರೂ ಕೂಡ ಇದು ಸಾಮಾನ್ಯ ಕಪಿಯಲ್ಲ, ಪ್ರಳಯಾಗ್ನಿಯೇ. ಈ ಕಪಿ ರೂಪದಲ್ಲಿ ಏನಾದ್ರು ಬಂದ್ಬಿಟ್ಟಿದ್ಯಾ? ಪ್ರಳಯಾಗ್ನಿ ಅಲ್ಲವಾ ಹೀಗೆ ದಹಿಸುತ್ತೆ, ಇದ್ಯಾವುದೋ ಕಪಿ ಹೀಗೆ ಸುಡ್ತಿದೆ ಅಂದರೆ ಇದು ಪ್ರಳಯಾಗ್ನಿ ಎಂಬುದಾಗಿ ಭಾವಿಸ್ತಾರೆ. ಆಗ ಸಮಸ್ತ ದೇವತೆಗಳು, ಋಷಿಮುನಿಗಳು, ಗಂಧರ್ವ ಯಕ್ಷರಿಗೆಲ್ಲ ಆನಂದವಾಯ್ತಂತೆ. ಆ ದುಷ್ಟ ರಾವಣನ ಲಂಕೆ ನಾಶವಾಯಿತು ಎಂಬುದಾಗಿ ಅವರೆಲ್ಲ ಆನಂದವನ್ನು ಪಡ್ತಾರೆ. ಇಡೀ ಲಂಕೆಗೆ ಆ ಅಗ್ನಿಸ್ಪರ್ಶವನ್ನು ಮಾಡಿದ ಮೇಲೆ ಲಂಕಾಂ ಸಮಸ್ತಾಂ ಸಂದೀಪ್ಯ ಲಾಂಗೂಲಾಗ್ನಿಂ ಮಹಾಬಲಃ.
ಇಷ್ಟೆಲ್ಲವನ್ನ ಸುಟ್ಟು ಭಸ್ಮ ಮಾಡಿದ ಮೇಲೆ ಹನುಮಾನ್ ತನ್ನ ಬಾಲವನ್ನ ನಿರ್ವಾಪಯಾಮಾಸ ತದಾ ಸಮುದ್ರೇ ಹರಿಸತ್ತಮಃ, ಸಮುದ್ರದಲ್ಲಿ ಬಂದು ಬಾಲವನ್ನ ಅದ್ದಿ ಅಗ್ನಿಯನ್ನು ನಂದಿಸಿಬಿಟ್ಟ. ಇಡೀ ಲಂಕೆಗೆ ಅಗ್ನಿಸ್ಪರ್ಶವನ್ನು ಮಾಡಿದ ನಂತರ ಆ ಲಂಕಾನಗರ ಅಗ್ನಿಜ್ವಾಲೆಯಿಂದ ಭಸ್ಮವಾಗಿ ಹೋದಾಗ ಅಲ್ಲಿರುವ ರಾಕ್ಷಸರೆಲ್ಲರೂ ಭಯದಿಂದ ನಡುಗಿ ಹೋಗ್ತಾರೆ. ಆಗ ಹನುಮಾನ್ಗೊಂದು ಯೋಚನೆ ಬರುತ್ತೆ, ಅಯ್ಯೋ ಆತುರದಲ್ಲಿ ಏನು ಕಾರ್ಯ ಮಾಡಿಬಿಟ್ಟೆ, ಇಡೀ ಲಂಕೆಯನ್ನ ಹೀಗೆ ಸುಟ್ಟು ಭಸ್ಮ ಮಾಡಿಬಿಟ್ಟನಲ್ಲ, ಇದೇ ಲಂಕೆಯಲ್ಲವಾ ಸೀತೆಯೂ ಇದ್ದಾಳೆ, ಅವಳಿರುವ ಅಶೋಕವನವನ್ನು ಸುಟ್ಟು ಬಿಟ್ಟೆನ, ಇಷ್ಟೆಲ್ಲ ನಾನು ಕಾರ್ಯವನ್ನು ಮಾಡಿ ಸೀತೆಯನ್ನ ಕಂಡು ಅವಳಿರುವ ಪ್ರಮದಾವನವನ್ನು ನಾಶ ಮಾಡಿದ್ದಲ್ಲದೆ ಅದನ್ನು ಸುಟ್ಟಾಕ್ಬಿಟ್ನಲ್ಲ, ಅಯ್ಯೋ ಸೀತೆಯನ್ನ ಬೆಂಕಿಗಾಹುತಿ ಕೊಟ್ಟು ಸ್ವಾಮಿದ್ರೋಹ ಮಾಡಿಬಿಟ್ಟನಲ್ಲ, ಅಜ್ಞಾನವಶದಿಂದ ಎಂಥ ಕಾರ್ಯ ಮಾಡಿಬಿಟ್ಟೆ ಎಂಬುದಾಗಿ ನನ್ನ ಪ್ರಯತ್ನವೆಲ್ಲವೂ ವಿಫಲವಾಯಿತಲ್ಲವಾ, ಹೇಗೆ ಆ ರಾಮನಿಗೆ ಮುಖವನ್ನು ತೋರಿಸೋದು ಅಂತ ಅತ್ಯಂತ ದುಃಖ ಪಡ್ತಾನೆ, ಶೋಕ ಪಡ್ತಾನೆ ಆಂಜನೇಯ. ಇದರಿಂದ ಸೀತೆಗೇನಾದರೂ ವಿನಾಶ ಏರ್ಪಟ್ಟಿದೆಯಾ ಎಂಬುದಾಗಿ ಚಿಂತನೆ ಮಾಡಿ ಆದರೆ ಸೀತಾ ಹೀಗೆ ಅಗ್ನಿಗೆ ಸಿಕ್ಕಿ ನಾಶವಾಗುವವಳಲ್ಲ, ಮಂಗಲ ಸ್ವರೂಪಿಣಿಯು ಸರ್ವಾಂಗ ಸುಂದರಿಯೂ ಆದ ಅವಳು ದಿವ್ಯ ತೇಜಸ್ಸೇ ರಕ್ಷಿಸುತ್ತದೆ, ಅಗ್ನಿ ಅವಳನ್ನು ಸುಡಲಾರ, ಧರ್ಮಸ್ವರೂಪನು ತೇಜಾಶಾಲಿಯೂ ಆದಂತಹ ಶ್ರೀರಾಮಚಂದ್ರನ ಭಾರ್ಯೆಯಾದ ಅವಳ ಪಾತಿವ್ರತ್ಯವೆಂಬುದೇ ಕವಚವಾಗಿ ರಕ್ಷಿಸುತ್ತದೆ. ಅಂತಹ ಮಹಿಮಾನ್ವಿತಳಾದ ಆ ದೇವಿಯನ್ನು ಸುಡುವುದಕ್ಕೆ ಅಗ್ನಿನೂ ಸಮರ್ಥನಲ್ಲ ಎಂಬುದಾಗಿ ಒಂದು ನಿರ್ಣಯವನ್ನು ಮಾಡಿಕೊಳ್ತಾನೆ. ಹಾಗೆ ಮಾಡಿ ಹನುಮಾನ್ ಎಲ್ಲವನ್ನ ಪುನಃ ನೆನಪು ಮಾಡಿಕೊಂಡು ತನ್ನ ಬಾಲವೇ ಸುಟ್ಟು ಹೋಗದೆ ಇರಬೇಕಾದ್ರೆ ಅಗ್ನಿ ಸೀತಾದೂತನಾದ ರಾಮದೂತನಾದ ಸೀತಾರಾಮರ ಕೃಪೆಗೆ ಪಾತ್ರನಾದ ತನ್ನ ಬಾಲವೇ ಸುಟ್ಟೋಗದೆ ಇದ್ದ ಮೇಲೆ ಸೀತೆಯ ಸುಟ್ಟೋಗಿರ್ತಾಳೆ. ನಿಶ್ಚಿತವಾಗಿಯೂ ಕೂಡ ಅಗ್ನಿ ಸೀತೆಯನ್ನ ಏನು ಮಾಡಿರಲಾರ, ಆದರೂ ಸೀತೆಯ ಕ್ಷೇಮವನ್ನ ನಾನು ನಿರ್ದಿಷ್ಟವಾಗಿ ತಿಳಿದುಕೊಂಡು ಲಂಕೆಯಿಂದ ಹೊರಡಬೇಕು ಎಂಬುದಾಗಿ ಭಾವಿಸಿ ಆ ಸೀತೆಯನ್ನ ಮತ್ತೆ ಕಾಣುವುದಕ್ಕಾಗಿ ಶಿಂಶುಪಾ ವೃಕ್ಷದ ಬುಡದಲ್ಲಿ ಕುಳಿತಿದ್ದಂತಹ ಆ ಜಾನಕಿಯ ಬಳಿಗೆ ಬಂದು ಪಾದಾಭಿವಂದನವನ್ನು ಮಾಡಿ, ಅಮ್ಮ ನಾನು ಒಬ್ಬನೇ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿದ್ದೇನೆ, ಇದರಿಂದ ಕೀರ್ತಿ ಪ್ರತಿಷ್ಠೆಗಳು ನಿನಗೆ ಲಭಿಸುತ್ತವೆ, ಶ್ರೀರಾಮನಿಗೆ ಲಭಿಸುತ್ತವೆ, ಅದೇ ಅವನ ಪರಾಕ್ರಮಕ್ಕೆ ತಕ್ಕದಾದದ್ದು. ಶ್ರೀರಾಮನ ಪರಾಕ್ರಮ ಯೋಗ್ಯವಾದ ಕಾರ್ಯವಿಧಾನವನ್ನು ರೂಪಿಸಿಕೊಂಡು ಇಡೀ ಲಂಕೆಯನ್ನ ರಾಕ್ಷಸ ಕುಲವನ್ನ ನಾಶ ಮಾಡುವುದಕ್ಕೆ ರಾಮ ಬರ್ತಾನೆ, ನನ್ನನ್ನ ನೀನು ಆಶೀರ್ವದಿಸು ಅಂತ ಹೇಳಿ ವಾಯುಪುತ್ರನಾದ ಹನುಮಾನ್ ಆ ವೈದೇಹಿಯನ್ನ ಸಮಾಧಾನ ಮಾಡಿ ಅವಳಿಗೆ ಪಾದಾಭಿವಂದನವನ್ನು ಮಾಡಿ ಅತ್ಯಂತ ಭರವಸಾಪೂರ್ವಕವಾದ ಮಾತುಗಳನ್ನ ಆ ಸೀತೆಗೆ ಹೇಳಿ ಶತ್ರು ಮರ್ದನನಾದ ಹನುಮಾನ್ ಅರಿಷ್ಟ ಎಂಬ ಪರ್ವತವನ್ನು ಹತ್ತುತ್ತಾನೆ. ಎತ್ತರವಾದ ಪದ್ಮಕಗಳೆಂಬ ವೃಕ್ಷದಿಂದ ಕೂಡಿದ್ದು ನೀಲವರ್ಣದ ವನಶ್ರೀಯಿಂದ ಕೂಡಿದ್ದ ಆ ಪರ್ವತವನ್ನು ಏರಿ ಆ ಪರ್ವತದ ಮೇಲೆ ಕಾಲೂರಿ ಮತ್ತೆ ಆಕಾಶ ಮಾರ್ಗಕ್ಕೆ ಜಿಗಿಯುವುದಕ್ಕೆ ಹನುಮಾನ್ ಸನ್ನದ್ಧನಾಗಿ ಬರ್ತಾನೆ. ಈ ರೀತಿ 56ನೆಯ ಸರ್ಗವನ್ನ ಸುಂದರಕಾಂಡದಲ್ಲಿ ವಾಲ್ಮೀಕಿ ಭಗವಾನ್ ಪೂರ್ಣ ಮಾಡ್ತಾರೆ. ಆದರೆ ಇಲ್ಲಿ ಕೆಲವು ವಿಷಯಗಳನ್ನ ಅಪೂರ್ವವಾಗಿ ಪೂರ್ವಾಚಾರ್ಯಗಳು ವರ್ಣನೆ ಮಾಡ್ತಾರೆ. ಅದೇನು ಅಪೂರ್ವವಾದ ವಿಷಯ ಎಂದರೆ, ಹನುಮಾನ್ ರಾಮದೂತನಾಗಿ ಲಂಕೆಗೆ ಬಂದ, ಸೀತಾದೂತನಾಗಿ ರಾಮನಿಗೆ ಸಂದೇಶವನ್ನು ಒಯ್ಯಬೇಕಾದ ಈ ವಾಯುಪುತ್ರ ಪ್ರಮದಾವನವಾದ ಅಶೋಕವನವನ್ನು ಧ್ವಂಸ ಮಾಡಿ ಲಂಕೆಗೆ ಬೆಂಕಿ ಇಟ್ಟು ಇದೆಲ್ಲ ಯಾಕೆ ಮಾಡ್ದ? ರಾವಣನಿಗೆ ಹಿತೋಪದೇಶ ಯಾಕೆ ಮಾಡ್ದ? ಆ ರಾವಣನ ಮೇಲೆ ಯುದ್ಧ ಮಾಡಿ ಪರಾಕ್ರಮದಿಂದ ಮುಟ್ಟಿಯಿಂದ ರಾವಣನನ್ನು ಗುದ್ದಿ ಸಂಹಾರ ಮಾಡುವುದಕ್ಕೆ ಏಕೆ ಪ್ರಯತ್ನ ಮಾಡಲಿಲ್ಲ? ಇದೆಲ್ಲ ಅನೇಕ ವಿಚಾರ. ಪ್ರಮದಾವನ ಅಂದ್ರೆ ಏನು? ಅದು ಒಂದು ಕ್ರೀಡಾವನ. ಎಲ್ಲ ಭೋಗಗಳಿಗೆ ಭೋಗಾನುಭವಕ್ಕಾಗಿ ಸಿದ್ಧಪಡಿಸಿದಂತಹ ಸ್ತ್ರೀಯರ ಅಂತಃಪುರದಲ್ಲಿ ಇದ್ದಂತಹ ಸುಂದರವಾದ ಉದ್ಯಾನವನ ಆ ಅಶೋಕವನ.
ಅದರಲ್ಲಿ ಒಂದು ಭಾಗ ಪ್ರಮದಾವನ, ಅಶೋಕವನ. ಅದನ್ನು ಹನುಮಾನ್ ನಾಶ ಮಾಡಿದ ಅಂದರೆ ಅರ್ಥವೇನು? ಈ ಲಂಕಾ ಎಂಬುದೇ ಶರೀರವಲ್ಲವ, ಅದರಲ್ಲಿರುವ ಸೀತಾ ಅವಳು ಜೀವಾತ್ಮವಲ್ಲವ. ಆ ಜೀವಾತ್ಮ ಇಂದು ಈ ಸೆರೆಯನ್ನು ಅನುಭವಿಸುತ್ತಿರುವುದಕ್ಕೆ ಈ ಶರೀರದಲ್ಲಿ ಇರುವ ಆತ್ಮ ಹೀಗೆ ಸೆರೆಯಾಗಿ ಸುಖ ದುಃಖಾದಿಗಳನ್ನು ಪಡ್ತಾ ಪರಮಾತ್ಮನಿಂದ ದೂರವಾಗಿ ಅರಿಷಡ್ವರ್ಗದಲ್ಲಿ ಮುಳುಗಿ ಇಂದ್ರಿಯಗಳ ದಾಸನಾಗಿ ಪಡಬಾರದ ದುಃಖದ ಮಡುವಿನಲ್ಲಿ ಈ ಸಂಸಾರದಲ್ಲಿ ಬಿದ್ದಿದ್ದಾನಲ್ಲ. ಇದಕ್ಕೆ ಕಾರಣ ಏನು? ಇಂದ್ರಿಯಗಳು ಇವನನ್ನು ಸೆಳೆಯುತ್ತೆ. ಅದನ್ನು ತೋರಿಸು, ಇದನ್ನು ತಿನ್ನಿಸು, ಅದನ್ನು ಕೇಳಿಸು. ಅರಿಷಡ್ವರ್ಗಗಳು ಅದಕ್ಕೆ ಪೋಷಣೆಯನ್ನು ಕೊಡುತ್ತೆ. ಕಾಮಕ್ರೋಧ ಲೋಭ ಮೋಹಾದಿಗಳು ಪೋಷಣೆಯನ್ನು ಕೊಡುತ್ತವೆ. ಹೀಗೆ ಈ ಶರೀರದಲ್ಲಿರುವ ಆತ್ಮ ಈ ಇಂದ್ರಿಯಗಳ ಶರೀರದ ಆಸೆ ಆಕಾಂಕ್ಷೆ ಭೋಗಗಳಿಗೆ ತುತ್ತಾಗಿ ಇನ್ನಷ್ಟು ಸೆರೆಮನೆ ವಾಸವನ್ನು ತಂದುಕೊಳ್ತಾನೆ. ಅದು ಬಿಡುಗಡೆಯಾಗಬೇಕೇ ಹೊರತು ಶರೀರದ ಮೂಲಕ ಭೋಗವನ್ನು ಅನುಭವಿಸಿ ಇನ್ನಷ್ಟು ಪಾಪ ಸಂಪಾದನೆ ಮಾಡುವುದಾ? ಹಾಗೆ ಭೋಗಕ್ಕೆ ಸ್ಥಾನವಾದದ್ದು ಅಶೋಕವನ. ಆ ಭೋಗ ಸ್ಥಾನ ನಾಶ ಆಗಬೇಕು. ಅಂದರೆ ಏನು? ಇಂದ್ರಿಯಗಳ ಮೂಲಕವಾಗಿ ಈ ಇಂದ್ರಿಯಗಳು ಆತ್ಮನನ್ನು ಸೆಳೆದು ಭೋಗಕ್ಕೆ ತಿರುಗುವಂತೆ ಮಾಡಿ ಅದಕ್ಕಾಗಿ ಪಾಪ ಕಾರ್ಯಗಳನ್ನು ಮಾಡುವುದಕ್ಕೆ ಇದು ಕಾರಣ ಆಗುತ್ತೆ. ಈ ಭೋಗ ಲಾಲಸೆ ಪಾಪ ಕಾರ್ಯಕ್ಕೆ ಮೂಲ ಕಾರಣವಾಗುತ್ತೆ. ಆದ್ದರಿಂದ ಆ ಭೋಗ ಲಾಲಸೆಯನ್ನು ಉಂಟು ಮಾಡ್ತಾ ಆ ದುಷ್ಟವಾದ ಭೋಗಾನುಭವಕ್ಕೆ ಯಾವುದು ಕಾರಣವೋ ಅದು ನಾಶವಾಗಬೇಕು. ಈ ಅಶೋಕವನ ಭೋಗಾನುಭವಕ್ಕೆ ಇರ್ತಕ್ಕಂತಹ ಒಂದು ಸ್ಥಳ. ಅದನ್ನು ನಾಶ ಮಾಡ್ದ ಅಂದ್ರೇನು? ಆಚಾರ್ಯವರ್ಯರಾದವರು ಈ ಲೌಕಿಕವಾದ ಭೋಗದ ಕಡೆಗೆ ಇರುವ ಆತ್ಮನನ್ನ ಪರಮಾತ್ಮನ ಕಡೆಗೆ ತಿರುಗಿಸುವುದಕ್ಕಾಗಿ ಆ ಭೋಗ ಪದಾರ್ಥಗಳ ಹೇಯತೆಯನ್ನ, ಭೋಗ ಪದಾರ್ಥಗಳ ದುಷ್ಟತೆಯನ್ನ ಅದನ್ನು ಪೂರ್ಣವಾಗಿ ತೊರೆಯಬೇಕಾದ ಅದು ನಶ್ವರ, ಅದು ಶಾಶ್ವತವಾದ ಭೋಗವಲ್ಲ, ಅದು ನಶ್ವರ, ನಾಶವಾಗತಕ್ಕಂತಹದ್ದು ಅಂತ ಅದರ ಸ್ವರೂಪವನ್ನು ತಿಳಿಸಿ ಆತ್ಮ ಇಂದ್ರಿಯಕ್ಕೆ ವಶನಾಗದೆ, ಆತ್ಮ ಭೋಗಲಾಲಸೆಗಳಿಗೆ ವಶನಾಗದೆ, ಲೌಕಿಕ ಕಾಮ ವಶನಾಗದೆ ಪರಮಾತ್ಮನ ಕಡೆಗೆ ಮುಖವನ್ನು ತಿರುಗಿಸಬೇಕಾದ್ರೆ ಆ ಭೋಗ ಲಾಲಸೆ ಇಲ್ಲವಾಗಬೇಕು. ಆ ಭೋಗ ಲಾಲಸೆಯ ಸಂಕೇತ ಅಶೋಕವನ. ಅದನ್ನು ಆಚಾರ್ಯ ತನ್ನ ಉಪದೇಶದಿಂದ ನಾಶ ಮಾಡುವಂತೆ ಇಲ್ಲಿ ಹನುಮಾನ್ ಆ ಪ್ರಮದಾವನವನ್ನು ನಾಶ ಮಾಡಿದ. ಲಂಕೆಯನ್ನು ಸುಟ್ಟದ್ದು ಇದು ಶರೀರ. ಈ ಶರೀರ ಭಸ್ಮೀಭೂತವಾಗಬೇಕು. ಮತ್ತೆ ಆ ಶರೀರದ ಸಂಬಂಧ ಆತ್ಮನಿಗೆ ಬರಬಾರದು. ಆದ್ದರಿಂದ ಆ ಲಂಕೆಯನ್ನು ಆಳುವ ಆ ರಾಜನಾದ ರಾವಣನಾರು ಮನೋ ರಜನೀಚರ ಎಂಬುದಾಗಿ ಹೇಳಿದ್ದಾರೆ. ಆ ರಾಕ್ಷಸನೇ ಮನಸ್ಸು. ಆ ಮನಸ್ಸು ಗುರುವಾದವನು ನಾಶ ಮಾಡಬಾರ್ದು. ಕಾರಣ ಏನು? ಮನಸ್ಸು ದುಷ್ಟವಾಗಿ ಪ್ರವರ್ತನೆ ಮಾಡ್ತಾ ಇದೆ. ಆ ಪ್ರವರ್ತನೆ ಮಾಡುವ ಮನಸ್ಸನ್ನು ಸದ್ವಿಷಯದ ಕಡೆಗೆ ತಿರುಗಿಸಬೇಕು. ರಾಮಾನುಜ ಮುತ್ತಂದಾದಿಯಲ್ಲಿ ತಿರುವರಂಗ ತಮ್ಮದನಾರು ಹೇಳ್ತಾರೆ, ಕಾಮ ನಾಶ ಆಗಬಾರ್ದು. ಏನಾಗಬೇಕು? ಅದರ ಗುರಿ ಬದಲಾವಣೆ ಆಗಬೇಕು. ನಾನ್ಗೇನು ಕಣ್ಣನಕ್ಕೆ ಆಮದು ಕಾಮಂ. ಈ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬುದರಲ್ಲಿ ಕಾಮ ಇದೆಯಲ್ಲ, ಆಸೆ ಅನ್ನೋದು ಅದು ಹೊಟ್ಟೋಗಬಾರ್ದು, ನಾಶ ಆಗಬಾರ್ದು. ಆ ಆಸೆ ಏನಾಗಬೇಕು? ಪರಮಾತ್ಮನ ಕಡೆಗೆ ತಿರುಗಬೇಕು. ಲೌಕಿಕವಾದ ಕಾಮಗಳು ಭಗವತ್ ಕಾಮವಾಗಿ ಮಾರ್ಪಾಡನ್ನು ಹೊಂದಬೇಕು. ನಾನ್ಗೇನು ಕಣ್ಣನಕ್ಕೆ ಆಮದು ಕಾಮ. ನಮ್ಮಾಳ್ವಾರರಂತೆ ಕೃಷ್ಣ ಪ್ರೇಮವೇ ಮೂರ್ತಿವೆತ್ತವರು ಸ್ವಾಮಿ ನಮ್ಮಾಳ್ವಾರ್. ಕೃಷ್ಣ ಕೃಷ್ಣ ತತ್ವಂ ಎನ್ನುತ್ತಾರೆ ಸ್ವಾಮಿ ಪರಾಶರ ಭಟ್ಟರ್ ನಮ್ಮಾಳ್ವಾರರನ್ನ. ಕೃಷ್ಣನ ಮೇಲಿನ ಆರ್ತಿ ಪ್ರೇಮವೇ ಒಂದು ಆಕಾರ ತಳೆದರೆ ಅದು ನಮ್ಮಾಳ್ವಾರ್ ಅಂತಾರೆ. ಹಾಗೆ ನಮ್ಮ ದುಷ್ಟ ಕಾಮನೆಗಳು ಭಗವತ್ ಕಾಮವಾಗಿ ಮಾರ್ಪಾಡನ್ನು ಹೊಂದಬೇಕೇ ಹೊರತು ಕಾಮ ನಾಶ ಆಗಬಾರ್ದು. ಯಾರ ಮೇಲೂ ಆಸೆ ಇಲ್ಲ ಅಂದರೆ ಪರಮಾತ್ಮನ ಮೇಲೂ ಆಸೆ ಇಲ್ಲದೆ ಹೋದರೆ ಇವನ ಆತ್ಮಜ್ಞಾನಕ್ಕೆ ಅರ್ಥವೇ ಇಲ್ಲದೆ ಆಗಿಬಿಡುತ್ತೆ. ಶ್ರೀರಾಮಚಂದ್ರ ವಿಶ್ವಾಮಿತ್ರರೊಡನೆ ಯಾಗ ಸಂರಕ್ಷಣೆಗಾಗಿ ಹೊರಟಾಗ ತಾಟಕಾವಧವಾದ ಮೇಲೆ ಆ ಯಜ್ಞಕ್ಕೆ ವಿಘ್ನ ಉಂಟು ಮಾಡ್ತಾ ಇರುವ ಇಬ್ಬರು ಪ್ರಧಾನ ರಾಕ್ಷಸರನ್ನು ಕೊಲ್ತಾನೆ. ಮಾರೀಚ ಸುಬಾಹು ಇಬ್ಬರು ಬರ್ತಾರೆ. ಅದರಲ್ಲಿ ರಾಮ ಸುಬಾಹುವನ್ನು ಕೊಂದ, ಮಾರೀಚನನ್ನು ಕೊಲ್ಲಲಿಲ್ಲ. ಮಾರೀಚನನ್ನು ಏನು ಮಾಡ್ದ?
ಮಾನವಾಸ್ತ್ರ ಅಂತ ಹೇಳಿ ಒಂದು ಅಸ್ತ್ರವನ್ನ ಮಾರೀಚನ ಮೇಲೆ ಪ್ರಯೋಗ ಮಾಡಿ ಸಪ್ತ ಸಾಗರಗಳ ಆಚೆಗೆ ಬಿಸಾಡ್ಬಿಟ್ಟ. ಮಾರೀಚ ರಾಮಬಾಣದಿಂದ ಬಹುದೂರಕ್ಕೆ ಒಯ್ಯಲ್ಪಟ್ಟು ಬಿಸಾಡಲ್ಪಟ್ಟ. ಸುಬಾಹು ಮರಣಿಸಿದ. ಇವರಿಬ್ಬರನ್ನೂ ಕೊಲ್ಲಬೇಕಾಗಿತ್ತು ತಾನೆ. ಒಬ್ಬನನ್ನ ಉಳಿಸಿ ಒಬ್ಬನನ್ನ ರಾಮ ಕೊಂದದ್ದು ಯಾಕೆ ಎಂದರು. ತಾಟಕ ಅವಳನ್ನು ಮೊದಲು ಕೊಂದ. ತಾಟಕೆಯ ಮಕ್ಕಳು ಈ ಮಾರೀಚ ಸುಬಾಹು ಇಬ್ಬರು ಕೂಡ. ತಾಟಕ ಅಂದ್ರೇನು? ಅದು ಸ್ತ್ರೀಲಿಂಗ, ಸ್ತ್ರೀ. ಅವಿದ್ಯಾ, ಆತ್ಮಕ್ಕೆ ಕವಿದುಕೊಂಡ ಅಜ್ಞಾನದ ಸಂಕೇತ ಆ ತಾಟಕೆ. ಅಜ್ಞಾನವನ್ನು ಉಳಿಸಬಾರದು ಅಂತ ಗುರುವಾದ ವಿಶ್ವಾಮಿತ್ರರು ಹೇಳಿದ್ರು. ವಿಶ್ವಾಮಿತ್ರಸ್ಯ ವಚನಾತ್, ಸ್ತ್ರೀಯನ್ನ ಹೇಗೆ ಕೊಲ್ಲೋದು ಅಂದ. ಲೋಕ ಕಂಟಕಿ, ನಾನು ಆಜ್ಞೆ ಮಾಡ್ತೀನಿ ಕೊಲ್ಲು ಅಂದ್ರು. ವಿಶ್ವಾಮಿತ್ರರ ಆಜ್ಞೆಯಂತೆ ಕೊಂದ. ಅವಿದ್ಯೆಯನ್ನು ಉಳಿಸಬಾರ್ದು, ಅಜ್ಞಾನ ಸ್ವಲ್ಪವೂ ಇರಬಾರ್ದು. ತಾಟಕೆ ಮರಣಿಸಿದಳು. ಅವಳು ಅಜ್ಞಾನದ ಸಂಕೇತ. ಆ ಅಜ್ಞಾನದಿಂದ ಬರುವುದು ಯಾವುದು? ಕಾಮ, ಕ್ರೋಧ. ಕಾಮಾತ್ ಕ್ರೋಧೋಭಿಜಾಯತೆ ಅಂತಾನೆ ಕೃಷ್ಣ ಪರಮಾತ್ಮ. ಕಾಮಕ್ರೋಧಗಳು ಅಜ್ಞಾನದ ಮಕ್ಕಳು, ಅವಿದ್ಯೆಯ ಮಕ್ಕಳು. ಅಂದರೆ ಅವಿದ್ಯೆಯಿಂದ ಹುಟ್ಟತಕ್ಕಂತಹದ್ದು. ಅದರಲ್ಲಿ ರಾಮ ಸುಬಾಹು ಕ್ರೋಧವನ್ನು ಕೊಂದುಬಿಟ್ಟ. ಕ್ರೋಧ ಇರಬಾರ್ದು, ಕ್ರೋಧ ಪರಿಪೂರ್ಣ ನಾಶವಾಗಬೇಕು. ಕಾಮ ಇರಬೇಕು. ಅದೇನಾಗಬೇಕು? ಲೌಕಿಕ ಕಾಮ ಭಗವತ್ ಕಾಮವಾಗಿ ಮಾರ್ಪಡಬೇಕು. ಅದು ಹಾಗೆ ಆ ರಾಮನಿಂದ ಮಾನವಾಸ್ತ್ರ ಪ್ರಯೋಗಿಸಲ್ಪಟ್ಟು ಸಪ್ತ ಸಾಗರಗಳ ಆಚೆಗೆ ಬಿಸಾಡಲ್ಪಟ್ಟ ಮಾರೀಚ ಏನಾದ? ಪರಮರಾಮ ಭಕ್ತನಾಗ್ಬಿಟ್ಟ. ದಂಡಕಾವನದಲ್ಲಿ ಅವನು ಅತ್ಯಂತ ಸಾಧುವೇಷದಲ್ಲಿ ತಪಸ್ವಿಯಾಗಿ ಮಾರ್ಪಾಡಾದ. ಅಂದರೆ ಕಾಮ ಭಗವತ್ ಕಾಮವಾಯಿತು. ಆ ಮಾಯಾವಿದ್ಯೆಯಿಂದ ರಾಮನನ್ನ, ಸೀತೆಯ ಮನಸ್ಸನ್ನ ಮೋಹಗೊಳಿಸುವಂತೆ ರಾವಣ ಹೇಳಿದಾಗ, ನಾನು ಹೋಗಲಾರೆ, ನನಗೆ ರಕಾರ ಅಂದ್ರೇ ಭಯ ಅಂತಾನೆ. ರಕಾರಾದೀನಿ ನಾಮಾನಿ, ರತ್ನ ರಥ ಅಂದ್ರೇ ಮಾರೀಚನಿಗೆ ಭಯವಂತ. ಕಾರಣ ಏನು? ವೃಕ್ಷೇ ವೃಕ್ಷೇ ಚ ಪಶ್ಯಾಮಿ ಚೀರಕೃಷ್ಣಾಜಿನಾಂಬರಂ ಗೃಹೀತ ಧನುಷಂ ರಾಮಂ ಪಾಶಹಸ್ತಮಿವಾಂತಕಂ. ಮಾರೀಚನ ಮಾತು. ರಾಮೋ ವಿಗ್ರಹವಾನ್ ಧರ್ಮ. ರಾಮನಾರು ಅಂತ ತಿಳ್ಕೊಂಡಿದೆಯಾ? ಧರ್ಮವೇ ಒಂದು ಆಕೃತಿಯನ್ನು ತಾಳಿ ಬಂದರೆ ಅದು ರಾಮ ಅಂತಾನೆ ಮಾರೀಚ. ಅಂದರೆ ಪರಮಾತ್ಮ ತತ್ವವನ್ನು ಅರಿತ. ದುಷ್ಟನಾದ ಮಾರೀಚ ಬ್ರಹ್ಮಜ್ಞಾನಿಯಂತೆ ಪರಮಾತ್ಮ ತತ್ವವನ್ನು ಅರಿಯುವವನಾದ. ಕಾಮ ನಾಶ ಆಗಬಾರ್ದು. ಸುಬಾಹು ಕ್ರೋಧ ನಾಶ ಮಾಡಿಬಿಟ್ಟ. ಕಾಮ ಭಗವತ್ ಕಾಮವಾಗಿ ಮಾರ್ಪಾಡಾಯಿತು. ಆ ರೀತಿ ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯಪರಾಕ್ರಮ. ರಾಮ ತತ್ವವನ್ನಲ್ಲ ರಾವಣನಿಗೆ ಮಾರೀಚ ಉಪದೇಶ ಮಾಡ್ತಾನೆ. ಹಾಗಿದ್ದ ಮಾರೀಚ ಹೀಗಾದ. ಇದು ಕಾಮದ ಕಾರ್ಯ. ದುಷ್ಟ ಕಾಮನೆಗಳು ಭಗವಂತನ ಮೇಲಿನ ಕಾಮವಾಗಬೇಕೇ ಹೊರತು ಕಾಮ ನಾಶ ಆಗಬಾರದು. ಆ ರೀತಿ ಇಲ್ಲಿ ಆ ಲಂಕಾ ಎಂಬತಕ್ಕಂತಹ ಆ ಶರೀರವೆಂಬುದರಲ್ಲಿ ಕಾಮನೆ ಇದೆಯಲ್ಲ, ಆ ಕಾಮನೆ ಅದು ಹೋಗಬೇಕೇ ಹೊರತು ಶರೀರ ನಾಶವಾಗಬೇಕು ಅಂದ್ರೆ ಏನು? ಭೋಗಸ್ಥಾನವಾದ ಶರೀರದಲ್ಲಿ ಭೋಗ ಬುದ್ಧಿ ಇಲ್ಲವಾಗಬೇಕು. ಅದನ್ನು ನಿಯಂತ್ರಣ ಮಾಡುವುದು ಮನಸ್ಸು. ಈ ಮನಸ್ಸೇ ಅಲ್ವಾ ನಮ್ಮನ್ನು ಎಲ್ಲ ಕಡೆ ಎಳೆಯೋದು. ಆ ಮನಸ್ಸನ್ನು ಸರಿಪಡಿಸುವುದಕ್ಕೆ ಆಚಾರ್ಯರು ಪ್ರಯತ್ನ ಪಡ್ತಾರೆ. ಮನಸ್ಸಿಗೆ ಬುದ್ಧಿ ಹೇಳ್ತಾರೆ, ಏ ಮನಸ್ಸೇ, ದುಷ್ಟ ಚಿಂತನೆಗಳನ್ನು ಮಾಡಬೇಡ, ದುಷ್ಟ ವಸ್ತುವಿನಿಂದ ಆಕರ್ಷಿತನಾಗಬೇಡ, ಪರಮಾತ್ಮನಲ್ಲಿ ಮನಸ್ಸೇ ಪರಮಾತ್ಮನ ಕಡೆಗೆ ತಿರುಗುವಂತ. ಅದೇ ಆಂಜನೇಯ ರಾವಣನಿಗೆ ಮಾಡಿದ ಉಪದೇಶ. ರಾವಣನೇ ಮನಸ್ಸು. ಆ ರಾವಣನೆಂಬ ಮನಸ್ಸಿಗೆ ಆಚಾರ್ಯನಾದ ಹನುಮಾನ್ ಪಾರಮಾರ್ಥಿಕವಾದ ತತ್ವಗಳನ್ನೆಲ್ಲ ತಿಳಿಸುತ್ತಾ ಪುಣ್ಯಪಾಪಯುಕ್ತವಾದಂತಹ ವಿವೇಚನಾಯುಕ್ತವಾದ ಮಾತುಗಳನ್ನು ಹೇಳಿದ. ಆದರೆ ಇಂದ್ರಿಯಗಳಿಗೆ ವಶವಾಗಿ ಪಾಪಗಳ ಕೂಪದಲ್ಲಿ ಬಿದ್ದಂತಹ ಈ ಮನಸ್ಸಿಗೆ ಸದುಪದೇಶಗಳನ್ನಾಡದೇ ಇದ್ದಾಗ ಪರಮಾತ್ಮನೇ ಬಂದು ಅಂತಹ ದುಷ್ಟ ಮನಸ್ಸನ್ನ ನಿರ್ನಾಮ ಮಾಡಿ ಶುದ್ಧವಾದ ಮನಸ್ಸಿನಿಂದ ಕೂಡಿದ ಆ ಅನುಗ್ರಹಪೂರ್ವಕವಾಗಿ ಲಂಕೆಯನ್ನು ಮಾಡಿ, ಅಂದರೆ ವಿಭೀಷಣ ಸತ್ವಶಾಲಿಯಾದ ಪರಮಸಾತ್ವಿಕನಾದ ಆ ವಿಭೀಷಣನನ್ನ ಆ ಲಂಕೆಗೆ ಅಧಿಪತಿಯಾಗಿ ಮಾಡಿ, ಅಂದರೆ ದುಷ್ಟ ಮನಸ್ಸನ್ನ ಸಾತ್ವಿಕವಾದ ಮನಸ್ಸಾಗಿ ಮಾಡಿ ಆ ಸತ್ವಯುಕ್ತವಾದ ಮನಸ್ಸನ್ನ ಆ ಶರೀರಕ್ಕೆ ಅಧಿಪತಿಯಾಗಿ ಇಟ್ಟು ಆತ್ಮನನ್ನ ಪರಮಾತ್ಮ ಪಡೆದುಕೊಳ್ಳತಕ್ಕಂತಹ ಅದ್ಭುತವಾದ ರೀತಿಯನ್ನ ಇಲ್ಲಿ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಈ ರೀತಿ
ಈ ಲಂಕಾದಹನವಾಗಲಿ ಅಥವಾ ಅಶೋಕವನ ನಾಶವಾಗಲಿ ಇದೆಲ್ಲವೂ ಕೂಡ ಒಂದೊಂದು ಅರ್ಥವನ್ನು ನಿರೂಪಿಸತಕ್ಕಂತಹ ಗುರುವಾದ ಆಂಜನೇಯನ ಕಾರ್ಯಗಳು. ಇಲ್ಲಿ ಕಥಾರೂಪದಲ್ಲಿ ನೋಡಿದರೆ ಆ ರಾಜಕಾರ್ಯ ದುರಂಧರನಾದ ಹನುಮಾನ್ ಉತ್ತಮವಾದ ದೂತನಾದ್ದರಿಂದ ಶತ್ರುವಿನ ಬಲಾಬಲ ಪರೀಕ್ಷೆಗೂ ಶತ್ರುರಾಜನನ್ನು ಕಾಣುವುದಕ್ಕೂ ಮಾಡಿದಂತಹ ಒಂದು ಪ್ರಯತ್ನವಾಗಿ ಈ ಅಶೋಕವನ ನಾಶ ಮತ್ತು ಲಂಕಾದಹನ ಕಂಡರೂ ಕೂಡ ಆಧ್ಯಾತ್ಮಿಕವಾಗಿ ಇಂತಹ ಅರ್ಥಗಳನ್ನು ಒಳಗೊಂಡ ಉತ್ಕೃಷ್ಟವಾದ ಹನುಮಾನನ ಕಾರ್ಯ ಎಂಬುದನ್ನು ಪೂರ್ವಾಚಾರ್ಯಗಳು ವರ್ಣನೆ ಮಾಡ್ತಾರೆ. ಈ ರೀತಿಯಾಗಿ ಆ ರಾಮ ಕಾರ್ಯವನ್ನೆಲ್ಲ ಸಫಲ ಮಾಡಿಕೊಂಡು ಬಂದಂತಹ ಆಂಜನೇಯ ಸೀತಾದೇವಿಗೆ ನಮಸ್ಕಾರಗಳನ್ನು ಮಾಡಿ ಅವಳಿಂದ ಆ ಉತ್ತಮವಾದ ಮಂಗಳಾಶೀರ್ವಾದವನ್ನು ಪಡೆದುಕೊಂಡು ಅವಳಿಗೆ ರಾಮನನ್ನು ಕರೆತರುವ ಭರವಸೆಯನ್ನು ಇತ್ತು. ಹನುಮಾನ್ ಆ ಪರ್ವತದ ಮೇಲೆ ಏರಿ ಮಹಾಶಿಖರಗಳಿಂದ ಕೂಡಿದ ಅರಿಷ್ಟ ಪರ್ವತದ ಮೇಲೆ ಏರಿ ಆ ಭಯಂಕರವಾಗಿದ್ದ ಸಮುದ್ರವನ್ನು ಹಿಂತಿರುಗಿ ಲಂಘಿಸುವುದಕ್ಕೆ ಸಂಕಲ್ಪ ಮಾಡಿದ ಎಂಬುದಾಗಿ ವಾಲ್ಮೀಕಿಗಳು ಹೇಳ್ತಾರೆ. ಆ ಹನುಮಾನ್ ಯಾವ ರೀತಿ ಹಿಂತಿರುಗಿ ಪ್ರಯಾಣ ಮಾಡಿದ, ಅಲ್ಲಿ ಆ ವಾನರ ವೀರರನ್ನ ಹೇಗೆ ಭೇಟಿ ಮಾಡಿದ, ತದನಂತರ ರಾಮನಿಗೆ ಸೀತಾ ಸಂದೇಶವನ್ನು ಯಾವ ರೀತಿ ತಂದು ಸಮರ್ಪಣೆ ಮಾಡಿದ ಇತ್ಯಾದಿ ವಿಚಾರಗಳನ್ನು ನಾಳೆಯ ಉಪನ್ಯಾಸದಲ್ಲಿ ಅರಿಯೋಣ ಎಂದು ಪ್ರಾರ್ಥಿಸುತ್ತಾ ಇಂದಿನ ಉಪನ್ಯಾಸಕ್ಕೆ ಮಂಗಳ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಮಂಗಳಾಶಾಸನಪರೈಃ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ. ಸೀತಾ ಲಕ್ಷ್ಮಣ ಹನುಮತ್ ಸಮೇತ ಶ್ರೀರಾಮಚಂದ್ರ ಪರ